ನಮ್ದು ಏನ್ ಹೇಳಿ, ಓಕೆ ನಮ್ ಪ್ರಾಪರ್ ಬಂದು ಭದ್ರಾವತಿ. ಎಷ್ಟು ವರ್ಷ ನಿಮಗೆ? ನನಗೆ ಈಗ 35. 35. ಮಕ್ಕಳು ಎಷ್ಟು ಜನ? ಒಬ್ಬ ಮಗ, ಈಗ ಫಸ್ಟ್ PU ಓದ್ತಾ ಇದ್ದಾನೆ. ಒಬ್ನೇ ಮಗನ? ಹೌದೌದು, ಒಬ್ನೇ ಮಗ. ಮಗಳು? ಮಗಳಿಲ್ಲ, ಒಬ್ನೇ ಮಗ. ಒಳ್ಳೇದವ, ಹೇಳ್ತಾಯಿ. ನಮ್ದು ಪ್ರಾಪರ್ ಬಂದು ಭದ್ರಾವತಿ, ಅಂದ್ರೆ ಪಪ್ಪನ ಮನೆ ಭದ್ರಾವತಿಯಲ್ಲಿ ಇದ್ದಿದ್ದು. ಪಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಪಪ್ಪ ಅಂದ್ರೆ ಅಪ್ಪ? ಅಪ್ಪ. ಓಕೆ, ಅಪ್ಪ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ. ಹೌದು, ಅಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ನಾವು 4 ಜನ ಮಕ್ಕಳು, 3 ಹೆಣ್ಣು 1 ಗಂಡು. ನಾನ್ ಆ ಮನೆಗೆ 2ನೇ ಮಗಳು. ಅಲ್ಲಿ ಇದ್ದಾಗ ಅಪ್ಪ ಅಮ್ಮ ನಾವು ಇಷ್ಟ ಜನ ಚೆನ್ನಾಗಿದ್ವಿ. ಸ್ವಲ್ಪ ಜೋರಾಗಿ ಮಾತಾಡವ. ಅಲ್ಲಿ ನಾವು ಇಷ್ಟ ಜನ ಚೆನ್ನಾಗಿದ್ವಿ ಭದ್ರಾವತಿಯಲ್ಲಿ ಇದ್ದಾಗ. ಅಪ್ಪ ಅಮ್ಮಂದು ಸ್ವಲ್ಪ ಸ್ವಲ್ಪ ಅವಾಗ ಜಗಳಗಳು ಆಗ್ತಾ ಇತ್ತು. ಬಟ್ ನಾವು ಸಣ್ಣವ್ರು ಇರೋದ್ರಿಂದ ನಮಗೆ ಯಾವ ರೀಸನ್ ಜಗಳ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ತುಂಬಾ ಅಂದ್ರೆ ಕೆಲವೊಂದ್ಸಲ ತುಂಬಾ ದೊಡ್ಡ ಮಟ್ಟಕ್ಕೆ ಜಗಳನೂ ಆಗ್ತಾ ಇತ್ತು. ಅದೆಲ್ಲ ನಮ್ಮೇಲೆ ಸ್ವಲ್ಪ ಪ್ರಭಾವ ಬೀರ್ತಿತ್ತು. ಇದೇನೋ ಮನೇಲಿ ಯಾವಾಗ್ಲೂ ನೆಮ್ಮದಿ ಇರಲ್ಲ, ಯಾವಾಗ್ಲೂ ಜಗಳ. ಬಟ್ ನಮಗ್ ರೀಸನ್ ಗೊತ್ತಿರ್ಲಿಲ್ಲ. ಅಪ್ಪನ್ ತಪ್ಪ ಅಮ್ಮನ್ ತಪ್ಪ ಇವ್ರು ಏನಕ್ಕೆ. ಮಕ್ಳು ಅಂದ್ರಿ? ನಾವು 4 ಜನ. 4 ಜನ. ನೀವ್ ಅದ್ರಲ್ಲಿ 2ನೇವ್ರು? ಹೌದು, 3 ಹೆಣ್ಣು 1 ಗಂಡು. ಅದ್ರಲ್ಲಿ ನಾನ್ 2ನೇವಳು. ನನಗೊಬ್ಳು ಅಕ್ಕ, ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಅಪ್ಪ ಅಮ್ಮನ ಜಗಳ ದಿವಸ ಇರೋದಾ? ಹೌದು, ಯಾವಾಗ್ಲೂ ಏನಕ್ಕಾದ್ರ ಅಂದ್ರೆ ಜಗಳ ಆಡ್ತಾ. ಅಲ್ಲಿ ಸಣ್ಣ ಪುಟ್ಟ ರೀಸನ್ ಇರ್ತಿತ್ತು, ಬಟ್ ಮೇನ್ ರೀಸನ್ ಏನು, ಅದಕ್ಕೆ ನಾವ್ ಯಾವ ತರ ರೆಸ್ಪಾನ್ಸ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿರ್ತಿರ್ಲಿಲ್ಲ. ತುಂಬಾ ಜಗಳ ಮಾಡೋರು, ಜಗಳದ ಮಧ್ಯ ನಮ್ಮನ್ನು ಬೈಯೋರು, ನಮಗ್ ಯಾವ ತಪ್ಪಿಗೆ ನಾವು ಬೈಸ್ಕೊಂತಿದ್ವಿ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ. ಒಟ್ಟು ಅಪ್ಪ ತುಂಬಾ ಬೈತಾ ಇದ್ರು. ನಾವ್ ಆದ್ರೂನು ಏನೋ ಹಿಂಗೆ ದಿನ ಕಳೀತಾ ಇತ್ತು. ಬಟ್ ಏನೇ ಮಾಡಿದ್ರು ಗಂಡ ಹೆಂಡತಿ ಜಗಳ ಇದ್ರು ಮಕ್ಳನ್ನ ತುಂಬಾ ಚೆನ್ನಾಗ್ ನೋಡ್ಕೊಂತಾ ಇದ್ರು. ನಮಗೇನೋ ಮೋಸ ಆಗಿಲ್ಲ ನಮ್ಮ ಅಪ್ಪನಿಂದ. ಬಟ್ ಅಮ್ಮಂದು ಏನೋ ಗೊತ್ತಿಲ್ಲ, ಅವ್ರ ಪರ್ಸನಲಿ ನಾನು ಇವತ್ತಿನವರೆಗೂ ನಾನು ಕೇಳಿಲ್ಲ. ಬಟ್ ಅಮ್ಮನಿಗೆ ಅಪ್ಪ ಅಂದ್ರೆ ಅಷ್ಟಕ್ಕಷ್ಟೇನೆ. ಅವ್ರು ಆಕ್ಚುಲಿ ಮ್ಯಾರೇಜ್ಗೂ ಮೊದ್ಲೇ ಬೇರೆಯವ್ರನ್ನ ಲವ್ ಮಾಡಿದ್ರು. ಅವ್ರನ್ನ ಮದ್ವೆ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು ಅನ್ಸುತ್ತೆ. ನಿಮಗದು ಗೊತ್ತಿತ್ತಾ? ಅದು ನಮಗ್ ಇವಾಗ ನಾವೊಬ್ರು ಮದ್ವೆ ಆಗಿ ನಾವೊಬ್ರು ಮಕ್ಕಳಾದ್ಮೇಲೆ ಆ ಏಜಿಗೆ ನಾನ್ ಬಂದ್ಮೇಲೆ ಇದು ಹೇಳ್ಕೊಂಡಿದ್ದು. ಬಟ್ ಸಣ್ಣವ್ರಿದ್ದಾಗ ಇದೇ ಪರ್ಟಿಕ್ಯುಲರ್ ರೀಸನ್ಗೆ ಜಗಳ, ಇದು ನಿಜ, ಇದು ಸರಿ, ಇದು ತಪ್ಪು ನಮಗೇನು ಗೊತ್ತಿರ್ಲಿಲ್ಲ. ಅಂದ್ರೆ ನಿಮ್ ತಾಯಿನೇ ನಿಮ್ಮ ಹತ್ರ ಹೇಳ್ಕೊಂಡ್ರ? ಹೌದು. ಏನಂತ? ಅಂದ್ರೆ ಈ ತರ ಹೆಂಗೆಲ್ಲ ಜಗಳ ಅಂದ್ರೆ ನಮ್ಮ ಅಪ್ಪಾಜಿ ಜಗಳ ಮಾಡ್ತಾ ಇದ್ರು. ಏನಂತ, ನೀನು ಅಲ್ಲಿಗೋಗಿ ಅವ್ರನ್ನ ಮೀಟ್ ಮಾಡ್ತೀಯಾ, ಇಲ್ಲಿಗೋಗಿ ಇವ್ರನ್ನ ಮೀಟ್ ಮಾಡ್ತೀಯಾ ಅಂತ ನಮ್ಮ ಅಮ್ಮನಿಗೆ ಜಗಳದಲ್ಲಿ ಬೈತಾ ಇದ್ರು. ನಮಗದು ನಿಜಾನ ಸುಳ್ಳ, ನಮ್ಮ ಅಪ್ಪನೇ ಸುಮ್ನೆ ಕುಡ್ದಿದ್ರಲ್ಲಿ ಮಾತಾಡ್ತಾರ, ನಮಗದೆಲ್ಲ ಗೊತ್ತಿರ್ಲಿಲ್ಲ. ಗೊತ್ತಿದ್ರು ನಾವು ಮಕ್ಕಳಾಗಿ ಏನ್ ರೆಸ್ಪಾನ್ಸ್ ಮಾಡ್ಬೋದು, ಯಾರಿಗ್ ಬೈಬೋದು ಗೊತ್ತಿಲ್ಲ ಅಂದ್ಬಿಟ್ಟು ನಾವ್ ಅದಕ್ಕೇನು ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ. ಸೊ ನಮಗೆ ಯಾವಾಗ್ಲೂ ಬೈಯೋದು ಮಾಡೋದು ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ನಾವು ದೊಡ್ಡವರಾಗ್ತಾ ತುಂಬಾ ಆಮೇಲೆ ನಮ್ಮಮ್ಮ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು. ಬಟ್ ಬದುಕಿದ್ರು, ಏನು ಪ್ರಾಬ್ಲಮ್ ಆಗ್ಲಿಲ್ಲ. ನಾನು ಅವಾಗ 7th ಇದ್ದೆ. ಬದುಕಿದ್ರು, ಬಟ್ ಕಂಟಿನ್ಯೂ ಜಗಳನೇ ಆಗ್ತಾ ಇತ್ತು. ಆಮೇಲೆ ನಮ್ಮಮ್ಮ ಬೇರೆಯವ್ರ ಹತ್ರ ನಮಗ್ ಗೊತ್ತಿರಂಗ್ ಹೇಳ್ಕೊಂತ ಇದ್ದಿದ್ದು, ದುಡ್ಡಿಸ್ಕೊಂಬ ಅಂತ ಜಗಳ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ನಮಗ್ ನಮ್ಮ ಅಪ್ಪನ ಮೇಲೆ ಇರೋ ಪ್ರೀತಿಯಿಂದನೋ ಏನೋ ಗೊತ್ತಿಲ್ಲ, ಅದನ್ನೆಲ್ಲ ನಾವು ಒಪ್ಕೊಂತ ಇರ್ಲಿಲ್ಲ. ಈಗ್ಲೂ ಒಪ್ಕೊಳಲ್ಲ. ಅಮ್ಮನ್ಕಿಂತ ಅಪ್ಪನ ಮೇಲೆ ಲವ್ ಜಾಸ್ತಿ ಇದೆ. ಬಟ್ ಹಂಗ ಜಗಳ ಮಾಡ್ತಿರುವಾಗ ನಾವು ಡೇ 1 ಇಂದ ಬರ್ತಾ ಎಲ್ಲಾರು ಹೇಳೋರು, ಮಕ್ಳು ಸ್ವಲ್ಪ ದೊಡ್ಡವರಾಗ್ತಾ ಅವನು ಸುಮ್ನೆ ಆಗ್ತಾನೆ, ಸಹಿಸ್ಕೊಂಡು ಹೋಗು ಅಂತ ಬರೋರೆಲ್ಲ ಅಮ್ಮನಿಗೆ ಬುದ್ಧಿ ಹೇಳೋದು ನನಗ್ ನೆನ್ಪಿದೆ. ಬಟ್ ಆಮೇಲೆ ಬರ್ತಾ ಈ ಜಗಳ ಏನೋ ನಿಲ್ಲೋ ತರ ಕಾಣಿಸಿಲ್ಲ ನಮಗೆ. ತುಂಬಾ ದೊಡ್ಡ ಮಟ್ಟಿಗೆ ಆಯ್ತು. ಆಮೇಲೆ ನಮಗ್ ಹೆಂಗಾಯ್ತು ಅಂದ್ರೆ ಮನೇಲಿ ಎಲ್ಲಾ ಇತ್ತು, ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನು ಪ್ರಾಬ್ಲಮ್ ಅಂತ ಇಲ್ಲ, ಎಲ್ಲ ಫೆಸಿಲಿಟಿ ಚೆನ್ನಾಗಿತ್ತು. ಬಟ್ ನೆಮ್ಮದಿನೇ ಇಲ್ಲ ಅನ್ನೋ ತರ ಫೀಲ್ ಆಗ್ತಿತ್ತು. ದಿನ ನಾವೇನು ತಪ್ಪು ಮಾಡಿಲ್ಲ ಅಂದ್ರು ಅಪ್ಪ ಅಮ್ಮ ಜಗಳದಲ್ಲಿ ನಮ್ಮನ್ನೂ ಹೇಳ್ಕೊಂಡು ನಮಿಗೂ ಬೈಯೋದು, ನಮಗದೇನೋ ಅದಿಷ್ಟ ಆಗ್ತಿರ್ಲಿಲ್ಲ. ಬಟ್ ಆಮೇಲೆ ನಾನು 8th ಬಂದ್ಮೇಲೆ ಅಜ್ಜಿ ಮನೆಗ್ ಬಂದ್ಬಿಟ್ವಿ, ನಾನು ನಮ್ಮ ಅಕ್ಕ. ಇಲ್ಲಿ ಓದ್ತೀವಿ ಅಂತ. ಅಜ್ಜಿ ಮನೆ ಅಂದ್ರೆ ಅಮ್ಮನ ಮನೆ, ಅದು ಇರೋದು ಶಿವಮೊಗ್ಗ. ನಾವ್ ಇಲ್ಲಿಗೆ ನಾನು ಇಲ್ಲಿಗ್ ಬಂದ್ಬಿಟ್ವಿ. ಅಲ್ಲಿ ನನ್ ತಂಗಿ ನನ್ ತಮ್ಮ ಅಪ್ಪನ ಜೊತೆ ಇದ್ರು. ಆ 3 years ನಂಗೆ ಸ್ವಲ್ಪ ಕಾಂಟ್ಯಾಕ್ಟ್ ಬಿಟ್ಟಿತ್ತು. ಮನೇಲಿ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ. ನಾವ್ ಅಜ್ಜಿ ಮನೆಗ್ ಸೇರ್ಕೊಂಡ್ವಲ್ಲ, ಅವಾಗ ಹೋಗ್ತಾ ಇದ್ವಿ ಅಷ್ಟೇ, ಸ್ಕೂಲ್ ರಜಾ ಇರುವಾಗ. ಆಮೇಲೆ ಬಟ್ ಜಗಳ ಆಗ್ತಿತ್ತು ಅಂತ ಗೊತ್ತಾಗ್ತಾ ಇತ್ತು ಅಷ್ಟೇ. ಆಮೇಲೆ ಅದಾಯ್ತು. SLC ಎಲ್ಲ ಮುಗ್ದೋಯ್ತು. ಅಕ್ಕಂದು ಸಬ್ಜೆಕ್ಟ್ ಹೋಗಿತ್ತು, ನಂದು ಸಬ್ಜೆಕ್ಟ್ ಹೋಗಿತ್ತು. ಮತ್ತೆ ವಾಪಸ್ಸು ಭದ್ರಾವತಿಗೆ ಹೋಗಿ ಎಕ್ಸಾಮ್ ಎಲ್ಲ ಕಟ್ಟಿ ಪಾಸ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಅಕ್ಕ ಬಂದು ನಮ್ಮ ರಿಲೇಶನ್ ಅಲ್ಲೇನೆ ಒಬ್ಬ ಹುಡುಗನ್ನ ಪ್ರೀತಿ ಮಾಡ್ಬಿಟ್ಟು ಮದ್ವೆ ಆಗ್ತಾರೆ.
ಹ್ಮ್ ಇದಕ್ಕೆ ಅಪ್ಪಂದ್ ಹೆಂಗಿರುತ್ತೆ ಅಂದ್ರೆ ಹ್ಞೂ ಅಂತಾನೂ ಅಲ್ಲ ಹ್ಞೂ ಅಂತಾನೂ ಅಲ್ಲ. ಓಕೆ. ಅವ್ರ ಇಂಟೆನ್ಷನ್ ಏನು ಅಂತ ನಂಗೆ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಈಗ ಪ್ರೆಸೆಂಟ್ ಅಪ್ಪ ಇಲ್ಲ ನನಗೆ. ಏನಾಯ್ತು ಅವ್ರಿಗೆ? ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು. ಅಳಬೇಡ ತಾಯಿ. ಆಮೇಲೆ ಅಕ್ಕಂದಿಗೆಲ್ಲ ವಿಷಯ ಗೊತ್ತಾದಾಗ ಅಪ್ಪ ಏನ್ ಮುಂದೆ ನಿಂತು ಮದ್ವೆ ಮಾಡ್ಲಿಲ್ಲ. ಬೇಕಿದ್ರೆ ನಿನ್ ಮಗಳಿಗೆ ನಿನ್ ಮದ್ವೆ ಮಾಡ್ಕೊ ಅಂತ ಅಮ್ಮನಿಗೆ ಹೇಳಿದಾಗ ಅಮ್ಮನೇ ಕರ್ಕೊಂಡ್ ಹೋಗಿ ನಮ್ದು ಒಂದ್ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಂಡ್ ಬರ್ತಾರೆ. ಅಕ್ಕನಿಗೂ ಬಾಬನಿಗೂ ತಾಳಿ ಕಟ್ಸಿ ಕಳಿಸ್ತಾರೆ. ಅವ್ರು ಆಕ್ಚುಲಿ ಹುಡ್ಗನ್ ಮನೇಲಿ ಒಪ್ಪಲ್ಲ, ನಮ್ ಬಾವನ್ ಮನೇಲಿ. ಏನ್ ರೀಸನ್, ಅಥವಾ ಇವ್ರ ಅಪ್ಪ ಅಮ್ಮನ್ ರೀಸನ್, ಅಥವಾ ಇನ್ನೂ ಚೆನ್ನಾಗಿರೋ ಹುಡುಗಿ ಬೇಕು ಅಂತ ನನಗದ್ ರೀಸನ್ ಗೊತ್ತಿಲ್ಲ. ಬಟ್ ಒಪ್ಪಿರಲ್ಲ. ಅಮ್ಮನೇ ಮುಂದೆ ನಿಂತು ಅಮ್ಮನೇ ತಗೊಂಡು ಟೆಂಪಲ್ ಕರ್ಕೊಂಡು ಹೋಗಿ ತಾಳಿ ಕಟ್ಸಿ ಅವ್ರನ್ನ ಬಾವ ಬಂದು ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಅಲ್ಲಿಗೆ ಕಳಿಸ್ಬಿಡ್ತಾರೆ. ಇಲ್ಲಿ ಮತ್ತೆ ನಾವೇ 3 ಜನ ಮತ್ತು ಅದೇ ಜಗಳ ಕಂಟಿನ್ಯೂ ಆಗುತ್ತೆ. ಆ ಮಗ್ಳನ್ನ ಹಂಗ್ ಮಾಡ್ ಕಳಿಸ್ದೆ ಹಿಂಗ್ ಮಾಡ್ ಕಳಿಸ್ದೆ ಅಂತ ಅಮ್ಮನಿಗೆ ಅದೇ ಬೈಗಳು ಸ್ಟಾರ್ಟ್ ಆಗ್ತಾ ಇರತ್ತೆ. ಆಮೇಲೆ ನಮಗ್ ಅಷ್ಟೊತ್ತಿಗೆ ನಾನು ಆಲ್ರೆಡಿ ಒಂದು ಫಸ್ಟ್ PU ಲೆವೆಲ್ಗೆ ಬಂದಾಗ ನನಗ್ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ ಅಮ್ಮ ಇನ್ನೊಬ್ರ ಜೊತೆ ಮಾತಾಡ್ತಾ ಇರೋದು. ಓ ಪಪ್ಪ ಹೇಳಿದ್ದು ಅಂದ್ರೆ ಅಮ್ಮ ಈಗ ಅವರು ಲವ್ ಮಾಡಿದ್ರಲ್ಲ ಫಸ್ಟ್ ಟೈಮು, ಮದ್ವೆ ಆದ್ಮೇಲೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಬಟ್ ಅದು ಯಾವ ತರ ಇದಾಗುತ್ತೆ ಅಂದ್ರೆ ನಮ್ಮಪ್ಪ ನಮ್ಮನ್ನೇನು ನೋಡ್ಕೊಂತಾನೆ ಇರಲ್ಲ. ಅವರೇ ನಮ್ಮನ್ನ, ನಾನ್ ಹೈಸ್ಕೂಲಿಗೆ ಬಂದಾಗಿಂದ ನಮ್ಮನ್ನೆಲ್ಲ ನೋಡ್ಕೊಂತಿರೋದು ಅವರೇ ಆಗ್ಬಿಡ್ತಾರೆ. ಯಾರು? ಈಗ ಅಮ್ಮ ಏನ್ ಫಸ್ಟ್ ಇಷ್ಟಪಡ್ತಾ ಇದ್ರಲ್ಲ, ನೋಡ್ಕೊಳ್ಳೋದು ಅಂದ್ರೆ ಯಾವ ತರ? ನೋಡ್ಕೊಳ್ಳೋದು ಅಂದ್ರೆ ಇಲ್ಲ ಮನೆಗ್ ಅಪರೂಪಕ್ಕೆ ಬರ್ತಿದ್ರು. ಅಂದ್ರೆ ನಮ್ ಸ್ಕೂಲ್ ಫೀಸ್ ಕಟ್ಟೋದಾಗಿರ್ಬೋದು, ನಮಗೊಂದ್ ಡ್ರೆಸ್ ಕೊಡ್ಸೋದಾಗಿರ್ಬೋದು, ನಮಗ್ ಔಟ್ ಸೈಡ್ ಕರ್ಕೊಂಡು ಹೋಗೋದಾಗಿರ್ಬೋದು, ಇದೆಲ್ಲ ಅಪ್ಪ ಯಾವತ್ತೂ ಮಾಡಿಲ್ಲ. ಯಾಕೆ ಅವ್ರ ಗಂಡ ಹೆಂಡತಿ ಜಗಳದಲ್ಲಿ ನಮಗ್ ಸ್ವಲ್ಪ ಟೈಮ್ ಕೊಡೋದು, ಅವ್ರದೇ ದಾರಿ ಬೇರೆ, ಅಪ್ಪಂದೇ ದಾರಿ ಬೇರೆ, ಅಮ್ಮಂದೇ ದಾರಿ ಬೇರೆ, ಆತರ ಆಗ್ಬಿಡ್ತು. ಅವ್ರು ಜಗಳ ಮಾಡ್ತಿದ್ದು ಇದೇ ಕಾರಣಕ್ಕೆ ಅಂತ ನಿಮ್ಗೆ ಹೇಗ್ ಗೊತ್ತು? ಹೌದು, ಬಟ್ ಇವಾಗ ಅಮ್ಮನೂ ಹೇಳ್ತಾರೆ ನಿಮ್ಮ ಅಪ್ಪ ಫೀಸ್ ಕೊಡ್ಬೇಕಾದ್ರೆ ಮಕ್ಕಳಾಗಿ ನೀವೇನ್ ಮಾಡ್ತಾ ಇದ್ರಿ? ನಮಗೆ ಆ ಟೈಮ್ ಅಲ್ಲಿ ನಮಗ್ ದುಡ್ಡು ಇಲ್ಲಿಂದ ಬರ್ತಿದೆ ಅನ್ನೋದ್ರಲ್ಲಿ ನಮಗ್ ಬೇಕಾಗಿರೋದು ಅಷ್ಟೇ. ಈಗ ಏನೂ ಇಲ್ಲ ಅನ್ನೋದಕ್ಕಿಂತ ಯಾರೋ ಒಬ್ರು ಡ್ರೆಸ್ ಕೊಡಿಸ್ತಾನೆ ಅಂದ್ರೆ ನಮಗ್ ಡ್ರೆಸ್ ಮೇಲೆ ಅಷ್ಟೇ ಇರುತ್ತೆ ಅಟ್ರಾಕ್ಷನ್. ಅದೆಲ್ಲಿಂದ ಬರ್ತಿರುತ್ತೆ ಅನ್ನೋದ್ ಗೊತ್ತಿರಲ್ಲ. ನನಗ್ ಡ್ರೆಸ್ ಸಿಕ್ತಲ್ಲ ಅನ್ನೋ ಖುಷಿ ಇರುತ್ತೆ. ಅಪ್ಪ ಕೊಡ್ಸಲ್ಲ ಅಂತ ಜಗಳ ಮಾಡಿದಾಗ ಇನ್ಯಾರು ಡ್ರೆಸ್ ಕೊಡಿಸ್ತಾರೆ ಅಂದಾಗ ನಮಗೆ ಅವ್ರು ಒಳ್ಳೆಯವ್ರಾಗ್ತಾರಲ್ಲಿ. ನಮ್ ಮೆಂಟಾಲಿಟಿ ಅವಾಗ ಒಬ್ರು ಮಕ್ಕಳಾಗಿ ಅಷ್ಟೇ ಇರುತ್ತೆ ಅಲ್ವಾ. ಆ ಟೈಮಿಗೆ ನಮಗೆ ಏನ್ ಬೇಕೋ ಅದು ಸಿಕ್ಕಿದ್ರೆ ಸಾಕು ಅನ್ನೋದಿರುತ್ತೆ. ನಾವು ಅದೇ ತರ ಮೆಂಟಾಲಿಟಿಯಲ್ಲೇ ಬಂದ್ವಿ. ಆಮೇಲೆ ಆಮೇಲೆ ಅಮ್ಮನ ಸ್ವಲ್ಪ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನಿಮ್ಮಪ್ಪ ನೋಡು ಇದಕ್ ಫೀಸಿಗೆ ದುಡ್ಡು ಕೊಡ್ಲಿಲ್ಲ, ನಾನು ಇವ್ರ ಹತ್ರ ಇಸ್ಕೊಂಡೆ, ಇವ್ರು ನೋಡ್ಕೊಂತಿದಾರೆ ಅಂತ ಎಲ್ಲ ಹೇಳ್ತಾರೆ. ಅವಾಗ ನಾವ್ ಸ್ವಲ್ಪ ಹೌದು ಪಪ್ಪ ನೋಡ್ಕೊಂತಿಲ್ಲ ನಮ್ಮನ್ನ, ಇವ್ರೇ ನಮ್ಮನ್ನ ನೋಡ್ಕೊಳ್ತಾ ಇರೋದು ಅನ್ನೋದೆಲ್ಲ ನಮಗೂ ಫೀಲ್ ಬರುತ್ತೆ. ಬಟ್ ನಾವ್ ಯಾವ್ದೇ ಕಾರಣಕ್ಕೂ ಇದನ್ನ ಅಪ್ಪನ ಹತ್ರ ಹೇಳಲ್ಲ. ನಾವ್ ಅಮ್ಮನ್ ಪರನೇ ಆಗ್ತೀವಿ, 4 ಜನನು ಅಮ್ಮನ್ ಪರನೇ ಆಗ್ತೀವಿ. ಈ ವಿಷಯದಲ್ಲಿ ಅಮ್ಮನಿಗೆ ಸಪೋರ್ಟ್ ಮಾಡ್ತೀವಿ. ಹೌದಾ ಹಂಗ ಹಿಂಗ ಸರಿ ಆಯ್ತು. ಅವ್ರ ಫೋನಲ್ಲಿ ಮಾತಾಡೋದಿದ್ರು ಏನೇ ಇದ್ರು, ಅವ್ರು ಶಿವಮೊಗ್ಗ ಬಂದಾಗ ಮೀಟ್ ಮಾಡಿದ್ರು, ನಾವೇನೋ ಅಪ್ಪನ ಹತ್ರ ಹೇಳ್ಕೊಳಲ್ಲ. ಬಟ್ ನಿಮ್ ತಾಯಿ ಏನ್ ಮಾಡ್ತಿದಾರ ಅದ್ ನಿಮಗ್ ಗೊತ್ತಿತ್ತು? ನಮಗ್ ಗೊತ್ತಿತ್ತು. ಬಟ್ ಅದು ನಮ್ ಲೈಫಿಗೆ ನೆಸಿಟಿ ಇತ್ತು. ನಮ್ಮಪ್ಪ ಒಬ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು, ನಮ್ಮನ್ನ ಆತರ ನೋಡ್ಕೊಂಡಿರ್ಲಿಲ್ಲ. ಅದು ರೀಸನ್ ಏಂಟಿ ಮಾಡಿರೋ ರೀಸನ್ಗೆ ಮಕ್ಕಳಿಗೆ ಪನಿಷ್ಮೆಂಟ್ ಕೊಟ್ರೆ ಅದು ನಮ್ ತಪ್ಪೇನು ಇಲ್ವಲ್ಲ ಅದ್ರಲ್ಲಿ. ಒಟ್ ನಮಗ್ ಆ ಟೈಮಲ್ಲಿ ನಮ್ಗೆ ಸ್ಕೂಲ್ ಫೀಸ್ ಬೇಕಿತ್ತು, ನಮಗ್ ಡ್ರೆಸ್ ಬೇಕಿತ್ತು, ನಮಗ್ ಓದಕ್ ಬುಕ್ಸ್ ಬೇಕಿತ್ತು, ಅದು ಸಿಕ್ತಿತ್ತು. ಅಪ್ಪ ಕೊಡ್ಸೋದು 1/4 ಭಾಗ ಆದ್ರೆ ಇವ್ರು ಕೊಡ್ಸೋದು 3/4 ಭಾಗ ಅನ್ನೋ ತರ ಆ ತರ ಇತ್ತು. ಬಟ್ ನಮಗ್ ಅವಾಗ ಕೊಟ್ಟಿತ್ತು ಹಿಂಗೆಲ್ಲ ಇತ್ತಂತ. ಆಮೇಲೆ ಅಕ್ಕನ್ ಮದ್ವೆ ಆಗುತ್ತೆ. ಈ ವಿಷಯ ಭಾವನಿಗೂ ಗೊತ್ತಿರುತ್ತೆ. ಹಿಂಗೆಲ್ಲಾ ಅಮ್ಮ ಇನ್ನೊಬ್ರ ಜೊತೆ ಇರೋದು, ಇನ್ನೊಬ್ರ ಜೊತೆ ಇದ್ದು ಈಗ ಅಪ್ಪನ ಜೊತೆಲಿರೋದು. ಬಟ್ ಭಾವನು 2-3 ಸಲ ಬುದ್ಧಿ ಹೇಳ್ತಾರೆ ಅಮ್ಮನಿಗೆ. ಏನಂದ್ರೆ ಅಂದ್ರೆ ಜಗಳ ಮಾಡ್ಕೊಂಡು ದೂರ ಎಲ್ಲಾ ಬಿಟ್ಟು ಹೋಗೋದೆಲ್ಲ ಮಾತಾಡ್ಕೋಬೇಡಿ. ಯಾಕಂದ್ರೆ ಇವಾಗ ನಿಮಗ್ ನೋಡ್ಕೊಳಕ್ ದುಡ್ಡು ಸಿಕ್ಕಿಲ್ಲ ಅಂದ್ರೆ ನಾಳೆ ದಿನ ಅವ್ರು ರಿಟೈರ್ಡ್ ಆದ್ರೆ ಆ ಅಮೌಂಟ್ ಮಕ್ಳಿಗೆ ಬರುತ್ತೆ, ಯಾವ್ದೋ ಒಂದ್ ಮಕ್ಳಿಗೆ ನೀವು ಲೈಫ್ ಸೆಕ್ಯೂರ್ ಮಾಡ್ಬೋದು ಅಂತ ಎಲ್ಲ. ಬಟ್ ಅಷ್ಟೊತ್ತಿಗೆ ಅಮ್ಮನಿಗೆ ಅಲ್ಲಿ ಮೆಂಟಲಿ ಬಿಡ್ಬೇಕಂತಾನೆ ಅಮ್ಮ ಡಿಸೈಡ್ ಮಾಡಿರ್ತಾರೆ. ಅದೇ ಯಾರೋ ಬಂದ್ ಸಮಾಧಾನ ಮಾಡೋದಕ್ಕೆ, ನೀವ್ ಜೊತೆಲಿ ಇರ್ಬೇಕು ಅಂತ ಹೇಳೋದಕ್ಕೆ ಆಯ್ತಾ ಅಂತ ಇರ್ತಾರೆ. ಬಟ್ ಒಂದಿನ ಬಿಡೋ ಡಿಸಿಷನ್ ಅಂತೂ ಮಾಡಿರ್ತಾರೆ. ಅವ್ರಿಗೆ ಮದ್ವೆ ಆಗಿತ್ತ? ಇಲ್ಲ ಅವ್ರಿಗೆ ಮದ್ವೆ ಆಗಿರ್ಲಿಲ್ಲ. ಅವ್ರು ಇವತ್ತಿನವರೆಗೂ ಅವ್ರ ಲೈಫ್ ನ ಅಮ್ಮಂಗಂತಾನೆ ಇಟ್ಟಿದ್ದಾರೆ. ನಮಗೆ ಇಲ್ಲ, ನಮ್ಮ ಅಮ್ಮನಿಗೆ. ಹೌದಾ? ಹೌದು. ಓಕೆ. ಆಮೇಲೆ ಅಷ್ಟೊತ್ತಿಗೆ ನಾನು ಫಸ್ಟ್ PU ಹೋಗ್ತೀನಿ. SSC ಸಬ್ಜೆಕ್ಟ್ ಕಟ್ಕೊಂಡು ಅಲ್ಲೇ ಕಾಲೇಜಲ್ಲೇ
ಇವ್ರೇ ಈಗ ಅಮ್ಮನ ಜೊತೆ ಇದಾರಲ್ಲ, ನನಗೆ ಅವ್ರನ್ನ ಯಾವತ್ತು ಅಪ್ಪ ಅಂತ ಒಪ್ಕೊಳಕ್ ಸಾಧ್ಯ ಇಲ್ಲ. ಅವ್ರೇನೇ ಹೆಲ್ಪ್ ಮಾಡಿರ್ಬೋದು, ಬಟ್ ಅಪ್ಪನ ಪ್ಲೇಸಿಗೆ ನಾನು ಯಾವತ್ತು ಒಪ್ಕೊಳಲ್ಲ ಅವ್ರನ್ನ. ಅವ್ರ ಕಾಲೇಜಿಗೆಲ್ಲ ಸೇರಿಸ್ತಾರೆ, ಬಟ್ ಆದ್ರೂ ನಾವು ದೊಡ್ಡವರಾಗ್ತಾ ಆಗ್ತಾ ಮನೇಲಿ ಏನು ಸಮಾಧಾನದ ವಾತಾವರಣ ಕಾಣಿಸಲ್ಲ. ಇನ್ನೂ ಜಗಳ ಜಗಳ. ಯಾವ ತರ ಜಗಳ ಅಂದ್ರೆ, ಕುಡ್ಕೊಂಬಂದು ರೋಡಲ್ಲಿ ನಿಂತ್ಕೊಂಡು ಕೂಗಾಡದ್ಕೆ ರೋಡಲ್ಲಿ ಹೋಗೋರೆಲ್ಲ ನಮ್ಮ ಮನೆ ನೋಡ್ಕೊಂಡು ಹೋಗ್ತಿರ್ತಾರೆ. ನಮಿಗೊಂಥರ ಬೆಳಗ್ಗೆ ಇದ್ರೆ ಮುಖ ಎತ್ಕೊಂಡು ಹೋಗಕ್ ನಾಚಿಕೆ ಆಗ್ತಿರುತ್ತೆ. ಅಯ್ಯೋ ನೈಟ್ ಹಿಂಗೆಲ್ಲ ಅನಿಸ್ಕೊಂಡು ಬೆಳಗ್ಗೆ ಯಾವ ಮುಖ ಎತ್ಕೊಂಡು ಹೋಗೋದು ಅಂತೇಳಿ ಹಂಗೆ ಕಾಲೇಜಿಗೆ ಹೋಗ್ತೆ. ನಾನು ಕಾಲೇಜಿಗೆ ಹೋಗಿದ್ದು ಫಸ್ಟ್ ಡೇನೆ ನನಗೊಬ್ರು ಪರಿಚಯ ಆಗ್ತಾರೆ. ಇದು ನಾನು ಇಷ್ಟೋ ತನಕ ಹೇಳಿದ್ದು ನನ್ನ ಫ್ಯಾಮಿಲಿ ಸ್ಟೋರಿ ಅಷ್ಟೇ, ಈಗ ಹೇಳ್ತಿರೋದು ನನ್ನ ಸ್ಟೋರಿ. ಬಟ್ ಈ ಕಾಲೇಜಿಗೆ ಸೇರಿಸಿದ್ದು ಕೂಡ ಈ ನಿಮ್ಮ ಅಮ್ಮನ? ಹೌದೌದು, ಜೊತೆಲಿ ಇದ್ರಲ್ಲ. ಅಂದ್ರೆ ಪಪ್ಪ ನಮಗೇನು ಟೆನ್ಷನ್ ಬೇಡ, ಯಾಕೆ ಕಾಲೇಜಿಗೆ ಹೋಗ್ಬೇಕು, ಯಾವನ್ನಾದ್ರೂ ಕಟ್ ಮದ್ವೆ ಮಾಡಿದ್ರೆ ಆಗುತ್ತೆ, ಅವ್ರು ಓದೇನು ಉದ್ಧಾರ ಮಾಡ್ಬೇಕು, ಮನೇಲಿ ಇದ್ರಿ ಬಿಡು, ಹಂಗೆ ಬಿಡು ಹಿಂಗೆ ಬಿಡು, ನಮ್ಮನ್ನ ಒಂಥರ ಏನಕ್ಕೂ ಇದ್ ಮಾಡ್ತಿರ್ಲಿಲ್ಲ. ನಮ್ ಬಗ್ಗೆ ತುಂಬಾ ಮನೆ ಬಿಟ್ಟು ಹೊರಗಡೆ ಹೋಗೋದ್ರ ಬಗ್ಗೆ ಅಥವಾ ನಿಮ್ಮನ್ನ ಕಳ್ಸೋದ್ರ ಬಗ್ಗೆ ಅಥವಾ ನಿಮ್ಗೆ ಎಜುಕೇಶನ್ ಕೊಡೋದ್ರ ಬಗ್ಗೆ ಅವ್ರಿಗೆ ಆಕ್ಷೇಪ ಇತ್ತು. ಹೌದೌದು, ಏನು ಬಾಯ್ತಿದ್ರೆ ಸಾಕು. ಬಟ್ ಅದನ್ನು ಮೀರಿ ನಿಮ್ ತಾಯಿ ಕಳಿಸ್ತಾ ಇದ್ದಾರೆ, ಬಟ್ ಈಗ ದುಡ್ಡಿಲಿಂದ ಬರ್ತಿದೆ ಅನ್ನೋದ್ರ ಬಗ್ಗೆ ಒಮ್ಮೆನೂ ಡೌಟ್ ಬರ್ಲಿಲ್ವಾ ಅಪ್ಪಂಗೆ ಮೊದ್ಲಿಂದನೋ ಅಜ್ಜಿ ಮನೆ ಕಡೆಯಿಂದ ತುಂಬಾ, ಅಪ್ಪ ಕೇಳ್ದಾಗಿಲ್ಲ ಅಯ್ಯೋ ನನ್ ಮಗ್ಳಿಗೆ ಇಟ್ಕೊಂಡು ಹೊಡಿತಾನೆ, ನನ್ ಮಗ್ಳಿಗೆ ಕೇಳ್ತಾನೆ ಅಂತ ಅಜ್ಜಿ ಮನೆಯಿಂದ ಯಾವಾಗ್ಲೂ ದುಡ್ಡು ಕೊಡ್ತಾ ಇದ್ರು. ಅವ್ರ ಮೆಂಟಲ್ ಏನಿತ್ತು ಅಂದ್ರೆ ರಿಯಲ್ ಫ್ಯಾಕ್ಟ್ ಗೊತ್ತಿತ್ತು, ಈ ದುಡ್ಡು ಬೇರೆ ಕಡೆಯಿಂದ ಬರ್ತಿರೋದು ಅಂತ. ಬರ್ಲಿ, ಎಲ್ಲಿಂದನಾದ್ರೂ ದುಡ್ಡು ಬರ್ಲಿ, ನನಗೇನೋ ನನ್ ದುಡ್ಡು ಸೇವ್ ಆಗ್ತಿದ್ಯಲ್ಲ ಅಂತ ಮೋಸ್ಟ್ಲಿ ಅವ್ರ ಇಂಟೆನ್ಷನ್ ಇತ್ತೇನೋ ನಮಗ್ ಗೊತ್ತಿಲ್ಲ. ನಾವ್ ಇದನ್ನೆಲ್ಲಾ ಕ್ಲಿಯರ್ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಅಪ್ಪನ ಇಲ್ದಂಗ ಆದ್ರು ನಮಗೆ. ಬಟ್ ಇದೆಲ್ಲ ನಮಗೆ ಕೊನೆವರೆಗೂ ಪ್ರಶ್ನೆ ಆಗೇ ಉಳಿದಿದೆ ಅಷ್ಟೇ. ಸರಿ ತಾಯಿ, ಈಗ ನೀವು ಕಾಲೇಜಿಗೆ ಸೇರ್ಕೊಂಡ್ರಿ, ಮತ್ತೆ ಇಲ್ಲಿಂದ ಕಾಲೇಜಿಗೆ ಸೇರ್ಕೊಂಡಾಗ ಒಬ್ರು ಪರಿಚಯ ಆಗ್ತಾರೆ ನನಗೆ, ನಾಗರಾಜ್ ಅಂತ ಹೇಳಿ. ನಿಮ್ಗಾಗ ಒಂದ್ 20-21 ವರ್ಷ? ಫಸ್ಟ್ PU ಅಂದ್ರೆ ಮೇ ಬಿ 17 ಅನ್ಕೊಂತೀನಿ. ಓಕೆ, ಫಸ್ಟ್ PU. 17 ವರ್ಷ ಸೇರ್ಕೊಂತೀನಿ. ನಮಗ್ ಅವಾಗ ಮನೇಲಿ ನೆಮ್ಮದಿ ಅಂತ ಏನು ಇರಲ್ಲ, ಏನೋ ಕಾಲೇಜಿಗೆ ಹೋಗ್ಬೇಕು ಹೆಂಗಾಗಿರುತ್ತೆ ಅಂತ ಕಾಲೇಜಲ್ಲೇ ಇದ್ಬಿಡೋಣ, ಮನೆಗ್ ಹೋಗೋದೇ ಬೇಡ, ಇವತ್ ಕುಡ್ಕೊಂಬಂದ್ ನಮ್ಮಪ್ಪ ಏನ್ ಜಗಳ ಮಾಡ್ತಾರೋ ಏನೋ ಆ ತರ ನಮಗೆ ಆ ತರದಲ್ಲಿ ಇರ್ತೀವಿ. ಬಟ್ ಆದ್ರೂ ಅಪ್ಪನ ಮೇಲೆ ಪ್ರೀತಿ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಹೋದಾಗ ಇವ್ರು ಪರಿಚಯ ಆಗ್ತಾರೆ, ಫಸ್ಟ್ ಡೇನೆ ಪರಿಚಯ ಆಗ್ತಾರೆ ಅಂದ್ರೆ ಸುಮ್ನೆ ನೋಡ್ಕೊಂಡು ಹೋಗಿರ್ತಾರೆ ಅಷ್ಟೇ, ನಾನ್ ಅಷ್ಟು ಅಬ್ಸರ್ವ್ ಮಾಡಿರಲ್ಲ. ಅವತ್ತಿಂದಾನೆ ಅವ್ರು ನನ್ನನ್ನ ಅಬ್ಸರ್ವ್ ಮಾಡೋದು, ನಾನು ಏನ್ ಮಾಡ್ತಾ ಇದೀನಿ ಏನ್ ಬಿಡ್ತಾ ಇದೀನಿ ಎಲ್ಲಾನು ಮಾಡ್ತಾ ಇರ್ತಾರೆ. ಆಮೇಲೆ ಒಂದಿನ ಬಂದು ಮಾತಾಡಿಸ್ತಾರೆ ನನಗೆ. ಅವ್ರಿಗೆಲ್ಲ ಗೊತ್ತಿರುತ್ತೆ ನನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ. ಅವರು ಅದೇ ಏರಿಯಾದಲ್ಲೇ ನಮ್ದು ಕ್ವಾರ್ಟರ್ಸ್ ಇದ್ದಿದ್ದು, ರೈಲ್ವೆ ಕ್ವಾರ್ಟರ್ಸ್, ಅದೇ ಲೈನ್ ಅಲ್ಲೇ ಅವ್ರದ್ದು ಸ್ವಂತ ಮನೆ ಇರುತ್ತೆ. ಅವರು ನನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಆಮೇಲೆ ಒಂದು ದಿನ ಬಂದು ಮಾತಾಡಿ ಹಿಂಗ್ ನಾನು ಇಷ್ಟ ಪಡ್ತಾ ಇದೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಅವಾಗ ಅವ್ರು ಹೇಳೋದೆಲ್ಲ ನನಗೆ ನಿಜ ಅನಿಸ್ಬಿಡುತ್ತೆ. ಯಾಕಂದ್ರೆ ನನ್ ಮನೇಲಿ ನೆಮ್ಮದಿ ಇಲ್ದೇ ಇರೋ ಟೈಮಲ್ಲಿ, ನನ್ ಮನೇಲಿ ಪ್ರೀತಿ ಇಲ್ದಿರೋ ಟೈಮಲ್ಲಿ ಎಲ್ಲೋ ಒಂದ್ ಕಡೆಯಿಂದ ಪ್ರೀತಿ ಸಿಗ್ತಾ ಇದೆ. ಅವ್ನ್ ಮಾಡೋ ಕೇರು, ಕನ್ಸನ್ನು, ಅವ್ನ್ ಆಡೋ ಮಾತು ಅದೆಲ್ಲ ನಿಜ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಆ ಮನೇಲಿ ನನಗೆ ಆ ಪ್ರೀತಿ ತೋರ್ಸೋರು ಯಾರು ಇರ್ಲಿಲ್ಲ. ಅಪ್ಪ ಅಮ್ಮ ಎಲ್ಲಾ ಇದ್ರು, ಅವ್ರದೇ ಪ್ರಪಂಚ ಅವ್ರಿಗೆ ಆಗಿರ್ತಿತ್ತಲ್ಲ. ನಮಗೆ ಏನಾದ್ರೂ ಆಗ್ಲಿ ಮನೆ ಬಿಟ್ಟೋದ್ರೆ ಸಾಕು ಅನ್ನಂಗ ಆಗಿರ್ತಾ ಇತ್ತು. ಅದೇ ಟೈಮಲ್ಲಿ ಇವ್ರು ಸಿಕ್ಕಿ ಹಂಗೆ ಹಿಂಗೆ ಇಷ್ಟ ಪಡ್ತಾ ಇದೀನಿ, ಇನ್ನು ಫಸ್ಟ್ ಓದ್ತಾ ಇರ್ತೀನಿ ಅಷ್ಟೇ, ನಾನು ಇಷ್ಟ ಪಡ್ತಾ ಇದೀನಿ, ನಾನು ಲೈಫ್ ಕೊಡ್ತೀನಿ ಹಂಗೆ ಹಿಂಗೆ ಅಂದಾಗ ಸ್ಟಾರ್ಟಿಂಗ್ ಏನೋ ಒಪ್ಪಲ್ಲ. ನಂಗೆ ನಮ್ಮ ಪಪ್ಪ ಅಂದ್ರೆ ತುಂಬಾ ಭಯ ಇರುತ್ತೆ. ಅಯ್ಯೋ ಇಲ್ಲ ಅಪ್ಪಂಗ್ ಗೊತ್ತಾದ್ರೆ ಬಿಡ್ತಾರ, ಬೇಡ ಇದೆಲ್ಲ ಅಂದಾಗ ಅವ್ರ ಏನಂದ್ರು ಬಿಡಲ್ಲ, ಇಲ್ಲ ನಾನು ಹಂಗ್ ನೋಡ್ಕೊಂತೀನಿ ಹಿಂಗ್ ನೋಡ್ಕೊಂತೀನಿ. ಏನು ಇವತ್ತು ನಿಮ್ ಮನೆ ಕಡೆ ಹೋಗಬೇಕಾದ್ರೆ ನಿಮ್ ಅಪ್ಪ ಅಷ್ಟೊಂದ್ ಕೂಗಾಡ್ತಾ ಇದ್ರು, ಏನ್ ಜಗಳ ಆಗ್ತಿತ್ತು, ಸ್ಟೇಷನ್ಗೆಲ್ಲ ಹೋಗಿದ್ರಿ ಅಂತೆಲ್ಲ. ಒಟ್ಟು ನಮ್ಮ ಮನೇಲಿ ಏನ್ ನಡೀತಾ ಇದೆ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಂಗೆಲ್ಲ ಹೇಳ್ದಾಗ ನಾನ್ ನನ್ ಮನೆ ಕಷ್ಟನ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ತೀನಿ. ಹೌದು ಇದು ಹಿಂಗೆ ಏನಕ್ಕೋ ಜಗಳ, ಬಟ್ ಎಲ್ಲ ಇರೋ ವಿಷಯ ಹೇಳಲ್ಲ ಅಮ್ಮನ್ ಬಗ್ಗೆ ಎಲ್ಲ. ಹೌದು ಏನೋ ಗಂಡ ಹೆಂಡತಿ ಜಗಳ, ಅಮ್ಮಂಗ್ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವಾಗ ಇನ್ನೊಂದಿಷ್ಟು ಸಮಾಧಾನ ಮಾಡ್ತಾರೆ. ಯಾಕೆ ಸುಮ್ನೆ ಹಂಗಿರ್ಬೇಕು, ನಾನ್ ನೋಡ್ಕೊಳ್ತೀನಿ, ನಾನ್ ಲೈಫ್ ಕೊಡ್ತೀನಿ, ಬೇಡ ಹಂಗಿರ್ಬೇಡ ಹಿಂಗಿರ್ಬೇಡ ಅಂತ. ನಾನ್ ಅವಾಗ ಎಷ್ಟು ಬೇಡ ಬೇಡ ಅಂದ್ರು, ನಾನು ಎಷ್ಟು ಅವಾಯ್ಡ್ ಮಾಡಿದ್ರು ಕೇಳಲ್ಲ. ಹಿಂದೆ ಬಂದು ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊತಾರೆ, ನೀನ್ ನನ್ ಮದ್ವೆ ಆಗ್ಲೇಬೇಕು, ಇಲ್ಲಾಂದ್ರೆ ನಾನು ಅವ್ರಿಗೆ ಅಪ್ಪ ಅಮ್ಮ ಎಲ್ಲ ಯಾರು ಇಲ್ಲ, ನನಗೆ ಅಂತ ಹೇಳಕ್ ಯಾರು ಇಲ್ಲ, ನೀನ್ ನನಗೆ ಪ್ರಾಮಿಸ್ ಮಾಡು, ನಾನು ಎಷ್ಟ್ ದಿನ ಆದ್ರೂ ಕಾಯ್ತೀನಿ.
ಅವ್ರ ಅಣ್ಣ ತಮ್ಮಂದ್ರು 5 ಜನ, ಅಕ್ಕ ತಂಗಿಯವ್ರು 4 ಜನ. ಅಯ್ಯೋ. ಹಾ, ಅಪ್ಪ ಅಮ್ಮ ಇಲ್ಲ ಅನ್ನೋದ್ ಬಿಟ್ಟು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದ್ದವ್ರು. ಆಮೇಲೆ ಅವ್ರ ಅಕ್ಕನೇ ದೊಡ್ಡ ಅಕ್ಕ ಇದಾರಲ್ಲ, ಅವರು ನೋಡ್ಕೊಳ್ತಾ ಇದ್ರಂತೆ ಅವ್ರಿಗೆ. ಒಂದೇ ನಿಮಿಷ. ಅವ್ರೇ ನೋಡ್ಕೊಳ್ತಾ ಇದ್ರಂತೆ ಅವ್ರಿಗೆ. ಆಮೇಲೆ ಸರಿ ಹಿಂಗೆಲ್ಲ ಹೇಳಿದ್ಮೇಲೆ ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡ್ರು. ನನಗ್ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ದಿನದಲ್ಲೇ ನಮ್ ಮನೇಲಿ ಗೊತ್ತಾಗುತ್ತೆ ನಾನು ಯಾರ ಜೊತೆನೋ ಮಾತಾಡ್ತಾ ಇದೀನಿ, ನಾನು ಯಾರ ಜೊತೆನೋ ಓಡಾಡ್ತಾ ಇದೀನಿ ಅನ್ನೋದೆಲ್ಲ. ಅಂದ್ರೆ ನೀವು ಪ್ರೀತಿ ಮಾಡೋದು ಒಪ್ಕೊಂಡಿದ್ರ? ನೀವು? ನಾನ್ ಪ್ರೀತಿನ ಒಪ್ಕೊಂಡಿರ್ಲಿಲ್ಲ. ಅವನಿಗೆ ಅಯ್ಯೋ ಅಂತ ಕನ್ಸನ್ ತೋರ್ಸಿದೌದು. ಆಮೇಲೆ ಭಯ ಇತ್ತು, ನಿನಗೆ ಏನ್ ಹೇಳಿದ್ರು ಕೇಳಲ್ವಲ್ಲ, ಸುಮ್ನೆ ಹಿಂದೆ ಬಂದು ಏನಾದ್ರು ಈಗ ಮಾತಾಡ್ಸಿಲ್ಲ ಅಂದ್ರೆ ಮನೆ ತನಕ ಎಲ್ಲ ಬರ್ತಾನೆ, ಪಪ್ಪ ನೋಡ್ತಾರೆ, ಅವ್ನ್ ಯಾರು ಅಂತ ಕೇಳ್ತಾರೆ, ನಾನು ಏನ್ ಉತ್ತರ ಕೊಡ್ಬೇಕು, ಅದ್ರ ಬದಲು ಮಾತಾಡಿ ಹೇಳಿದ್ರೆ ಒಳ್ಳೇದು ಅಂತ ಅನಿಸ್ತಾ ಇತ್ತು. ಬಟ್ ಹಂಗಂತ ಮಾತಾಡು ತುಂಬಾ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಅವ್ನ ಏನ್ ಕೇಳ್ತಾನೋ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿದ್ದೆ ಅಷ್ಟೇ. ತುಂಬಾ ಹೆದರ್ಕೊಳ್ತಿದ್ದೆ ನಾನು, ಏನಾದ್ರು ಮನೇಲಿ ಗೊತ್ತಾದ್ರೆ ನಾನು ಏನ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ. ಆಮೇಲೆ ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊತಾನೆ. ಆಮೇಲೆ ಪ್ರಾಮಿಸ್ ಮಾಡಿಸ್ಕೊಂಡು ನಾನು ಹೇಳ್ತೀನಿ, ಇಲ್ಲ ನಿನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ನನಗೆ ಗೊತ್ತಿಲ್ಲ, ನಂಗೆ ಸ್ವಲ್ಪ ದಿನ ಟೈಮ್ ಕೊಡು ಹಂಗೆ ಹಿಂಗೆ ಅಂತ. ಬಟ್ ಏನಂದ್ರೆ ಕೇಳೋದಿಲ್ಲ. ಅವ್ನ್ ಪ್ಲಾನ್ ಏನಿರುತ್ತೋ ನನ್ಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೇಲೆಲ್ಲ ಗೊತ್ತಾಗಿ ನಮ್ಮ ಅಪ್ಪ ಎಲ್ಲ ಹಿಡ್ಕೊಂಡು ನಂಗೆ ಚೆನ್ನಾಗ್ ಹೊಡಿತಾರೆ. ಹೋಗಿ ಅಂತವನ್ನ ಲವ್ ಮಾಡಿದ್ಯಾ, ನಿನ್ಗೆ ಯಾರು ಸಿಕ್ಕಿಲ್ವಾ? ಒಂದೇ ಲೈನ್ ಅಲ್ಲಿ ಇಬ್ರು ಮನೆ ಇರೋದ್ರಿಂದ ಅವ್ನ್ ಬ್ಯಾಕ್ ಗ್ರೌಂಡ್ ಇವ್ರಿಗೆ ಗೊತ್ತಿತ್ತು, ಇವ್ರ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಗೊತ್ತಿತ್ತು. ಬಟ್ ನಮಗೆ ಏನು ಗೊತ್ತಿಲ್ಲ. ಇವತ್ತಿನವರೆಗೂ ನಾನು ಅವನ ಮದ್ವೆ ಆದ್ರೂನು ಅವ್ನ್ ಮನೆ ಅದೇ ಲೈನ್ ಅಲ್ಲಿ ಇದ್ರು ಅವ್ನ್ ಮನೆ ಹೆಂಗಿದೆ ಅಂತ ಅವ್ನ್ ಮನೆ ನಾನು ಯಾವತ್ತೂ ನೋಡಿಲ್ಲ. ನಮ್ ಮನೇಲಿ ನಮ್ಮನ್ನ ಎಲ್ಲೂ ಕಳಿಸ್ತಿರ್ಲಿಲ್ಲ. ಎಲ್ಲಿಗೆ ಹೋಗ್ಬೇಕಂದ್ರು ನಮ್ಮ ಅಪ್ಪ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು ಇಷ್ಟೇ ನಮ್ ಲೈಫು. ಫ್ರೆಂಡ್ ಜೊತೆ ಸೇರಕ್ ಬಿಡ್ತಿರ್ಲಿಲ್ಲ, ಫ್ಯಾಮಿಲಿ ಜೊತೆನು ಅಂದ್ರೆ ಅವ್ರು ಸೇರಕ್ ಬಿಟ್ಟು ನಾವು ಸೇರ್ತಿರ್ಲಿಲ್ಲ. ನಾವ್ ನಮ್ದು ಮನೆಗ್ ಬಂದ್ರೆ ನಮ್ ಮನೆ ಅಷ್ಟೇ ಪ್ರಪಂಚ. ಹಂಗಾಗಿ ಆಮೇಲೆ ಬೇಡ, ಅವ್ನು ಸರಿ ಇಲ್ಲ, ತುಂಬಾ ಡ್ರಿಂಕ್ಸ್ ಮಾಡ್ತಾನೆ, ಅವ್ರ ಫ್ಯಾಮಿಲಿ ಸ್ಟೋರಿ ಗೊತ್ತಿದ್ಯಾ ನಿನಗೆ, ಅವ್ರ 5 ಜನ ಅಣ್ಣ ತಮ್ಮಂದ್ರು, 5 ಜನನು ತುಂಬಾ ಕುಡುಕರು, ಇನ್ನು ಬೆಳಗ್ಗೆ 5 ಗಂಟೆಗೆ ಹೋಗಿ ಕುಡಿತಾರೆ, ಬೇಡವೇ ಬೇಡ ಅವನು ಅಂತ ಜಗಳ ಮಾಡ್ತಾರೆ. ಮನೇಲಿ ಇವ್ರು ಬೇಡ ಅಂತ ಇವ್ರು ಜಗಳ ಮಾಡ್ತಾರೆ. ಅದೇ ಮನೆಗ್ ಹೋದ್ಮೇಲೆ ಅಲ್ಲಿ ಅವನು ನನ್ ಕಾಲೇಜಿಗೆ ಹೋದಾಗ, ಇಲ್ಲ ನಂತರ ನಿನ್ನ ಯಾರು ನೋಡ್ಕೊಳಕ್ ಸಾಧ್ಯ ಇಲ್ಲ, ನಾನ್ ನೋಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಅವನ್ ಹೇಳ್ತಾನೆ. ನನಗೆ ಅವನ್ ಮಾತ್ ನಂಬೇಕಾ ಅಥವಾ ಇವ್ರ ಮಾತ್ ನಂಬೇಕಾ? ಕೆಲವೊಂದ್ಸಲ ಮನೆ ಜಗಳ ಆಡಬೇಕಾದ್ರೆ ಅಯ್ಯೋ ಅವನ್ ಜೊತೆ ಇರುವಾಗ ಇರೋಷ್ಟು ನೆಮ್ಮದಿ ಕಾಲೇಜ್ ಟೈಮಿಗೆ ಹೋದಾಗ ಅವನ್ ಜೊತೆ ಹೋಗೋದು ಅಂದ್ರೆ ನಾನ್ ಕಾಲೇಜಿಂದ ಮನೆಗೆ ಹೋಗಬೇಕಾದ್ರೆ ಕಾಲೇಜಿಗೆ ಹೋಗ್ತೀನಲ್ಲ ಅಷ್ಟೇ ಟೈಮ್ ಅಷ್ಟೇ ಅವ್ನಿಗೆ ಕೊಡ್ತಾ ಇದ್ದಿದ್ದು. ಅದು ಬಿಟ್ಟು ಅವನಿಗೋಸ್ಕರ ಒಂದ್ ಮೂವಿಗಾಗ್ಲಿ ಪಾರ್ಕು ನಾನು ಎಲ್ಲೂ ಹೋಗಿಲ್ಲ ಪರ್ಸನಲ್ ಆಗಿ. ಬಟ್ ನನಗ್ ಅವಾಗ ಅನ್ಸೋದು, ಅಯ್ಯೋ ಬೆಳಗಿಂದ ಅವನ್ ಜೊತೆ ಮಾತಾಡಿದಾಗ ಅವಾಗ ಎಷ್ಟೋ 5 ನಿಮಿಷ ಸಮಾಧಾನ ಆಗ್ತಿತ್ತು, ನಮ್ ಮನೆಗ್ ಬಂದ್ರೆ ಮತ್ತೆ ಇದೆ ಅಲ್ಲ ಅಂತ. ಇವ್ರ ಜಗಳದಲ್ಲಿ ನನಗ್ ಅವನ್ ಪ್ರೀತಿನ ಸ್ವಲ್ಪ ಜಾಸ್ತಿ ಅನ್ನೋ ತರ ಕಾಣಿಸ್ಬಿಡ್ತು. ಹಂಗಾಗಿ ನಮ್ ಮನೇಲಿ ಅವ್ರೆಷ್ಟು ಬೇಡ ಅಂತ ಉಲ್ಟಾ ತಿರ್ಗಾಕ್ ಬಿಟ್ರು, ನಾನ್ ಬೇಕು ಅಂತ ಉಲ್ಟಾ ತಿರುಗ್ದೆ. ಬಟ್ ನಾನ್ ಬೇಕು ಅಂತ ಹೇಳಕ್ ಅಲ್ಲಿ ಏನು ಪರ್ಟಿಕ್ಯುಲರ್ ರೀಸನ್ ಇಲ್ಲ. ಅವನ ಮೇಲೆ ಲವ್ ಅಂತೂ ಇಲ್ಲ, ಅವ್ನ ಆಸ್ತಿವಂತ ಅಲ್ಲ, ಅವ್ನ್ ನೋಡೋಕ್ ಚೆನ್ನಾಗಿಲ್ಲ, ಪರ್ಟಿಕ್ಯುಲರ್ ರೀಸನ್ ಏನು ಇಲ್ಲ. ನಮ್ ಮನೇಲಿ ಬೇಡ ಅಂದ್ರಲ್ಲ. ಆಮೇಲೆ ನಮ್ಮಮ್ಮನೂ ಅಷ್ಟೇ, ನಮ್ಮಮ್ಮನಿಗೆ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾದಾಗ ಬೇಗನೆ ಗೊತ್ತಾಗ್ಬಿಡ್ತು. ಇಬ್ರು ಒಂದೇ ಏರಿಯಾದಲ್ಲಿ ಇರೋದ್ರಿಂದ ಬೇಗ ವಿಷಯ ಸ್ಪ್ರೆಡ್ ಆಯ್ತು ಎಲ್ಲಾ ಕಡೆನು. ಅಮ್ಮನಿಗೂ ತುಂಬಾ ಜನ ಬೇಕಾ ನಿನ್ ಮಗಳಿಗೆ ವಿಷ ಕೊಟ್ಟು ಸಾಯಿಸ್ತಿದ್ರು, ಅಂತವ್ನ್ ಮಾತ್ರ ಬೇಡ, ಅವ್ನ್ ಸರಿ ಇಲ್ಲ, ನಾವ್ ಅವ್ರ ಅಕ್ಕಪಕ್ಕ ಮನೇಲಿ ಇರೋದು, ಅವ್ನ್ ಕ್ಯಾರೆಕ್ಟರ್ ಏನು ಅಂತ ಚೆನ್ನಾಗ್ ಗೊತ್ತು, ಬೇಡ ಅಂತ ಅಂತಾರೆ. ಆಮೇಲೆ ಅಮ್ಮನು ಹೇಳ್ತಾರೆ, ಬೇಡ ಅವ್ನ್ ಸರಿ ಇಲ್ವಂತೆ ನೋಡು, ಆಮೇಲೆ ನಾಳೆ ದಿನ ನಮ್ ಜೀವನ ಅಂತೂ ಹಿಂಗಾಗಿದೆ, ನಿಮ್ ಜೀವನ ಚೆನ್ನಾಗ್ ಇಟ್ಕೊಳ್ರಿ, ಓದ್ರಿ ಅಂತೆಲ್ಲಾ ಬುದ್ಧಿ ಹೇಳ್ತಾರೆ. ಬಟ್ ನಮಗೆ ಅವ್ರು ಹೇಳೋ ಬುದ್ಧಿ ಎಲ್ಲೋ ಇವ್ರ ಪ್ರೀತಿ ಮುಂದೆ ಅದೆಲ್ಲ ತಪ್ಪಾಗೆ ಕಾಣಿಸುತ್ತೆ. ನಾನು ಏನಂದ್ರು ಇದ್ ಮಾಡಲ್ಲ, ಇಲ್ಲ ನಾನು ಅವನನ್ನೇ ಮದ್ವೆ ಆಗೋದು ಅಂತೀನಿ. ಆಮೇಲೆ ನಾನು ಅವನ ಹತ್ರನು ಮಾತಾಡಿರ್ತೀನಿ, ನಾನು ಆಯ್ತು ನಿಂಗ್ ಪ್ರಾಮಿಸ್ ಮಾಡಿದೀನಿ ಮದ್ವೆ ಆಗ್ತೀನಿ ಅಂತ, ನಾನು ಎಲ್ಲಿ ತನಕ ಓದ್ತೀನೋ ನನಗೆ ಅಲ್ಲಿವರೆಗೂ ಓದಕ್ ಬಿಡು, ನನಗ್ ಓದಕ್ ಆಸೆ ಇದೆ. ಆಮೇಲೆ ಬೇಕಾದ್ರೆ ನನ್ ಮನೇಲಿ ಮದ್ವೆ ಅನ್ನೋ ಟಾಪಿಕ್ ಬಂದಾಗ ನಾನು ಇನ್ನೊಂದೇ ಮದ್ವೆ ಆಗೋದು, ನನ್ ಮನೇಲಿ ಏನ್ ಹೇಳಿದ್ರು ನಾನ್ ಕೇಳಲ್ಲ ಅಂತ. ಅಷ್ಟೊತ್ತಿಗೆ ಅಂತ ಹೇಳ್ತಾನೆ. ಬಟ್ ಇವ್ನ ಆದ್ರೂನು ನಾನ್ ಕಾಲೇಜಿಗೆ ಹೋಗುವಾಗ ಕಾಲೇಜ್ ಗೇಟ್ ಹತ್ರನೇ ಕಾಯೋದು, ಇನ್ ಕೇಸ್ ಬೇಗ ಒಳಗ್ ಬಂದಿಲ್ಲ ಅಂದ್ರೆ ಅವನೇ ಒಳಗ್ ಬಂದ್ಬಿಡೋದು, ಆತರ ಎಲ್ಲ ಟಾರ್ಚರ್ ಕೊಡ್ತಾ ಇರ್ತಾನೆ. ಆಮೇಲೆ ಫಸ್ಟ್ PUC ಇರುವಾಗ, ಫಸ್ಟ್ PUC ಮುಗಿಯುತ್ತೆ, ಅವಾಗ ಇವ್ನ್ ಸ್ಟಾರ್ಟ್ ಮಾಡ್ಕೊಂತಾನೆ, ನೀನ್ ಓದ್ ಏನ್ ಮಾಡ್ಬೇಕು, ನೀನೇನಾದ್ರು ದುಡ್ದಿ ನನಗ್ ಸಾಕ್ಬೇಕಾ, ನಾನ್ ತಾನೇ ಸಾಕೋದು, ಯಾಕೆ ಓದ್ತೀಯ, ಬೇಡ ಓದೋದು ಅಂತೇಳಿ.
ನಾನ್ ಆಮೇಲೆ ನಾನ್ ಇನ್ನು ಡಿಸೈಡ್ ಮಾಡಿರಲ್ಲ, ಓದೋದ್ ಬೇಕಾ ಓದೋದ್ ಬಿಡ್ಬೇಕಾ ಅನ್ನೋದ್ ನನಗೆ ಇನ್ನೂ ಗೊತ್ತಿರಲ್ಲ. ಸರಿ ಆಯ್ತು ನೋಡೋಣ ಅಂತ ಇರ್ತೀನಿ. ಅಷ್ಟೊತ್ತಿಗೆ ಪಪ್ಪ ಏನ್ ಮಾಡ್ತಾರೆ, ನಮ್ಮ ಅಪ್ಪಾಜಿ ಅವ್ರ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿತ್ತಲ್ಲ, ಇವಳಿಗೆ ಹಿಂಗೆ ಬಿಟ್ರೆ ಅವನಿಂದೆ ಹೋಗ್ಬಿಡ್ತಾರೆ ಅಂತ ರೈಲ್ವೆ ಹುಡ್ಗನೇ ಒಬ್ರು, ನಾನು ಓಡಾಡೋ ಟೈಮಲ್ಲಿ ನಾವು ಟ್ರೈನ್ಗೆ ಓಡಾಡ್ತಾ ಇದ್ದಿದ್ದು, ಅಲ್ಲಿ ನೋಡಿ ಒಬ್ರು ಇಷ್ಟಪಟ್ಟು ಅವರೇ ಪಪ್ಪನಿಗೆ ಕೇಳಿರ್ತಾರೆ, ಹಿಂಗೆ ನಿಮ್ ಮಗಳನ್ನ ನಾವೇ ಮದ್ವೆ ಮಾಡ್ಕೊಂತೀವಿ, ನಮಗೇನು ಬೇಡ ಮದ್ವೆ ಮಾಡ್ಕೊಡಿ ಅಂತ. ನಾನ್ ಅವಾಗ ಇನ್ನೂ ಹೈಸ್ಕೂಲ್ ಇದ್ದೆ. ಸೊ ನಮ್ಮ ಮನೇಲಿ ಅದೇನು ಮಾತಾಡಿರ್ಲಿಲ್ಲ. ನಾನು ಈ ವಿಷಯ ನಮ್ಮಲ್ಲಿ ಗೊತ್ತಾದ ತಕ್ಷಣ ನಮ್ಮ ಅಪ್ಪನ ತಲೆಗೆ ಆ ವಿಷಯ ಬಂದ್ಬಿಡುತ್ತೆ, ಅವನಿಗೆ ಮದ್ವೆ ಮಾಡ್ಕೊಟ್ರೆ ಚೆನ್ನಾಗಿರ್ತಾಳಲ್ಲ ಅಂತ. ನನಗ್ ಬಂದು ಹೇಳ್ತಾರೆ, ನೆಕ್ಸ್ಟ್ ವೀಕ್ ಹಿಂಗೆ ಆ ಹುಡ್ಗ ಹಿಂಗ ಅವ್ರಾಗೆ ಕೇಳಿದಾರೆ, ಅವ್ರಿಗೆ ವರದಕ್ಷಿಣೆ ಏನು ಬೇಡವಂತೆ, ಮದ್ವೆ ಮಾಡ್ಕೊಡ್ರಿ ಅಂತ. ನೀನು ನೋಡಿದ್ಯಂತಲ್ಲ ಟ್ರೈನಿಗೆ ಓಡಾಡಬೇಕಾದ್ರೆ ಹುಡ್ಗನ, ಅವನನ್ನ ಮದ್ವೆ ಆಗು ಅಂತ. ನನಗೆ ಅವಾಗೆಲ್ಲ ಒಳ್ಳೆ ಜಾಬ್ ಅವ್ರನ್ನ ಮದ್ವೆ ಆಗ್ಬೇಕು, ನನ್ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅನ್ನೋದು ನಮ್ ತಲೆಯಲ್ಲಿ ಇರ್ಲಿಲ್ಲ. ನನ್ ತಲೆಯಲ್ಲಿ ಇದ್ದಿದ್ ಒಂದೇ ಒಂದು, ನಾನು ಇವನಿಗೆ ಪ್ರಾಮಿಸ್ ಮಾಡಿದೀನಿ, ಮಾತಿಗ್ ತಪ್ಪಾರ್ದು, ಏನೇ ಅಂದ್ರು ನಾನು ಮದ್ವೆ ಆಗ ಅದೇ ಕ್ಷಣ ಸತ್ರು ಚಿಂತೆ ಇಲ್ಲ, ಅಥವಾ ಇವ್ರು ನಮ್ಮನ್ ಮದ್ವೆ ಆಗದೆ ಸಾಯಿಸಿದ್ರು ಚಿಂತೆ ಇಲ್ಲ, ನಾನು ಅವ್ನ್ ಮಾತಿಗ್ ತಪ್ಪಾರ್ದು ಅನ್ನೋದಷ್ಟೇ ನನ್ ತಲೆಯಲ್ಲಿ ಇರುತ್ತೆ. ಸರಿ ನಾನ್ ಇವನಿಗೆ ಆ ವಿಷಯನ ಹೇಳ್ಬಿಡ್ತೀನಿ, ಹಿಂಗೆ ನಮ್ ಮನೇಲಿ ಈ ತರ ನೋಡಿದಾರೆ ಹುಡ್ಗನ್ನ, ಅವ್ರನ್ನ ಮದ್ವೆ ಆಗು ಅಂತ ಇದಾರೆ ಅಂತ. ಇವನ್ ಇಲ್ಲ, ನೀನ್ ಪ್ರಾಮಿಸ್ ಮಾಡಿ ನೀನ್ ಹೆಂಗೆ ಬೇರೆಯವ್ರ ಮದ್ವೆ ಆಗಕ್ ಸಾಧ್ಯ, ಅದಾಗಲ್ಲ ಹಂಗೆ ಹಿಂಗೆ ಅಂತಾನೆ. ಸ್ವಲ್ಪ ದಿನ ವೆಯ್ಟ್ ಮಾಡು, ನಾನು ಒಳ್ಳೆ ಜಾಬ್ ಮಾಡ್ತೀನಿ. ಅವನು ತರಕಾರಿ ಮಂಡಿಯಲ್ಲಿ ವೆರೈಟರ್ ಕೆಲಸ ಮಾಡ್ತಾ ಇರ್ತಾನೆ ಭದ್ರಾವತಿಯಲ್ಲಿ, ಅವ್ರ ಮಾವನ್ ತರಕಾರಿ ಅಂಗಡಿಯಲ್ಲೇನೆ. ಸ್ವಲ್ಪ ದಿನ ವೆಯ್ಟ್ ಮಾಡು, ನಾನು ಒಂದ್ ಸ್ವಲ್ಪ ದುಡ್ಡು ಜೋಡಿಸ್ಕೊಂತೀನಿ, ಮದ್ವೆ ಆಗೋಣ ಅಂತಾನೆ. ಇಲ್ಲ ನಂಗೆ ವೆಯ್ಟ್ ಮಾಡೋಷ್ಟು ಆಪ್ಷನ್ ಇಲ್ಲ, ಒಂದು ನನ್ ಪಾಡಿಗೆ ನನ್ನನ್ ಬಿಟ್ಬಿಡು, ನಮ್ಮಲ್ಲಿ ತೋರ್ಸಿರೋ ಹುಡ್ಗನ್ ಮದ್ವೆ ಆಗ್ತೀನೋ, ನಾನು ಇನ್ನೂ ಓದ್ತೀನೋ ಗೊತ್ತಿಲ್ಲ, ಏನೋ ಮಾಡ್ಕೋತೀನಿ, ಇಲ್ಲ ನೀನ್ ಮದ್ವೆ ಆಗು, ಎರಡರಲ್ಲಿ ಒಂದೇ ಆಪ್ಷನ್. ನೀನ್ ನನ್ ಪಾಡಿಗೆ ನನಗೆ ಇರೋಕ್ಕೂ ಬಿಡಲ್ಲ, ಬಂದು ಈ ತರ ಮೀಟ್ ಆಗೋದು, ಮಾತಾಡು ಅಂತ ಹೇಳೋದು, ಮದ್ವೆ ಆಗೋಣ ಅಂದಾಗ ಲೇಟ್ ಆಗಿ ಮದ್ವೆ ಆಗೋಣ ಅನ್ನೋದು, ನಮ್ಮನೇಲಿ ನೀನ್ ಮಾತಾಡ್ಸಿದ್ರೆ ನಮ್ಮನೇಲಿ ಮತ್ತೆ ಮದ್ವೆ ವಿಷಯ ಸ್ಟಾರ್ಟ್ ಆಗುತ್ತೆ. ಸರಿ ಆಯ್ತು, ನೀನ್ ಲೈಫ್ ಸೆಟ್ಲ್ ಆಗೋರ್ಗು ನಾವು ದೂರನೇ ಇರೋಣ ಅಂತ ನಾನ್ ಹೇಳ್ತೀನಿ. ಅವನಿಗೆ ಮನೇಲಿ ಈ ಹುಡ್ಗನ್ ಬೇರೆ ನೋಡಿರ್ತಾರಲ್ಲ, ಎಲ್ಲೋ ನಂಬಿಕೆ ಹೋಗ್ಬಿಟ್ಟಿರುತ್ತೆ. ಇಲ್ಲ ಬೇಡ ನೀನ್ ಆಯ್ತು ಸರಿ, ನೀನ್ ಮನೇಲಿ ಏನಂದ್ರೆ ಒಪ್ಕೊಂಬೇಡ, ನಾವ್ ಆದಷ್ಟು ಬೇಗ ಮದ್ವೆ ಆಗೋಣ ಅಂತಾನೆ. ನಮ್ಮಪ್ಪ 1 ವೀಕ್ ಮುಂಚೆ ಬರೋ ಗಂಡನ್ನ ಆಕ್ಚುಲಿ ನೆಕ್ಸ್ಟ್ ಡೇನೆ ಬರೋ ಪ್ಲಾನ್ ಮಾಡಿರ್ತಾರೆ. ನನಗದ್ ಗೊತ್ತಿರಲ್ಲ. ಹಿಂದಿನ ದಿನ ಅಮ್ಮ ಹೇಳ್ತಾರೆ, ಹಿಂಗೇನೋ ನಾಳೆ ಮನೇಲಿ ಇರ್ಬೇಕಂತ, ಎಲ್ಲೂ ಹೊರಗ್ ಹೋಗ್ಬೇಡ, ಹಿಂಗ್ ಬರ್ತಾರಂತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನೇನ್ ಮಾಡ್ತೀನಿ, ಇವನಿಗೆ ಹೇಳ್ಬಿಡ್ತೀನಿ, ಹಿಂಗೆ ಬರ್ತಾರಂತೆ ನಾಳೆ ಅಂತ ಹೇಳ್ಬಿಟ್ಟು. ಸರಿ, ಅವನಿಗೆ ಯೋಚನೆ ಮಾಡೋ ಟೈಮು ಕೊಡಲ್ಲ ನಾನು. ನೀನ್ ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ನಾನ್ ಇವಾಗ ಮನೆ ಬಿಟ್ಟು ಬರ್ತಾ ಇದ್ದೀನಿ. ಅವತ್ ಆಕ್ಚುಲಿ ಮಾರ್ನಿಂಗ್ 10 o'clock ಕಾಲ್ ಮಾಡ್ತೀನಿ ನಾನು ಇವಾಗ ಮನೆ ಬಿಟ್ಟು ಬರ್ತಾ ಇದೀನಿ, ಒಂದು ನೀನ್ ನನಗ್ ಒಪ್ಕೊಂಡ್ ಲೈಫ್ ಕೊಡು, ಇಲ್ವಾ ನನಗ್ ಬಿಟ್ಬಿಡು, ನನ್ ದಾರಿ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ ತುಂಬಾ ಸಲ, ಬೇಡ ಮನೆ ಬಿಟ್ಟು ಬರ್ಬೇಡ, ಬೇಡ ಮನೆ ಬಿಟ್ಟು ಬರ್ಬೇಡ ಅಂತ ಹೇಳ್ಬಿಟ್ಟು. ಅಂದ್ರೆ ನಾ ಇನ್ನು ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ಸ್ವಲ್ಪ ದಿನ ಟೈಮ್ ಕೊಡು ಅಂತ ಹೇಳಿ. ಬಟ್ ನಾನು ಅದನ್ನ ಕೇಳಲ್ಲ. ನನಗೆ ಇಲ್ಲ, ಒಂದು ಇವನು ನನ್ ಪಡೆ ನನ್ನನ್ನು ಬಿಡಲ್ಲ, ಹಂಗಂತ ಮದ್ವೆ ಲೇಟ್ ಆಗೋಣ, ದಿನ ಮಾತಾಡ್ಕೊಂಡಿರೋಣ ಅಂದ್ರೆ ಅದು ನಮ್ ಮನೇಲಿ ಒಪ್ಪಲ್ಲ. ಸರಿ ನಾನು ಇಲ್ಲ, ನಾನ್ ಮನೆ ಬಿಟ್ಟು ಬರ್ತಾ ಇದೀನಿ ಅಂತೇಳಿ ಅವ್ನಿಗೆ ಫೋನ್ ಕಟ್ ಮಾಡಿ, ಅವನ ಹತ್ರ ಮೊಬೈಲ್ ಏನು ಇರಲ್ಲ, ಅದ್ಯಾಕೆ ಲ್ಯಾಂಡ್ಲೈನ್ ನಂಬರ್ ಇರುತ್ತಷ್ಟೇ. ಇವಾಗ ನನ್ನ ಹತ್ರನು ಮೊಬೈಲ್ ಅಂತ ಏನೂ ಇಲ್ಲ. ಸರಿ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು. ಅಮ್ಮನಿಗೆ ಗೊತ್ತಿರುತ್ತೆ, ಅಮ್ಮನಿಗೆ ನಿಜಾನ ಹೇಳೋಗಿರ್ತೀನಿ, ಪಪ್ಪ ಇಲ್ಲಿದ್ರೆ ಬೇರೆಯವ್ರಿಗೆ ಮದ್ವೆ ಮಾಡ್ತಾರೆ, ನನಗೆ ನೀನ್ ಎಂತವನಿಗೆ ಕೊಟ್ಟು ಮದ್ವೆ ಮಾಡ್ಕೊಂಡ್ರು ಅವನ್ ತರ ನೋಡ್ಕೊಳ್ಳೋರು ನನಗೆ ಯಾರು ಸಿಗಲ್ಲ, ಸೊ ನಾನು ಅವನ್ ಜೊತೆನೆ ಹೋಗ್ತೀನಿ, ಎಲ್ಲಾ ಸರಿ ಹೋಗುತ್ತೆ, ನೀನ್ ಏನು ಯೋಚನೆ ಮಾಡ್ಬೇಡ, ಆಮೇಲೆ ಎಲ್ಲಾ ಸರಿ ಆದ್ಮೇಲೆ ನಾವೇ ಮನೆಗ್ ಬರ್ತೀವಿ ಅಂತೆಲ್ಲ. ಪಪ್ಪನಿಗೆ ಗೊತ್ತಿರಲ್ಲ, ಅಮ್ಮನಿಗೆ ಅಷ್ಟೇ ಗೊತ್ತಿರುತ್ತೆ. ಮನೆ ಬಿಟ್ಟು ಹೋಗ್ತೀನಿ. ಅವ್ನ್ ಕರೆಕ್ಟ್ ನಾನು ಹೇಳಿರೋ ಅಡ್ರೆಸ್ ಅಲ್ಲಿ ಅವನು ವೇಟ್ ಮಾಡ್ತಾ ಇರ್ತಾನೆ. ಆಮೇಲೆ ಹೋಗ್ತೀನಿ. ಹೋಗಿದ ತಕ್ಷಣ ಬೈತಾನೆ, ಏನಕ್ಕೆ ನಾನು ಹೇಳ್ದೆ ತಾನೆ ಇಷ್ಟು ಬೇಗ ಮನೆ ಬಿಟ್ಟು ಬರ್ಬೇಡ ಅಂತ ಹೇಳಿ, ಏನೂ ಆಗಲ್ಲ, ನಿಮ್ ಮನೇಲಿ ಅಷ್ಟು ಅರ್ಜೆಂಟ್ ಆಗಿ ಮದ್ವೆ ಮಾಡಲ್ಲ, ಹೋಗ್ಬಿಡು ನೀನು ಅಂತೇಳಿ. ಅದಕ್ಕೆ ನಾನು ಇಲ್ಲ, ನನ್ ಮನೆ ಬಿಟ್ಟಂತೂ ಬಂದಾಗಿದೆ, ನೀನ್ ನೋಡ್ಕೊಂಡ್ರು ಓಕೆ, ಒಪ್ಕೊಂಡ್ರು ಓಕೆ, ಒಪ್ಕೊಂಡಿಲ್ಲ ಅಂದ್ರೆ ಓಕೆ, ನಾನ್ ವಾಪಸ್ ಮನೆಗೆ ಹೋಗಲ್ಲ, ಇಲ್ಲ ಸಾಯ್ತೀನಿ, ಇಲ್ಲ ನಿನ್ ಜೊತೆ ಬರ್ತೀನಿ, ಇದೆರಡೇ ಆಪ್ಷನ್ ನನಗೆ ಅಂತ ಹೇಳ್ತೀನಿ. ಆಮೇಲೆ ಹಂಗಂತ ಹೇಳಿದ್ಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಸರಿ ಆಯ್ತು ನಡಿ ಅಂತ ಯಾವ್ದೋ ಒಂದು ಫ್ರೆಂಡ್ ರೂಮಿಗೆ ಕರ್ಕೊಂಡು ಹೋಗ್ತಾನೆ ನನ್ನನ್ನ. ಅಲ್ಲೇ ಇಟ್ಕೊಂತಾನೆ. ಆಲ್ರೆಡಿ ನಾವ್ ಅಷ್ಟೆಲ್ಲ ಮಾತಾಡಿ ಆ ಡಿಸಿಷನ್ ಅವ್ನು ಓಕೆ ಅನ್ನೋದಕ್ ಸಂಜೆ ಆಗೋಗಿರುತ್ತೆ. ಎಲ್ಲಿಗೆ ಹೋಗ್ಬೇಕನ್ನೋ ಆಪ್ಷನ್ ಗೊತ್ತಿರಲ್ಲ. ಆಕ್ಚುಲಿ ಹುಡ್ಗನ್ ಮನೇಲೂ ನಮ್ ವಿಷಯ ಎಲ್ಲ ಗೊತ್ತಿರುತ್ತೆ, ಬಟ್ ಹುಡ್ಗನ್ ಮನೇಲಿ ಎಲ್ಲರಿಗೂ ಓಕೆ ಇರುತ್ತೆ. ನನಗೆ ಅವತ್ತಿನವರೆಗೂ ನಾನು ಹುಡ್ಗನ್ ಮನೆ ಹೆಂಗಿರುತ್ತೆ ಅಂತ ನೋಡಿರಲ್ಲ, ಅವ್ನ ಮನೆ ಬ್ಯಾಕ್ ಗ್ರೌಂಡ್ ಗೊತ್ತಿರಲ್ಲ, ನನಗೊಂದ್ ಬಗ್ಗೆ ಏನೂ ಗೊತ್ತಿರಲ್ಲ, ಒಳ್ಳೇದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಯಾವ್ದೋ ಒಂದ್ ರೂಮ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಸಡನ್ ಆಗಿ ಮನೆಗೂ ಕರ್ಕೊಂಡು ಹೋಗಂಗಿಲ್ವಲ್ಲ. ನನಗೆ ಹೋಗ್ಬಿಟ್ಟು
ಸಂಜೆ ಅಮ್ಮ ಅಪ್ಪ ನೆನಪಾಗ್ತಾರೆ. ಅವಾಗ ನೆನ್ಸ್ಕೊಂತೀನಿ ನಮ್ಮ ಮನೇಲಿ ಏನಾಗ್ತಿರ್ಬೋದು ಇವಾಗ, ನನ್ ಮನೇಲಿ ಏನಾಗ್ತಿರ್ಬೋದು ಇವಾಗ, ನಾನು ಹೋಗ್ತಿರೋದನ್ನ, ನಾನೀಗ ಹಂಗ್ ಬಂದಿರೋದನ್ನ ಅವ್ರು ಒಪ್ಕೊಂಡಿರ್ಬೋದಾ ಇಲ್ವಾ, ಅಥವಾ ಏನಾದ್ರು ಅಪ್ಪ ಅಮ್ಮಂಗೆ ಏನಾದ್ರು ಜಗಳ ಆಗ್ತಿರ್ಬೋದಾ, ಏನಾಗಿದೆ ಅಂತ ಹೇಳ್ಬಿಟ್ಟು ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡ ಇದ್ರಲ್ಲೇ ಇರ್ತೀನಿ. ಬಟ್ ಅಷ್ಟೊತ್ತಿಗೆ ಇವ್ರ ಲೋಕನೇ ಇವ್ರಿಗಾಗಿರುತ್ತೆ, ಇವನ್ ತನೇಲಿ ಬೇರೆ ಏನೇನೋ ಓಡ್ತಾ ಇರುತ್ತೆ. ನನಗೆ ಈಗ ವಾಪಸ್ ಕರ್ಕೊಂಡ್ ಹೋಗು ಅಂತ ಹೇಳಂಗಿಲ್ಲ, ಮನೆ ಅಂತೂ ಬಿಟ್ಟು ಬಂದ್ಬಿಟ್ಟಿದೀನಿ. ಅಳ್ಕೊಂತ ಕುತ್ಕೊಂಡಾಗ ಇವ್ನಿಗೆ ಹೊರಗಿಂದನೇ ಏನಾದ್ರು ಊಟ ಏನೋ ತಗೊಂಬಂದ್ ತಿಂದಿ ಕುತ್ಕೊಳ್ತೀವಿ. ನಾನ್ ಹೇಳ್ತೀನಿ ಹಿಂಗ್ ಬಿಟ್ಟು ಬಂದ್ಬಿಟ್ಟಿದೀನಿ, ನಮ್ಮಪ್ಪ ಮೊದ್ಲೇ ಸರಿ ಇಲ್ಲ, ನಮ್ಮಮ್ಮಂಗೆ ಏನೇನೋ ಹೇಳಿ ದಿನ ಬೈದು ಟಾರ್ಚರ್ ಕೊಡ್ತಾರೆ, ಇವಾಗ ನಾನು ಹಿಂಗ್ ಹೊರಗ್ ಬಂದಿದೀನಿ, ಏನ್ ಮಾಡ್ತಿರ್ತಾರೋ ಏನೋ ಗೊತ್ತಿಲ್ಲ, ಒಂದ್ಸಲ ಹೋಗಿ ನಮ್ ಮನೆ ರೋಡಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನ ಆಗ್ತಿತ್ತು ಅಂತ ಹೇಳ್ಬಿಟ್ಟು. ಬಟ್ ಇವನ್ ಅದನ್ನ ಏನು ಕೇಳಲ್ಲ, ಏನು ಆಗಲ್ಲ ಬಿಡು, ಅವ್ರಿಗೆ ಗೊತ್ತಿರುತ್ತೆ ನೀನ್ ನನ್ ಜೊತೆನೆ ಬಂದಿರೋದು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಅವಾಗ ನಾವಿಬ್ರು ಮದ್ವೆ ಅಂತ ಏನೂ ಆಗಿರಲ್ಲ, ಬರೀ ರೂಮಲ್ಲಿ ಇರ್ತೀವಿ ಅಷ್ಟೇ. ಆಮೇಲೆ ನಾನು ಅಳ್ತಾ ಕೂತಿರ್ತೀನಿ ನಮ್ಮ ಮನೇಲಿ. ನನಗೆ ಆಲ್ರೆಡಿ ಅಮ್ಮ ನೆನಪಾಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ, ಬಂದಿದ್ ತಪ್ಪು ಅಂತ ಅವಾಗ ಅನ್ಸ್ಬಿಟ್ಟಿರುತ್ತೆ. ಬಟ್ ವಾಪಸ್ ಹೋಗೋ ಧೈರ್ಯ ಇರಲ್ಲ. ಆಲ್ರೆಡಿ ಎಷ್ಟ್ ಚೆನ್ನಾಗ್ ಗೊತ್ತಾಗಿದ್ಯೋ, ವಿಷಯ ಎಲ್ಲಿ ತನಕ ಹೋಗಿದ್ಯೋ ಅನ್ನೋ ಭಯದಲ್ಲಿ. ಆಮೇಲೆ ಇವನ್ ಎಲ್ಲದಕ್ಕೂ ರೆಡಿ ಇರ್ತಾನೆ. ನಾನು ನನ್ನ ಹತ್ರ ಬಂದಾಗ ನಾನು ಹೇಳ್ಕೊಂತೀನಿ, ಬೇಡ ನಾವಿನ್ನೂ ಮದ್ವೆ ಅಂತ ಆಗಿಲ್ಲ, ನನ್ ಮನೇಲಿ ಏನಾಗಿದೆ ಅನ್ನೋ ಭಯದಲ್ಲಿ ನಾನು ಇದ್ದೀನಿ, ಸ್ವಲ್ಪ ದಿನ ನನ್ ಪಾಡಿಗೆ ನನ್ನನ್ ಬಿಟ್ಬಿಡು ಅಂತ. ಬಟ್ ನನ್ ಮಾತ್ ಕೇಳಲ್ಲ. ಬಂದ್ಮೇಲೆ ಏನು ಮುಗೀತು ತಾನೆ, ಯಾವತ್ತಿದ್ರು ನಾವು ಗಂಡ ಹೆಂಡ್ತಿ ಆಗೋರೆ, ನೀನ್ ಬಂದ್ಬಿಟ್ಟಿದ್ಯಾ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಅವತ್ತೇ ನನ್ನನ್ನ ಯೂಸ್ ಮಾಡ್ಕೊಬಿಡ್ತಾನೆ. ನಾನು ಕಾಲಿಗೆಲ್ಲ ಬಿದ್ದು ಬೇಡ್ಕೋತೀನಿ, ನಂಗ್ ಸ್ವಲ್ಪ ಟೈಮ್ ಕೊಡು, ನಾನ್ ಮೋಸ ಏನ್ ಮಾಡಲ್ಲ, ನಂಗ್ ಟೈಮ್ ಕೊಡು ಅಂತ. ಬಟ್ ನಂಗ್ ಟೈಮ್ ಕೊಡೋದಿಲ್ಲ, ಅವ್ನ್ ಕೆಲ್ಸ ಏನೋ ಅವ್ನ್ ಮುಗಿಸ್ಕೊಳ್ತಾನೆ. ಆಮೇಲೆ ಇಡೀ ರಾತ್ರಿ ಇಬ್ರು ಮಾತಾಡ್ತಾ ಇರ್ತೀವಿ. ಅವಾಗ ಒಂದೊಂದೇ ಮಾತುಗಳು ಹೊರಗ್ ಬರುತ್ತೆ. 1 ವರ್ಷ ಅವನ್ ಜೊತೆ ಓಡಾಡಿದೀನಿ ನಾನು, ಫಸ್ಟ್ PU ಸ್ಟಾರ್ಟಿಂಗ್ ಇಂದ ಫಸ್ಟ್ PU ಮುಗಿಯೋವರ್ಗುನು. ಅವಾಗ ಒಂದ್ ಯಾವ್ದೇ ಮಾತು, ಯಾವ್ದೇ ಬುದ್ಧಿ ನನಗ್ ಅವನು ಎಲ್ಲೂ ತೋರಿಸ್ಕೊಂಡಿಲ್ಲ, ನನಗೂ ಎಲ್ಲೂ ಗೊತ್ತಾಗಿಲ್ಲ. ಬಟ್ ಆಮೇಲೆ ಅವತ್ತೇ ನೈಟ್ ಮಾತಾಡುವಾಗ ಹೇಳ್ತಾನೆ, ನಿಮ್ಮಮ್ಮ ಯಾರ ಜೊತೆನೋ ಮಾತಾಡ್ತಾರಂತಲ್ಲ, ಅವ್ರು ಯಾರು, ನಿಮ್ ಮನೇಲಿ ಯಾವ ಟಾಪಿಕ್ ಜಗಳ ನಡೆಯುತ್ತೆ, ನಿಮ್ಮಪ್ಪ ಯಾವಾಗ್ಲೂ ರೋಡಲ್ಲಿ ನಿಂತ್ಕೊಂಡು ಅವ್ನ್ ಬರ್ತಾನ ಮನೆಗೆ ಇವ್ನ್ ಬರ್ತಾನ ಅಂತಾರಲ್ಲ, ಇವ್ರು ಯಾರು ಅಂತ ಎಲ್ಲಾ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ನಾನೆಲ್ಲಾನು ನಿಜ ಹೇಳ್ಬಿಡ್ತೀನಿ. ನನಗೆ ಯಾವ್ದು ಸುಳ್ಳು ಹೇಳ್ಬೇಕು, ಏನ್ ಮಾಡ್ಬೇಕು ಆ ಏಜಲ್ಲಿ ಗೊತ್ತಿರ್ಲಿಲ್ವಾ, ಅಥವಾ ನಾನ್ ನಿಜ ಹೇಳಿದ್ದ ಗೊತ್ತಿಲ್ಲ, ನಾನು ಎಲ್ಲಾನು ಹೇಳ್ಬಿಡ್ತೀನಿ. ಹೌದು ಹಿಂಗೆ ಈ ತರ ಇದೆ, ನಮ್ ಪಪ್ಪ ಇದೇ ವಿಷಯಕ್ಕೆ ಜಗಳ ಮಾಡ್ಕೊಂತಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಾಗ ಸಮಾಧಾನ ಮಾಡ್ತಾನೆ ನನಗೆ. ಆಯ್ತು ಬಿಡು, ಅವ್ರೇನಾದ್ರು ಮಾಡ್ಕೊಂಡ್ಲಿ, ಅದು ನಮಗ್ ಬೇಡ, ನಾವ್ ಚೆನ್ನಾಗಿರೋಣ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತ ಅಷ್ಟಕ್ಕೂ ಸುಮ್ನೆ ಆಗ್ತೀನಿ ನಾನು. ಆಮೇಲೆ ಮಾರನೇ ದಿನ ಬೆಳಗ್ಗೆ ಎದ್ಮೇಲೆ ಏನ್ ಮಾಡ್ಬೇಕು, ಇವಾಗ ಎಲ್ಲಿಗೆ ಹೋಗ್ಬೇಕು ಏನು ಗೊತ್ತಿಲ್ವಲ್ಲ, ಸರಿ ನೀನ್ ಇಲ್ಲೇ ಇರು, ನಾನು ಹೊರಗಡೆ ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮನೆ ಹೊರಗಡೆಯಿಂದ ಆ ರೂಮ್ ನ ಹೊರಗಡೆಯಿಂದ ಬೀಗ ಹಾಕೊಂಡ್ ಹೋಗ್ತಾನೆ. ನಾನು ಅವಾಗ ಕೇಳ್ತೀನಿ, ಏನಕ್ ಬೀಗ ಹಾಕ್ತಾ ಇದೀಯಾ, ಹಾಕ್ಬೇಡ ಅಂತ. ಇಲ್ಲ ಇದು ಬೇರೆ ನನ್ ಫ್ರೆಂಡ್ ರೂಮ್ ಅಲ್ಲ, ಯಾರಾದ್ರೂ ಸಡನ್ ಆಗಿ ಬಂದ್ರೆ ನೀನ್ ಏನಂತ ರೆಸ್ಪಾನ್ಸ್ ಮಾಡ್ತೀಯಾ, ಏನಂತ ಹೇಳ್ತೀಯಾ, ಬೇಡ ಯಾರು ಇಲ್ಲ ಅನ್ಕೊಂಡ್ ಹೋಗ್ತಾರೆ, ಬೀಗ ಹಾಕೊಂಡ್ ಹೋಗ್ತೀನಿ, ನಾನು ಬರ್ತೀನಿ ಅಂತ ಹೋಗ್ತಾನೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತಿರ್ತೀನಿ. ಇವನ್ ಅಷ್ಟಲ್ಲಿ ಹೋಗಿ ಮನೇಲೆಲ್ಲ ಮಾತಾಡಿ ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದಾನೆ. ನನಗದು ಗೊತ್ತಿಲ್ಲ, ಅವ್ರ ಮನೇಲಿ ಹೋಗ್ಬಿಟ್ಟು ಈ ತರ ಹಿಂಗ ಅವಳು ಬಂದ್ಬಿಟ್ಟಿದ್ದಾಳೆ, ನಾವ್ ಹಿಂಗೆಲ್ಲ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿ ಮಾತಾಡ್ಕೊಂಡ್ ಬಂದಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಬರ್ತಾನೆ, ಬಂದ್ಬಿಟ್ಟು ನಡಿ ಹೋಗೋಣ ಅಂತ ಅಂತಾನೆ. ಎಲ್ಲಿಗೆ? ನಮ್ ಮನೆಗ್ ಹೋಗೋಣ ಅಂತಾನೆ. ಅಯ್ಯೋ ಅಲ್ಲಿ ಇನ್ನೂ ನಮ್ಮನೇಲಿ ಏನಾಗಿದ್ಯೋ ಏನೋ ಗೊತ್ತಿಲ್ಲ, ಅವ್ರ ಏನಾದ್ರು ನಮ್ಮನ್ನ ಜೊತೆಲಿ ಇರಕ್ ಬಿಟ್ಟಾರ, ಹಂಗೆ ಹಿಂಗಂದ್ರೆ ನಿಮ್ಮಪ್ಪ ಏನು ಮಾಡಲ್ಲ, ಎಲ್ಲಾ ಸರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ, ನೀನ್ ನನ್ ಜೊತೆ ಬಂದಿರೋದು ಅಂತ ಆಲ್ರೆಡಿ ಅರ್ಧಕ್ಕರ್ಧ ಊರಿಗೆ ಗೊತ್ತಾಗ್ಬಿಟ್ಟಿದೆ, ಹಿಂಗ್ ಹೋಗಿದಾರೆ, ಸೀನಣ್ಣನ್ ಮಗಳು ಹಿಂಗ್ ಹೋಗಿದಾರೆ ಅಂತ ಎಲ್ಲಾರ್ಗು ಗೊತ್ತಾಗಿದೆ, ನೀನೇನ್ ಟೆನ್ಷನ್ ತಗೊಂಬೇಡ ಬಾ ಅಂತ ಕರ್ಕೊಂಡ್ ಹೋಗ್ತಾನೆ. ನಾನ್ ಹೆಂಗ್ ಹೋಗಿರ್ತೀನಿ ಅಂದ್ರೆ, ನಾನು ಹಾಕೊಂಡಿರೋ ಬಟ್ಟೆ, ಮೈಮೇಲಿರೋ ಬಟ್ಟೆ ಬಿಟ್ಟು ನಾನು ಒಂದು ಖರ್ಚಿಪ್ ಜೊತೆನೂ ಎಕ್ಸ್ಟ್ರಾ ತಗೊಂಡ್ ಹೋಗಿರಲ್ಲ, ಹಂಗೆ ಹೋಗಿರ್ತೀನಿ. ಸರಿ ಅವ್ರ ಮನೆಗ್ ಹೋದ ತಕ್ಷಣ ಅವ್ರ ಮನೇಲೆಲ್ಲ ಖುಷಿ ಖುಷಿಯಾಗಿ ಸೇರಿಸ್ಕೊಂತಾರೆ. ನನಗೆ ಆ ಕ್ಷಣ ಮನೆ ನೋಡ್ದಾಗ ಅನ್ಸುತ್ತೆ, ಬಟ್ ನಮ್ ಮನೆಗೂ ಅವ್ರ ಮನೆಗೂ ಲಾಟ್ ಆಫ್ ಡಿಫ್ರೆನ್ಸ್. ನನ್ ಮನೇಲಿ ನಮ್ಮ ಅಪ್ಪ ಅಮ್ಮ ಏನೇ ಮಾಡಿದ್ರು ನನಗ್ ಆಗಿದ್ದೆ ಬೇರೆ ತರ, ಬಟ್ ಅವ್ರ ಮನೇಲಿ ನಾನೇನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಶ್ರೀಮಂತರು, ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ.
ಒಬ್ಬ ನಾರ್ಮಲ್ ಮನುಷ್ಯ ಹೆಂಗಿರ್ಬೋದು ಎಲ್ಲಾರ ಮನೇನೂ ಹಂಗೆ ಇರುತ್ತೆ ಅಂತ ನನ್ ಮೆಂಟಾಲಿಟಿಯಲ್ಲಿ ಇತ್ತು. ಬಟ್ ಅವ್ರ ಮನೆ ಹೆಂಗೆ ಅಂದ್ರೆ ಅದು ಹೇಳಕ್ಕೂ ಸಾಧ್ಯ ಇಲ್ಲ. ಸಣ್ಣ ಗುಡಿಸ್ಲು, ನಾನು ಅದೇ ರೋಡಲ್ಲಿ ಹುಟ್ಟದಾಗಿಂದ ಇದ್ರು ನಾನು ಯಾವತ್ತೂ ಆ ಮನೆ ಕಡೆ ತಿರ್ಗಿ ನೋಡಿಲ್ಲ. ಸಣ್ಣ ಗುಡಿಸ್ಲು, ಅವ್ರ ಅನ್ನೋದ್ರಲ್ಲ ಯಾರೋ ಒಬ್ರು ಹೇಳಿದ್ ಮಾತೇ ಇಲ್ಲ ನಿಜ. ಅವ್ರ 5 ಜನ ಅಣ್ಣ ತಮ್ಮಂದ್ರು ತುಂಬಾ ಕುಡುಕ್ರು, ಹೆಂಡತಿ ಮಕ್ಳಿಗೆ ಇಟ್ಕೊಂಡು ಹೊಡಿಯೋದು, ಇದೇ ತರ ಚಿತ್ರ. ಹಿಂಸೆ ಫಸ್ಟ್ ನ ದಿನ ಹೋದಾಗ ಎಲ್ಲಾರು ಒಪ್ಕೊಂಡ್ ಖುಷಿಯಿಂದ ಸೇರಿಸ್ಕೊಂತಾರೆ. ಆಮೇಲೆ ಅವತ್ತು ಹೋಗಿ ನೋಡ್ತೀನಿ ಮನೆ ಒಳಗೆಲ್ಲ. ಸರಿ, ಈಗ ಏನ್ ಮಾಡಕ್ಕಾಗತ್ತೆ. ಬಟ್ ಅವಾಗೂ ಇನ್ನು ನಾವ್ ಮದ್ವೆ ಆಗಿರಲ್ಲ, ಏನ್ ಮಾಡಕ್ಕಾಗತ್ತೆ, ನಂಬ್ಕೊಂಡ್ ಬಂದ್ಬಿಟ್ಟಿದೀನಿ. ವಾಪಸ್ ಅಂತೂ ಹೋಗಿ ನಮ್ಮ ಅಪ್ಪ ಅಮ್ಮನ್ ಮರ್ಯಾದೆ ತೆಗಿಬಾರ್ದು. ನಮ್ಮ ಅಪ್ಪ ಏನು ಇಲ್ದೇನೆ ನಮ್ಮ ಅಮ್ಮಂಗ್ ಅಷ್ಟು ಟಾರ್ಚರ್ ಕೊಡ್ತಾರೆ. ಇನ್ ನಾವ್ ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ ನಮ್ಮ ಅಮ್ಮನ್ ಬಿಡ್ತಾರ? ಬೇಡಪ್ಪ, ಏನೇ ಆದ್ರೂ ನಾವೇ ಅನ್ಭವಿಸ್ಬೇಕು ಅಂತ ಅನ್ಕೊಂತೀವಿ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆಲ್ಲ ಸೇರಿಸ್ಕೊಂತಾರೆ. ನಾನು ಇವತ್ತು ಬೆಳಗ್ಗೆ ಹೋಗಿದ್ದೀನಿ ಅವ್ರ ಮನೆಗೆ. ಅವ್ರ ಮನೆಯೆಲ್ಲ ನೋಡ್ತೀನಿ. ಅವ್ರ ಮನೆಯಲ್ಲಿ ವಾಶ್ರೂಮ್ ಇಲ್ಲ. ವಾಶ್ರೂಮಿಗೆ ಹೋಗ್ಬೇಕಂದ್ರೆ ಅವ್ರ ಮನೆ ಎದುರುಗಡೆನೆ ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಟ್ರ್ಯಾಕ್ ದಾಟಿ ಹೋಗ್ಬೇಕು, ಡೈಲಿಗೆ ಹೋಗ್ಬೇಕು. ನನಗದು ಗೊತ್ತಿಲ್ಲ, ನನ್ ಲೈಫಲ್ಲಿ ಆತರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಇಲ್ಲ. ಆಮೇಲೆ ಅಲ್ಲಿ ನನ್ನ ನಾದ್ನಿ ಮಗಳು, ವಾರ್ಗಿತಿ ಮಕ್ಳು ಅವರೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಖುಷಿ, ಇಂತ ಶ್ರೀಮಂತರ ಮನೆ ಹುಡುಗಿ ಈ ಮನೆಗ್ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಚೆನ್ನಾಗೆ ಮಾತಾಡ್ಸ್ತಿರ್ತಾರೆ. ಆಮೇಲೆ ಇವ್ನಿರಲ್ಲ, ಹೊರಗೆ ಹೋಗಿರ್ತಾನೆ. ಅವಾಗ ಅವರೆಲ್ಲ ನಂಗೆ ಹೇಳ್ತಾರೆ, ಅಯ್ಯೋ ನೀನ್ ಅಂತ ಮನೇಲಿ ಇಳ್ದು ಇಂಥ ಮನೆಗೆ ಹೆಂಗ್ ಬಂದಿದ್ಯಾ, ನೀನ್ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡಿರ್ತೀಯ, ಹಂಗೆ ಹಿಂಗೆ ಅಂತ. ನನಗ ಅವಾಗ ಅದೇನು ಅರ್ಥ ಆಗಲ್ಲ, ಏನು ಕೇಳ್ತಿದಾರೋ ಏನೋ ಅಂತ ಸುಮ್ನಾಗಿರ್ತೀನಿ. ಸರಿ, ಸಂಜೆ ಆಗುತ್ತೆ. ನನಗೆ ಅಷ್ಟ್ರಲ್ಲಿ ಗೊತ್ತಾಗಿರುತ್ತೆ ಇಲ್ಲಿ ವಾಶ್ರೂಮ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಸಂಜೆ ಆಗಿರುತ್ತೆ. ಒಂದು 6 ಅವ್ನ್ ಹೇಳೋಗಿರ್ತಾನೆ ಏನಂತ, ನಾನ್ ಬರೋವರ್ಗುನು ಯಾವ್ದೇ ಕಾರಣಕ್ಕೂ ನಿನ್ ಮನೆಯಿಂದ ಹೊರಗ್ ಬರ್ಬಾರ್ದು ಅಂತ ಹೇಳ್ಬಿಟ್ಟು. ಯಾರೇ ಬರ್ಲಿ ಏನೇ ಆಗ್ಲಿ ಅದೇನ್ ರೀಸನ್ ಇದ್ರು ನಿನ್ ಮನೆಯಿಂದ ಹೊರಗ್ ಬರ್ಕೂಡ್ದು ಅಂತ. ಸರಿ ಅಂತ ನಾನು ಹೊಸ್ಲು ದಾಟ್ ಎಲ್ಲೂ ಹೊರಗ್ ಬರಲ್ಲ, ನಾನ್ ಒಳಗೆ ಇರ್ತೀನಿ. ಆಮೇಲೆ ಒಂದು 6:30 ಆಗಿರಲ್ಲ, ಒಂದ್ 6 o'clock ಆಗಿರುತ್ತೆ ಈವ್ನಿಂಗು. ನನಗೆ ವಾಶ್ರೂಮಿಗೆ ಹೋಗಂಗ್ ಆಗಿರುತ್ತೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಈಗ ಅವ್ನ್ ಬರೋವರ್ಗು ಪರ್ಮಿಷನ್ ಕೇಳ್ಕೊಂಡು ಹೋಗಕ್ ಆಗಲ್ವಲ್ಲ. ನಾನೇನ್ ಮಾಡ್ತೀನಿ, ಅವ್ರ ನಾದ್ನಿ ಮಗ್ಳಿಗೆ ಕೇಳ್ತೀನಿ, ಇಲ್ಲ ನಾನ್ ವಾಶ್ರೂಮ್ಗೆ ಹೋಗ್ಬೇಕು, ನನಗೆ ಕರ್ಕೊಂಡ್ ಹೋಗ್ರಿ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಮಾಮ ಬಂದ್ರೆ ಮಾಮ ಬೈಯುತ್ತೆ, ಬೇಡ ಆಂಟಿ ಮಾಮ ಬರ್ಲಿ ಅಂತ ಹೇಳ್ಬಿಟ್ಟು. ನನಗೆ ಬರೋವರ್ಗು ನನಗೆ ಕುತ್ಕೊಳಕ್ಕೂ ಆಗ್ತಾ ಇರಲ್ಲ. ನಾನೇನ್ ಮಾಡ್ತೀನಿ, ಇಲ್ಲ ನಾನ್ ಬಂದ್ರೆ ಹೇಳ್ಕೊತೀನಿ ಅವ್ರಿಗೆ, ನೀನ್ ಬಾ ಅಂತ ಕರ್ಕೊಂಡ್ ಹೋಗ್ಬಿಡ್ತೀನಿ. ಅವಾಗ ಸ್ವಲ್ಪ ಕತ್ಲು, 6:30 ಟೈಮು, ತುಂಬಾ ಕತ್ಲು ಆಗಿಲ್ಲ, ತುಂಬಾ ಬೆಳಕು ಇರಲ್ಲ. ಹಂಗ ಹೋಗ್ಬಿಟ್ಟು ನಾವ್ ಇನ್ನೇನ್ ವಾಶ್ರೂಮಿಗೆ ಹೋಗಿ ವಾಪಸ್ ಮೇಲಿಂದ ಬರ್ತಾ ಇದೀವಿ, ಟ್ರ್ಯಾಕ್ ಇಂದ ಹಿಡ್ದು ಅವ್ನು ಆ ರೋಡಿಂದ ಬರ್ತಾನ, ಅದೇ ನಮ್ಮನೆ ರೋಡಿಂದ ನೋಡ್ಬಿಡ್ತಾನೆ ನನ್ನನ್ನ. ಬಂದು ಹೊರಗಿರೋ ಮರದ ಸೌದೆ ತಗೊಂಡು ಚೆನ್ನಾಗ್ ಹೊಡಿತಾನೆ. ನನಗೆ ಯಾವ ರೀಸನಿಗೂ ನೋಡಿದ್ದಾನೆ ಅಂತಾನೆ ನನಗೆ ಗೊತ್ತಿರಲ್ಲ. ಏನು ಹೊಡಿತಿದ್ದಾನೆ, ಏನು ನನ್ ಮಾಡಿರೋ ತಪ್ಪೇನು ಅಂತಾರು ನನಗೆ ಗೊತ್ತಿರಲ್ಲ. ತುಂಬಾ ಅಂದ್ರೆ ಮೈ ಮೇಲೆ ಕೈ ಮೇಲೆಲ್ಲ ರಕ್ತ ಬರ್ತಾ ಇರತ್ತೆ, ಆತರ ಹಿಡ್ಕೊಂಡು ಹೊಡಿತಿರ್ತಾನೆ. ಅವ್ರ ಹೊತ್ಕೇರೆಲ್ಲ ಬಿಡ್ಸಕ್ ಬಂದ್ರು, ಯಾರಿಗೂ ಬಿಡ್ಸಲ್ಲ. ನಾವ್ ಯಾವತ್ತು ಲೈಫಲ್ಲಿ ನಮ್ಮಪ್ಪನಿಂದ ನಮ್ಮಮ್ಮನಿಂದ ಆತರ ಬರ್ತಾ ತಿಂದೋರೆ ಅಲ್ಲ. ಆಮೇಲೆ ಚೆನ್ನಾಗ್ ಹೊಡೆದ್ಬಿಟ್ಟು ಹೊರಗ್ ಹೋಗ್ತಾನೆ. ನಾನ್ ಅಳ್ಕಂತ ಕೂತಾಗ ಅವ್ರ ಮೊದಲನೇ ಅದ್ಕೆ ಒಬ್ರು ಇದಾರ, ಅಣ್ಣನ ಹೆಂಡತಿ. ಅವ್ರು ಬಂದು ಹೇಳ್ತಾರೆ, ನೋಡು ನೀನ್ ಅನ್ಕೊಂಡಿರೋ ತರ ಅಲ್ಲ, ಅವ್ನ್ ತುಂಬಾ ಕಟ್ಕ ಇದ್ದಾನೆ, ನಿನ್ನಂತ ಹುಡ್ಗಿ ಇಲ್ಲಿ ಬಾಳಕ್ ಸಾಧ್ಯನೇ ಇಲ್ಲ. ಈಗ್ಲೂ ಮನ್ಸ್ ಮಾಡು, ತಾಳಿ ಕಟ್ಕೊಂಡಿಲ್ಲ, ಈಗ್ಲೂ ಹೋಗ್ಬಿಡು ನಿಮ್ ಮನೆಗೆ, ನಾವು ಕಳ್ಸ್ಕೊಟ್ಬಿಡ್ತೀವಿ, ಅದೇನಾಗುತ್ತೋ ಬೇಕಾದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ. ಬಟ್ ನಾನು ಒಪ್ಪಲ್ಲ. ಇಲ್ಲ ಗೊತ್ತಿಲ್ದ ಮನೆಯಿಂದ ಕಾಲೆತ್ ಬಂದ್ಬಿಟ್ಟಿದೀನಿ, ನಾನ್ ಜೀವ ಹೋದ್ರು ನಂದಿಲ್ಲೇ, ನಮ್ಮ ಅಪ್ಪ ಅಮ್ಮ ಮರ್ಯಾದೆ ತೆಗಿಯಲ್ಲ ನಾನು ಅಂತೇಳಿ. ಬಟ್ ಅವ್ರು ತುಂಬಾ ಹೇಳ್ತಾರೆ, ನೀನ್ ಅನ್ಕೊಂಡಂಗಲ್ಲ, ಇವತ್ತಿಂದ ನಿನಗ್ ನರ್ಕ ಅನ್ಕೋ, ಅವನ್ ಎಲ್ಲಾರ ತರ ಅಲ್ಲ, ಹೋಗ್ಬಿಡು, ಅವ್ನ್ ಬರಷ್ಟಲ್ಲಿ ಹೋಗ್ಬಿಡು ಅಂತ. ಬಟ್ ನಾನು ಹೋಗಲ್ಲ. ಆಮೇಲೆ ನಾನು ಅವ್ರಿಗೂ ಕೇಳ್ತೀನಿ, ನನಗೆ ಯಾಕೆ ಕೊಡ್ದ ಅವನು, ನಾನೇನ್ ತಪ್ಪು ಮಾಡ್ದೆ ನನಗೆ ಗೊತ್ತಾಗಿಲ್ಲ ಅಂತ. ಆಮೇಲೆ ಫುಲ್ಲು ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತಾನೆ ಅವತ್ತಿನ ದಿನ ರಾತ್ರಿ. ಜನ ಕುಡ್ಕೊಂಬಂದು ನನ್ ಮರ್ಯಾದೆ ತೆಗ್ದೆ, ನಾನ್ ವಾಶ್ರೂಮಿಗೆ ಹೋಗಿದ್ದೆ, ಅವನ್ ಪ್ರಕಾರ ದೊಡ್ಡ ತಪ್ಪು. ನಾನ್ ಮನೆ ಒಳಗಿರು ಅಂದ, ನನಗ್ ಕೇಳ್ದೆ, ನೀನ್ ಹೊಸ್ಲು ಹೆಂಗ್ ದಾಟೆ ಅಂತ ಕೇಳ್ತಾನೆ. ನನಗ ಅವಾಗ ಹೊಸ್ಲು ದಾಟೋದು ಒಂದು ದೊಡ್ಡ ಅಪರಾಧ ಅಂತ ನನಗ್ ಗೊತ್ತಿರ್ಲಿಲ್ಲ. ನಮ್ಮನೇಲಿ ಆತರ ಎಲ್ಲ, ನಮ್ಮಪ್ಪ ನಮ್ಮಮ್ಮಂದ್ ಏನೇ ಜಗಳ ಆದ್ರೂ ನಮ್ಮಮ್ಮ ನಮಗೆ ಯಾವ್ದಲ್ಲೂ ಕಮ್ಮಿ ಮಾಡ್ಲಿಲ್ಲ.
ನಮಗೆಲ್ಲ ಫ್ರೀ ಆಗೇ ಬಿಟ್ಟಿದ್ರು, ನಮಗ್ ಏನ್ ಬೇಕೋ ಅದ್ ಕೊಡಿಸ್ಕೊಂಡು ನಮ್ ಇಷ್ಟ ಬಂದಂಗೆ ಇದ್ವಿ. ಆಮೇಲೆ ನಾನು ಅವತ್ತೇ ಯಾವತ್ತೂ ನನ್ನ ಕೈ ಎತ್ತಿ ಹೊಡೆದ ಅವತ್ತೇ ಅನ್ಕೊಂತೀನಿ, ಮುಗೀತು ನನ್ ಲೈಫ್ ಇವತ್ತಿಗೆ. ನನ್ ಮದ್ವೆನೂ ಆಗಿಲ್ಲ, ನನ್ ಕುತ್ತಿಗೆ ತಾಳಿ ಇಲ್ದೆ ಇವನ್ ಜೊತೆ ಎಲ್ಲ ಮುಗಿಸ್ಕೊಂಡಾಗಿದೆ, ಬಡಿಸ್ಕೊಂಡಾಗಿದೆ. 2 ದಿನದ ನನ್ ಲೈಫ್ ನೋಡ್ಕೊಂಡ್ಬಿಟ್ಟೆ ಅಂತೇಳಿ. ಬಟ್ ಆದ್ರೂ ಬಿಟ್ಟೋಗ್ಬೇಕು ಅಂತ ಯಾವತ್ತೂ ಮನ್ಸ್ ಮಾಡಲ್ಲ. ಅದ್ ಏನೇ ಕಷ್ಟ ಬರ್ಲಿ. ನಮ್ಮ ಮನೇಲಿ ನಮ್ಮಪ್ಪ ನನ್ ಕಾಲಿಗೆ ಬಿಡಕ್ಕೆಲ್ಲ ಬಂದ್ರು, ಬೇಡ ನೀನು ಈ ತರ ಎಲ್ಲ ಸಾಕಿ ಅವನ್ ಜೊತೆ ನಾವ್ ಬಿಡಕ್ ಆಗಲ್ಲ, ಒಪ್ಕೊಂಬೇಡ ಅಂತ. ನಾನು ಅವಾಗ ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ. ಯಾರು ಇಲ್ಲ ಅವಾಗಿನ್ನು ನನ್ ಕಾಲೇಜಿಗೆ ಹೋಗ್ತಾ ಇದ್ನಲ್ಲ, ಆ ಟೈಮಲ್ಲೇನೆ ಅಪ್ಪ ಅಮ್ಮ ನನ್ ಕಾಲಿಗೆಲ್ಲ ಬೀಳಕ್ ಬಂದ್ರು. ನಾವ್ ಹಿಂಗೆಲ್ಲ ಬೆಳೆಸಿದ್ರು ನೀವಲ್ಲೆಲ್ಲ ಇರಕ್ ಸಾಧ್ಯ ಇಲ್ಲ, ಬೇಡ ಬೇಡ ಅಂತ ನಾನ್ ಅವಾಗ ಅನ್ಕೊಂಡೆ. ಅವತ್ ಅವ್ರ ಮಾತಿಗೆ ನಾನ್ ಬೆಲೆ ಕೊಟ್ಟಿದ್ದೆ ಬಂದಿದೀನಿ. ಇವತ್ ನನಗೆ ಏನೇ ಆದ್ರೂ ನಾನು ಇಲ್ಲಿ ಅನ್ಭವಿಸ್ಲೇಬೇಕು, ಏನ್ ವಾಪಸ್ ಮಾತ್ರ ಹೋಗ್ಬಾರ್ದು ಅಂತ ಹೇಳಿ. ಆಮೇಲೆ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ನನಗೆ ನರಕ ಅನ್ನೋದು. ಏನಂದ್ರು ನಾನು ಹೋಗಿದ್ ದಿನಾನೇ ಕೆಲ್ಸ ಬಿಡ್ತಾನೆ, ಕೆಲ್ಸಕ್ ಹೋಗಲ್ಲ. ಕೆಲ್ಸಕ್ಕೆ ಯಾಕೆ ಹೋಗಲ್ಲ ಅಂದ್ರೆ ಅವನಿಗೆ ನನ್ನ ನೋಡ್ಕೊಳ್ಳೋದೇ ಕೆಲ್ಸ, ನನ್ನ ಯಾರ ಹತ್ರನು ಮಾತಾಡ್ಬಾರ್ದು, ನನ್ ಜೊತೆ ಲೇಡೀಸ್ ಜೆಂಟ್ಸ್ ಯಾರು ಮಾತಾಡ್ಕೂಡ್ದು. ಅವ್ರದ್ದೊಂದು ಬೆಡ್ರೂಮ್ ತರ ಇತ್ತು, ಉದ್ದ ಮನೆ ಇರೋದು, ಜಾಯಿಂಟ್ ಫ್ಯಾಮಿಲಿ. ಅದ್ರಲ್ಲಿ 2 ಬೆಡ್ರೂಮ್ ಇತ್ತು. ನನ್ ಬೆಡ್ರೂಮ್ ಇಂದ ಹಾಲಿಗೂ ಬರಂಗಿರ್ಲಿಲ್ಲ. ಅಪ್ಪಿ ತಪ್ಪೆ ಬೆಡ್ರೂಮ್ ಇಂದ ಹಾಲ್ ರೂಮಿಗೆ ಬಂದ್ರು ಇಟ್ಕೊಂಡ್ ಚೆನ್ನಾಗ್ ಹೊಡಿಯೋನು. ಅವ್ರ ಅಣ್ಣ ತಮ್ಮ ಎಲ್ಲ ಇದ್ರು, ಅವ್ರ ಅಣ್ಣ ತಮ್ಮ ಯಾರು ನನ್ನ ನೋಡಂಗಿರ್ತಿರ್ಲಿಲ್ಲ. ಯಾಕೆ ನೀನ್ ಅವಳನ್ನ ನೋಡ್ತೀಯ, ಅವಳನ್ನ ನೋಡಕ್ಕೆ ಅಂತಾನೆ ನೀನ್ ಹಾಲ್ ರೂಮಿಗೆ ಬಂದಿದ್ಯಾ, ಅವಳು ನೋಡಕ್ಕೆ ಅಂತಾನೆ ನೀನ್ ಇಲ್ಲಿ ಕೂತಿದ್ಯಾ ಅಂತ ಅವ್ರ ಅಣ್ಣಂಗೂ ತಮ್ಮಂಗೂ ಎಲ್ಲ ಇಟ್ಕೊಂಡು ಹೊಡಿಯೋನು. ನನ್ನಿಂದ ಯಾಕೆ ಇನ್ನೊಬ್ರು ಹೊಡ್ತಾ ತಿನ್ಬೇಕು ಅಂತ ನನ್ನ ರೂಮ್ ಬಿಟ್ಟು ಹೊರಗ್ ಬರ್ತಿರ್ಲಿಲ್ಲ. ಆಮೇಲೆ ಇದೆಲ್ಲ ಅವ್ರ ಅಕ್ಕ ದೊಡ್ಡ ಅಕ್ಕ ಇದಾರಲ್ಲ, ಅವ್ರು ಮೈಸೂರಲ್ಲಿ ಇರ್ತಾರೆ, ಅವ್ರಿಗೆ ಇವರೆಲ್ಲ ಹೇಳ್ತಾರೆ ಫೋನ್ ಮಾಡಿ, ಹಿಂಗ್ ಕರ್ಕೊಂಡ್ ಬಂದಿದ್ದಾನೆ ಆ ಹುಡ್ಗಿ, ಹಿಂಗೆಲ್ಲ ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳಿ. ಆಮೇಲೆ ಅವ್ರ ಅಲ್ಲಿಂದ ಬರ್ತಾರೆ ಮೈಸೂರಿಂದ. ಆಮೇಲೆ ನಾವ್ ವಾಪಸ್ ಹೋಗಲ್ಲ ಅಂತೂ ಗೊತ್ತಿರುತ್ತಲ್ಲ, ಸರಿ ಆಯ್ತು ನಾನ್ ನಿಮಗ್ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನ್ 15 days ಹಂಗೆ ಇರ್ತೀನಿ ಅವ್ರ ಮನೇಲಿ. ನಾನ್ ಕುತ್ಕೆ ತಾಳಿ ಗಿಳಿ ಏನೂ ಇರೋದಿಲ್ಲ, ಹಂಗೆ ಇರ್ತೀನಿ. ಬಟ್ ನನ್ ತಂಗಿ ಅವಾಗ ಬಂದ್ ನೋಡ್ಕೊಂಡು ಹೋಗ್ತಿರ್ತಾಳೆ, ಪಪ್ಪ ತುಂಬಾ ಬೇಜಾರ್ ಮಾಡ್ಕೊಂಡಿದಾರೆ. ನಮ್ಮಪ್ಪನಿಗೆ ನಮ್ 4 ಜನದಲ್ಲಿ ನಾನಂದ್ರೆ ತುಂಬಾ ಇಷ್ಟ. ಪಪ್ಪ ತುಂಬಾ ಬೇಜಾರ್ ಮಾಡ್ಕೊಂಡಿದಾರೆ, ಏನೋ ಅವ್ನ್ ಇಟ್ಕೊಂಡ್ ಹೊಡದ್ನಂತೆ, ಯಾರು ಹಂಗಂತ ಹೇಳಿದ್ರು, ನಿಜನಾ ಅಂತೆಲ್ಲ. ಇಲ್ಲಪ್ಪ ಹಂಗೆಲ್ಲ ಏನೂ ಇಲ್ಲ, ಯಾಕೆ ಬೇಜಾರ್ ಮಾಡ್ಕೊಂಡಿದಾರೆ, ನಾನೇ ಬರ್ತೀನಿ ಫ್ರೀ ಮಾಡ್ಕೊಂಡ್ ಮನೆಗೆ, ಇದೇನು ಹೇಳಕ್ ಹೋಗ್ಬೇಡ ಹಂಗೆ ಹೆಂಗೆ ಅಂತ ನನ್ ತಂಗಿನ ಸಮಾಧಾನ ಮಾಡಿ ಕಳಿಸ್ತೀನಿ. ಆಮೇಲೆ ಅವ್ರ ಅಲ್ಲಿಂದ ಬರ್ತಾರೆ, ಅವ್ರ ಅಕ್ಕ ಬಾವ ಊರಿಂದ. ಬಂದ್ಬಿಟ್ಟು ಎಷ್ಟ್ ದಿನ ಹಿಂಗೆ ತಾಳಿ ಇಲ್ದೆ ಇರ್ತೀರಾ, ಮದ್ವೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದ್ ಹಳ್ಳಿ ದೇವಸ್ಥಾನದಲ್ಲಿ ಕರ್ಕೊಂಡ್ ಹೋಗ್ತಾನೆ ಮದ್ವೆ ಮಾಡ್ಸಕ್ಕೆ. ನಾನ್ ಇವತ್ತಿಗೂ ಒಂದ್ ಜೊತೆ ಇರುವಾಗ ನನ್ ಪರಿಸ್ಥಿತಿ ಹೆಂಗಿದ್ರೆ, ಹೊರಗ್ ಹೋಗ್ಬೇಕಂದ್ರೆ ಮನೆ ಹೊಸ್ಲಿಂದ ಕಾಲಿಟ್ಟಾಗ ಕತ್ ಬಾಗಿಸ್ತೋಳು, ಪಕ್ಕದಲ್ಲಿ ಏನೇ ಆದ್ರೂ ಏನೇ ಹೋದ್ರು ನಾನ್ ಕತ್ತೆತ್ತಂಗಿರಲ್ಲ. ನಾನ್ ಕತ್ತೆತ್ಬೇಕಂದ್ರೆ ವಾಪಸ್ ಮನೆಗ್ ಬಂದೆ ಕತ್ತೆತ್ಬೇಕು. ಇದು ಕೇಳೋರಿಗೆ ಸಿಲ್ಲಿ ಅನ್ಸ್ಬೋದು, ಅಯ್ಯೋ ಹಿಂಗೆಲ್ಲ ಯಾರಾದ್ರೂ ಕೇಳ್ತಾರ ಈಗಿನ ಕಾಲದಲ್ಲಿ ಅಂತ. ಬಟ್ ನಾನ್ ಕೇಳಿದೀನಿ, ಬಟ್ ನಾನು ಅವನ ಜೊತೆ ಹಂಗೆ ಇದೀನಿ. ಅವ್ನ ಅದೆಲ್ಲ ಮಾಡ್ದ ಅಂತ ನಾನು ಯಾವತ್ತೂ ಅವನನ್ನ ರಿಜೆಕ್ಟ್ ಮಾಡಿಲ್ಲ. ನನಗ್ ಬೇಕಾಗಿದ್ದಿದ್ದು ಅವನು ಅಂದಾಗ ಅವ್ನ ನನ್ ಜೊತೆ ಇದ್ದಾಗ ನನ್ ಕತ್ತೆತ್ ಯಾರಿಗ್ ನೋಡೋ ಅವಶ್ಯಕತೆ ನಂಗೆ ಇರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವ್ನು ಏನೇ ಹೇಳ್ತಿದ್ನೋ ಅದಕ್ಕೆ ಹ್ಞೂ ಅಂತಿದ್ದೆ. ಸರಿ ಟೆಂಪಲ್ ಕರ್ಕೊಂಡು ಹೋದ್ರು, ಅಲ್ಲಿ ತಾಳಿ ಕಟ್ಸಿದ್ರು. 1 ನಿಮಿಷನೂ ಟೆಂಪಲ್ ಕೂರಕ್ ರೆಡಿ ಇಲ್ಲ. ಟೆಂಪಲ್ ಅಲ್ಲಿ ಜನ ಇದಾರೆ, ಎಲ್ಲ ಇವಳಿಗೆ ನೋಡ್ತಾರೆ, ಮನೆ ಕರ್ಕೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಆಗಿ ಎಲ್ಲೋ 1-2 ಫೋಟೋ ತೆಗಿಸ್ಕೊಂಡ್ವಿ. ಮತ್ತೆ ವಾಪಸ್ ಮನೆ ಕರ್ಕೊಂಡ್ ಬಂದ್ಬಿಟ್ರು. ಅವ್ರು ತಾಳಿ ಕಟ್ಸಿ ಮನೆ ಕರ್ಕೊಂಡ್ ಬಿಟ್ಟು ಹೋದ್ರು ಅಷ್ಟೇ. ಅವತ್ತಿಂದ ಸ್ಟಾರ್ಟು, ನಿಮ್ಮಮ್ಮ ಹಂಗೆ, ನಿಮ್ಮಪ್ಪ ಹಿಂಗೆ, ನೀವ್ ಹಿಂಗೆ. ಒಂದು ದಿನ ನನಗೆ ನೆಮ್ಮದಿ ಅನ್ನೋದೇ ತೋರಿಸ್ಲಿಲ್ಲ. ಅವನ ದಿನ ಕುಡಿಯೋದು ಬರೋದು ಹಿಡ್ಕೊಂಡು ಹೊಡಿಯೋದು, ಏನಂದ್ರು ರೂಮಿಂದ ಹೊರಗ್ ಹೋಗಂಗಿರ್ಲಿಲ್ಲ. ಆಮೇಲೆ ಸರಿ ವಾಶ್ರೂಮಿಗೆ ಹೊರಗ್ ಹೋಗ್ತಾಳೆ ಅಂತ ಅವನೇ ಮನೇಲಿ ನಾನು ಹೋಗಬೇಕಾದ್ರೆ ನಾನು ಒಡವೆ ಹಾಕೊಂಡ್ ಹೋಗಿದ್ದೆ. ಅಂದ್ರೆ ರೆಗ್ಯುಲರ್ ಕೈಯಲ್ಲಿ ಒಂದ್ ಉಂಗುರ, ಕತ್ತಲ್ ಒಂದ್ ಸರ, ಕಿವಿದು ಅಂತ ನಾನು ಯಾವಾಗ್ಲೂ ರೆಗ್ಯುಲರ್ ಹಾಕೋ ಒಡವೆ ಅದು. ಅದ್ರ ಸಮೇತನೇ ಹೋಗಿದ್ದೆ ಅವನ್ ಜೊತೆ ಹೋಗುವಾಗ. ಅದೆಲ್ಲ ಬಿಚ್ಚಿಸ್ಕೊಂಡು, ನಿನಗೆ ಅಂತ ಮಾಡ್ತಿರತ್ತಾನೆ ಇದು ಅಂತೇಳಿ ಒಡವೆ ಎಲ್ಲ ಬಿಚ್ಚಿಸ್ಕೊಂಡು ಅದೇ ದುಡ್ಡಲ್ಲಿ ಮನೇಲೆ ಒಂದು ವಾಶ್ರೂಮ್ ಕಟ್ಟಿಸ್ಕೊಡ್ತಾನೆ. ಅದು ಮನೇಲಿರೋ ವಾಶ್ರೂಮ್ ನಾನು ಯಾವ ಟೈಮಲ್ಲಿ ಯೂಸ್ ಮಾಡ್ಬೇಕಂದ್ರೆ, ಅದು ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಎಲ್ಲರೂ ಮಲ್ಕೊಂಡ್ಮೇಲೆ ನಾನು ವಾಶ್ರೂಮಿಗೆ ಹೋಗ್ಬೇಕು. ಎಲ್ಲರೂ ಎದ್ದೇಳಕ್ಕೂ ಮುಂಚೆ ನಾನು ವಾಶ್ರೂಮಿಗೆ ಹೋಗ್ಬೇಕು. ಅವ್ರ ಅಣ್ಣ, ಅವ್ರ ತಮ್ಮ ಯಾರು ಇರುವಾಗ ನನ್ ಬೆಡ್ರೂಮ್ ಇಂದ ಏನಂದ್ರೂ ಹೊರಗ್ ಬರಂಗಿರಲ್ಲ. ಏನಾದ್ರೂ ಆಗಿರ್ಬೋದು,
ಅಲ್ಲಿ ಯಾರೋ ಒಬ್ರು ಸತ್ ಬಿದ್ದಿದ್ದಾರೆ ಅಂದ್ರು ನಾನ್ ಬೆಡ್ರೂಮ್ ಇಂದ ಹೊರಗ್ ಬರಂಗಿಲ್ಲ. ಅಪ್ಪಿ ತಪ್ಪಿ ಬಂದಿರೋದ್ ಗೊತ್ತಾಯ್ತು ಅಂದ್ರೆ ಅಲ್ಲೇ ಇಟ್ಕೊಂಡ್ ಚೆನ್ನಾಗ್ ಯಾವ್ ತರ ಹೊಡಿಯೋನು ಅಂದ್ರೆ ಪ್ರಜ್ಞೆ ತಪ್ಪಿ ತಪ್ಪಿ ಬೀಳ್ತಾ ಇದ್ದೆ ನಾನು. ಬಿಡ್ಸಕ್ ಬಂದ್ರೆ ಅವ್ರ ಅಣ್ಣ ತಮ್ಮಂದ್ರು ನಿನಗೂ ಅವಳಿಗೂ ಏನ್ ಸಂಬಂಧ, ಅವಳಿಗೆ ಹೊಡೆದ್ರೆ ನಿನಗೆ ಯಾಕೆ ನೋವಾಗುತ್ತೆ, ನೀನ್ ಯಾಕೆ ಬರ್ಬೇಕು ಅಂತ ಅವ್ರ ಅಣ್ಣಂದ್ರಿಗೆ ಇಟ್ಕೊಂಡ್ ಹೊಡಿಯೋನು. ಅವ್ರವ್ರ ಹೆಂಡತಿಯರು ಬೇಡ ಬಿಡ್ರಿ, ಅವ್ರವ್ರ ಗಂಡ ಹೆಂಡತಿ ಏನಾದ್ರು ಮಾಡ್ಕೊಂಡ್ಲಿ, ನೀವ್ ಯಾಕೆ ಹೋಗ್ತೀರಾ ಅವ್ರ ಜಗಳದಲ್ಲಿ, ಅವ್ನ್ ಸರಿ ಇಲ್ಲ ಅಂತ ಸುಮ್ನಾಗ್ಬಿಡ್ತಿದ್ರು. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಒಂದು 3 ತಿಂಗಳ ಆದ್ಮೇಲೆ ನಾನ್ ಹೇಳ್ತೀನಿ ಅಮ್ಮನ್ ಮನೆಗ್ ಹೋಗೋಣ, ನೀನು ಇಲ್ಲೇನು ಕೆಲ್ಸ ಮಾಡ್ತಾ ಇಲ್ಲ, ನೋಡೋಣ ಅವ್ರ ಹತ್ರನೇ ಏನಾದ್ರು ಏನಾದ್ರು ದುಡ್ಡಿಸ್ಕೊಂಡು ಕೆಲ್ಸ ಅಂತ ಮಾಡ್ಕೊಳ್ಳೋಣ ಅಂತ. ಮೋಸ್ಟ್ಲಿ ಆ ಆಸೆಗೆ ಬರ್ತಾನೆ ಏನೋ ನನಗೆ ಗೊತ್ತಿಲ್ಲ. ಸರಿ ಅಂತ ಒಪ್ಕೊಂತಾನೆ. ಮದ್ವೆ ಆದಾಗಿಂದ ಅದೇ ಫಸ್ಟ್ ಅಮ್ಮನ್ ಮನೆಗ್ ಹೋಗೋದು. ಅಮ್ಮನ್ ಮನೆಗ್ ಹೋಗ್ತೀನಿ, ಎಲ್ಲರೂ ಚೆನ್ನಾಗೇ ನೋಡ್ಕೊಂತಾರೆ. ಬಟ್ ನಾನು ಅಮ್ಮನ ಹತ್ರ ಏನು ಹೇಳ್ಕೊಳಲ್ಲ. ನೀನ್ ಲಾಸ್ಟ್ ಒಂದ್ ಮಾತು ಹೇಳೋಗಿದ್ದೆ, ನನಗೆ ಯಾರೋ ಒಂಥರ ನೋಡ್ಕೊಳಕ್ ಸಾಧ್ಯ ಇಲ್ಲ ಅಂತ, ನಿನ್ ಹತ್ರ ನೆಮ್ಮದಿಯಾಗಿದ್ಯಾ ಅಂತ ಕೇಳ್ತಾರಮ್ಮ. ನಾನ್ ತುಂಬಾ ಚೆನ್ನಾಗಿದ್ದೀನಿ, ಚೆನ್ನಾಗ್ ನೋಡ್ಕೊಂತಾನೆ ಅಂತಾನೆ ಹೇಳ್ತೀನಿ. ನಿಮ್ ತಂದೆ ಇದ್ರ? ಹೌದು, ಅವಾಗ ಪಪ್ಪನು ಇದ್ರು. ಅದ್ ಬಟ್ ಅಪ್ಪಾಜಿಗೆಲ್ಲ ಗೊತ್ತಿರುತ್ತೆ. ಅಕ್ಕಪಕ್ಕ ಅಂದ್ಮೇಲೆ ಇನ್ನು 4 ಮನೆ ಬಿಟ್ಟು ನಮ್ಮನೆ, ಎಲ್ಲ ವಿಷಯ ಗೊತ್ತಾಗಿರುತ್ತೆ. ಬಟ್ ಅವ್ರೇ ಏನು ಕೇಳಲ್ಲ. ಆಮೇಲೆ ಇವನು ಸರಿ ನನಗೆ ಒಂದ್ 30,000 ಇಲ್ಲ 50,000 ಕೊಡ್ರಿ, ನಾನೇ ಒಂದ್ ತರಕಾರಿ ಅಂಗಡಿ ಹಾಕೊಂತೀನಿ, ನಾನೇ ನೋಡ್ಕೊಂತೀನಿ ಅಂತ ಅಂತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಅಪ್ಪನ ಹತ್ರ ಮಾತಾಡ್ತೀನಿ, ಕೊಟ್ಬಿಡು ಪಪ್ಪ ಅವ್ನ ಅಂಗಡಿ ಅಂತ ಮಾಡ್ಕೊಂತಾನೆ, ನಾನು ಅವನು ಹೆಂಗೋ ಇರ್ತೀವಿ ಅಂತ. ಆಯ್ತು ಅಂತ ನಮ್ಮಪ್ಪ ಒಪ್ಕೊಳ್ತಾರೆ. ಆಮೇಲೆ ಬಟ್ ಆ ದುಡ್ಡು ಯಾವ್ದನ್ನು ಅಂಗಡಿಗೆ ಅಂತ ಯೂಸ್ ಮಾಡ್ಕೊಳಲ್ಲ. ಎಲ್ಲ ಇಸ್ಬಿಟ್ಟು ಆಡಿ ಸೋತ್ ಬರೋ ದಿನ ಬೆಳಗ್ಗೆ ಆದ್ರೆ ಯಾವ ಡಬ್ಬದ ನನ್ನ ಹತ್ರ ₹1 ದುಡ್ಡು ಬರ್ತಿಲ್ಲ. ನಾನ್ ಯಾವ ಕೆಲ್ಸಕ್ಕೂ ಹೋಗ್ತಿರ್ಲಿಲ್ಲ. ಎಲ್ಲಿ ದುಡ್ಡು ಸಿಗುತ್ತೋ ಅಲ್ಲಿ 10-20 ಇಸ್ಕೊಳ್ಳೋದು, ಇಸ್ಬಿಟ್ಟು ಆಡಕ್ ಹೋಗೋದು, ಸಂಜೆ ಫುಲ್ ಕುಡ್ಕೊಂಡ್ ಮನೆಗ್ ಬರೋದು, ಇದೇ ತರ ಮಾಡ್ತಾನೆ. ನಮ್ಮನೆಲ್ಲ ನೋಡಿ 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 ಏನೇ ಒಂದ್ ಸಣ್ಣದಾದ್ರು ಅಮ್ಮನಿಗೂ ಅವನಿಗೂ ಜಗಳ ಆದಾಗ ಅಮ್ಮನಿಗೆ ಇಟ್ಕೊಂಡು ಹೊಡೆಯಕ್ ಹೋಗೋದು, ಮನೇಲಿರೋ ಸಾಮಾನೆಲ್ಲ ಹೊಡ್ದಾಕೋದು. ಹಾ, ಹಗ್ಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ನಡಿ ಮನೆಗೆ ಅಂತ ಮತ್ತೆ ಕರ್ಕೊಂಡ್ ಹೋಗೋದು, ಅದೇ ತರ ಮಾಡ್ತಿರ್ತಾನೆ. ನಮ್ಮ ಮನೇಲೆಲ್ಲ ವಿಷಯ ಗೊತ್ತಾಗುತ್ತೆ, ಓ ಇವಳ ಲೈಫು ಮುಗೀತು, ಇವಳಿಂತವನು ಆರಿಸ್ಕೊಂಡ್ ಹೋಗಿದ್ದಾಳೆ ಅಂತ. ಬಟ್ ಅವನ್ ಮನೇಲಿ ಅವ್ರ ಅದಕ್ಕೆ ನನಗ್ ತುಂಬಾ ಹೇಳ್ತಾರೆ, ಈಗ್ಲೂ ಕಾಲ ಮಿಂಚಿಲ್ಲ, ಏನೂ ಇಲ್ಲ, ಹೋಗ್ಬಿಡು ಅವ್ರನ್ ಬಿಟ್ಬಿಟ್ಟು, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗ್ ನೋಡ್ಕೊಂತಾರೆ, ಏನೂ ಆಗಲ್ಲ ಅಂತ. ಬಟ್ ನಾನು ಯಾವತ್ತೂ ಅವನನ್ನ ಬಿಡೋ ಡಿಸೈಡ್ ಮಾಡಲ್ಲ, ನನಗೆ ಅವತ್ತಿಗೂ ಅವನೇ ಬೇಕು ಅಂತಾನೆ ಹೇಳ್ತೀನಿ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಪ್ರೆಗ್ನೆಂಟ್ ಆಗ್ತೀನಿ. ಆಗ ಅಮ್ಮನ್ ಮನೆಗೆ ಹೋಗೋದು ಬರೋದು ಮಾಡ್ತಾ ಇರ್ತೀವಲ್ಲ, ಪ್ರೆಗ್ನೆಂಟ್ ಆಗಿರ್ತೀನಿ. ಅಮ್ಮನ್ ಮನೆ ಕರ್ಕೊಂಡ್ ಹೋಗ್ತಾನೆ. ಬಟ್ ಅಮ್ಮನಿಗೆ ನಮಗೆ ಯಾರಿಗೂ ಅದ್ ಇಷ್ಟ ಇರಲ್ಲ. ಇವ್ ನಮಗೆ ಇಷ್ಟು ಟಾರ್ಚರ್ ಕೊಡೋನ್, ಊಟ ಮಗೋಗಿ ಏನ್ ಟಾರ್ಚರ್ ಕೊಡ್ಬೋದು, ಆಮೇಲೆ ಕೈಯಲ್ಲಿ ₹1 ದುಡ್ಮೆ ಇಲ್ಲ. ಮುಂದೆ ಒಂದು ಪ್ರೆಗ್ನೆನ್ಸಿ ನೋಡ್ಕೊಳ್ಳೋದಂದ್ರೆ ಅಷ್ಟು ಸುಲಭನಾ, ಇದೆಲ್ಲ ಆಗದೆ ಇರೋದು ಅಂತ ಹೇಳ್ಬಿಟ್ಟು. ಆಮೇಲೆ ಅವಾಗ ಫಸ್ಟ್ ಟೈಮ್ ಅಮ್ಮನ್ ಮನೇಲೆ ಇರ್ತೀನಿ. ಅವಾಗ ಪ್ರೆಗ್ನೆಂಟಿ ಇರುವಾಗ ಒಂದಿನ ಫುಲ್ಲು ಕುಡ್ಕೊಂಬಂದಿರ್ತಾನೆ. ಕುಡ್ಕೊಂಬಂದಿ ಅವನೇನೋ ಹೇಳ್ತಾನೆ, ನಾನ್ ಕೇಳಿಲ್ಲ ಅಂತ ಕುಡ್ದಿರೋ ಜ್ಞಾನದಲ್ಲಿ ಕಾಲಿಂದ ಹೊಟ್ಟೆ ಹೊಡೆದ್ ಬಿಡ್ತಾನೆ. ನನಗವಾಗ 3 ಮಂತ್ ಏನೋ ಇರುತ್ತೆ, ಅಬಾರ್ಷನ್ ಆಗ್ಬಿಡುತ್ತೆ. ನೈಟ್ ಅಬಾರ್ಷನ್ ಆದಾಗ್ಲು ಅವನೇನು ಅಂತ ಕೇಳಲ್ಲ. ನಾನ್ ಬಂದು ಸುಮ್ನೆ ಮಲ್ಕೊಂಡಿರ್ತೀನಿ. ನನಗದು ಅಬಾರ್ಷನ್ ಆಗಿದೆ ಅಂತಾನು ನನಗ್ ಗೊತ್ತಿರಲ್ಲ. ಆಮೇಲೆ ಮಾರನೇ ದಿನ ತುಂಬಾ ಹೊಟ್ಟೆ ಮುಂದೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅವಾಗ ಹೇಳ್ತಾರೆ ಇಲ್ಲ ಅಬಾರ್ಷನ್ ಆಗಿದೆ ಅಂತ. ಆಗ ಬಂದು ನಮ್ಮಮ್ಮನ ಮೇಲೆ ಜಗಳ ಮಾಡ್ತಾನೆ, ನೀವೇನೋ ತಿನ್ಸಿ ಕುಡಿಸಿ ನೀವೇ ಅಬಾರ್ಷನ್ ಮಾಡಿರೋದು, ಮಗು ಆಗ್ಬಾರ್ದಂತ ನೀವೇ ಮಾಡಿರೋದು ಅಂತ ತುಂಬಾ ಜಗಳ ಮಾಡ್ತಾನೆ. ನನ್ ಮಗು ನೀವ್ ಸಾಯಿಸ್ಯಾರೆ, ಯಾವತ್ತೂ ನಿಮ್ಮಮ್ಮನ ಮನೆಗ್ ಬರ್ಬಾರ್ದು ನೀನು ಅಂತ ನನ್ನ ಹೊಡೆದಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಸ್ವಲ್ಪ ದಿನ ಇದೇ ತರ ನಡೆಯುತ್ತೆ. ಕೆಲ್ಸಕ್ಕೆ ಹೋಗ್ತಿರಲ್ಲ ನನ್ನ ಹತ್ರ, ನನಗ್ ಹಾಕೊಳಕ್ ಬಟ್ಟೆ ಇರಲ್ಲ, ತಿನ್ನಕ್ ಅನ್ನ ಇರಲ್ಲ. ಎಷ್ಟೋ ಉಪವಾಸಗಳು ಕಳೆದ್ಬಿಟ್ಟಿದೀನಿ ಅವನ್ ಜೊತೆ. ನನಗೆ ಯಾರ ಹತ್ರ ಏನ್ ಕೇಳ್ಬೇಕು, ಇವ್ನು ಹೊರ್ಗಡೆ ಹೋಗೋನು, ಯಾರ ಹತ್ರನಾದ್ರು ಅದ್ ಹೆಂಗ್ ದುಡ್ಡು ಹುಟ್ಟಿತ್ತೋ ಗೊತ್ತಿಲ್ಲ, ತಿನ್ನೋನು ಕುಡಿಯೋನು ಬರೋನು. ನಾನ್ ಮಾತ್ರ ಮನೇಲಿ ಉಪವಾಸ ಇದ್ರು ನಾನು ಯಾರ ಹತ್ರನು ಏನು ಕೇಳ್ತಾ ಇರ್ಲಿಲ್ಲ. ಆಮೇಲೆ ಹಿಂಗೆ ಇರುವಾಗ ಸ್ವಲ್ಪ ದಿನ ಅಕ್ಕ ಪ್ರೆಗ್ನೆಂಟ್ ಆಗ್ತಾಳೆ. ಓ ನಿಮ್ಮನೇಲಿ ಎಲ್ಲಾರು ಪ್ರೆಗ್ನೆಂಟ್ ಎಲ್ಲ ಆಗಿ ಅಷ್ಟು ಚೆನ್ನಾಗಿದ್ದಾರೆ, ನಮಗ್ ಮಾತ್ರ ನಿಮ್ಮಮ್ಮ ಮಕ್ಳು ಬೇಡ ಅಂತ ಹಿಂಗ್ ಮಾಡಿದಾಳೆ. ನಾನು ಅವ್ರಿಗೆ ಕೇಳ್ತೀನಿ ಇವ್ರಿಗೆ ಕೇಳ್ತೀನಿ ಅಂತ ಯಾರ ಹತ್ರನೋ ಕೇಳ್ಸಕ್ ಹೋಗ್ತಾನೆ. ಅವ್ರ ಏನೋ ಒಂದ್ ಪೂಜೆ ಮಾಡ್ಬೇಕು, ಆ ಪೂಜೆ ಮಾಡ್ರಿ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವ್ರು ಹೇಳುದು ಹಗ್ಲು ಟೈಮಲ್ಲಿ ಹೊಳೆ ಕರ್ಕೊಂಡೋಗಿ ಪೂಜೆ ಮಾಡ್ಸು, ಗಂಗೆ ಪೂಜೆ ಅಂತ. ಇವನ್ ಹಗ್ಲು ಹೊಡ್ತಲ್ಲಿ ಕರ್ಕೊಂಡ್ ಹೋದ್ರೆ ನಿನಗೆ ಯಾರಾದ್ರೂ ನೋಡ್ತಾರೆ ಅನ್ಬಿಟ್ಟು ರಾತ್ರಿ 7-8 ಗಂಟೆ ಕರ್ಕೊಂಡ್ ಹೋಗ್ತಾನೆ ಹೊಳೆ ಹತ್ರ. ಕರ್ಕೊಂಡೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಮತ್ತೆ ಅಲ್ಲಿ ಮಾಡ್ಕೊಂಡ್ ಒಂದ್ 3 ಮಂತ್ಗೆ ಮತ್ತೆ ಕನ್ಸೀವ್ ಆಗ್ತೀನಿ. ಅವಾಗ ಇಲ್ಲ ನಿಮ್ಮ ಅಮ್ಮನ ಮನೆಗೆ ಏನಂದ್ರು ಹೋಗ್ಬಿಡ್ದು, ಈ ಸಲ ಈ ಮಗುನು ಸಾಯಿಸ್ಬಿಡ್ತಾರ ಅವ್ರು,
ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಸಾಲ ಮಾಡಿದಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ, ಪ್ರತಿ ಮಂತ್ ಟೆಸ್ಟ್ ಇವನೇ ಕರ್ಕೊಂಡ್ ಹೋಗ್ತಾನೆ. ಅದು ಯಾವ ತರ ಕರ್ಕೊಂಡ್ ಹೋಗ್ತಾನೆ ಅಂದ್ರೆ, ನಾನು ನಾನ್ ಸೀರೆ ಉಡ್ಕೊಳಂಗಿಲ್ಲ, ಸೀರೆ ಉಡ್ಕೊಂಡ್ರೆ ಸೊಂಟ ಕಾಣುತ್ತೆ ಅನ್ನೋ ಪ್ರಾಬ್ಲಮ್, ಚುಡಿ ಹಾಕೊಂಡ್ರೆ ನಿನಗ್ ಮದ್ವೆ ಆಗಿಲ್ಲ ಅಂತ ಅನ್ಕೊಂತಾರೆ ಅನ್ನೋ ಪ್ರಾಬ್ಲಮ್, ನಾನ್ ಯಾವ ಡ್ರೆಸ್ ಹಾಕೊಂಡ್ರು ಅವನಿಗೆ ಪ್ರಾಬ್ಲಮ್. ಸರಿ, ನಾನು ಏನ್ ಹಾಕೊಂಡ್ರು ಅಷ್ಟೇ, ಇವನ್ ಡ್ರೆಸ್ ಹಾಕೊಂಡ್ರು ವೇಲನ್ನ ಫುಲ್ಲು ಕವರ್ ಮಾಡ್ಕೊಳ್ಳೋ ತರ ಇರುತ್ತೆ, ಇವನ್ ನನ್ ಕೈ ಬೆರಳ್ ಸುತ್ತನೂ ಕಾಣಿಸ್ಬಾರ್ದು ಯಾರಿಗೂ ಅನ್ನೋ ತರ. ಸ್ಯಾರಿ ಉಡ್ಕೊಂಡ್ರು ಅಷ್ಟೇನೆ, ಫುಲ್ಲು ಸೆರಗ್ ತಗೊಂಡು ತಲೆಯಿಂದ ಫುಲ್ಲು ಇದ್ ಮಾಡ್ಕೋಬೇಕು. ಆಮೇಲೆ ಆಟೋದವ್ರನ್ನ ಕರ್ಕೊಂಡ್ ಬರ್ಬೇಕಂದ್ರೆ ಅವನು ಫುಲ್ಲು ಏಜ್ ಆಗಿರ್ಬೇಕು ಡ್ರೈವರು. ಆಮೇಲೆ ಆ ಆಟೋ ಸೈಡ್ ಅಲ್ಲಿ ಮಳೆ ಒಳಗ್ ಬರ್ಬಾರ್ದು ಅಂತ ಕವರ್ ಕಟ್ಟಿರ್ತಾರಲ್ಲ, ಅದು ಕಂಪಲ್ಸರಿ ಹಾಕೇ ಇರ್ಬೇಕು ಆಟೋದವ್ರು, ಅದೇನೋ ಓಪನ್ ಮಾಡಂಗಿಲ್ಲ. ಹಂಗೆಲ್ಲ ಆಟೋ ರೆಡಿ ಮಾಡ್ಕೊಂಡು ಮನೆ ಬಾಕ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದ. ಆಮೇಲೆ ಮನೆಗ್ ಬಂದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ತಾ ಇದ್ರು. ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ಚೆಕಪ್ ಇರ್ತಾ ಇತ್ತು. ಅಲ್ಲಿ ಕರ್ಕೊಂಡ್ ಹೋಗ್ಬಿಟ್ಟು ಒಂದ್ 1/2 hour, ಜಾಸ್ತಿ ಅಂದ್ರೆ 1/2 hour ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಮನೆ ಕರ್ಕೊಂಡ್ ಬರ್ಬೇಕು. ನನಗ್ ಅವಾಗ ಏನಾದ್ರೂ ತಿನ್ಬೇಕು ಕುಡಿಬೇಕು ಅಂದ್ರೆ ಏನೂ ಕೇಳ್ತಿರ್ಲಿಲ್ಲ. ಅಟ್ಲೀಸ್ಟ್ ಬಿಸ್ಲಲ್ಲಿ ಬಂದಿದೀವಿ, ಒಂದ್ ಜ್ಯೂಸ್ ಕುಡ್ಸು ಅಂತಿದ್ದೆ, ಬೇಡ ಅಲ್ಲಿ ತುಂಬಾ ಜನ ಹುಡ್ಗೂರಿದಾರೆ ಅಲ್ಲೆಲ್ಲ ಹೋಗಿ ಜ್ಯೂಸ್ ಕುಡಿಬಾರ್ದು ಅಂತಿದ್ದ. ಸರಿ ಬಿಡು ಅಂತ ಸುಮ್ನೆ ಆಗ್ತಿದ್ದೆ. ಮತ್ತೆ ಅದೇ ಆಟೋದಲ್ಲಿ ಕಾಯಕ್ ಹೇಳಿ ಮತ್ತೆ ಅದೇ ಆಟೋಲ್ಲೇ ಮನೆಗ್ ಕರ್ಕೊಂಡ್ ಬರ್ತಾ ಇದ್ದ. ಅಷ್ಟೇ, ಕರ್ಕೊಂಡ್ ಹೋಗಿ 5 ನಿಮಿಷ ಹಾಸ್ಪಿಟಲ್ ಚೆಕಪ್ ಮಾಡ್ಸಿ ಮತ್ತೆ ಕರ್ಕೊಂಡ್ ಬಂದ್ಬಿಡೋದು, ಇಷ್ಟೇ ಅವ್ನ್ ಡ್ಯೂಟಿ. ತಿಂಗಳ ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದ. ಬಟ್ ನಾನು ಕನ್ಸೀವ್ ಆಗಿದ್ ದಿನದಿಂದ 9 month ಕಂಪ್ಲೀಟ್ ಆಗೋವರೆಗೂ ಅವ್ರು ಕೊಡೋ ಯಾವ ಟ್ಯಾಬ್ಲೆಟ್ನು ನಾನ್ ತಗೊಂತಿರ್ಲಿಲ್ಲ. ಇವ್ನ್ ಕೊಡಿಸ್ತಿದ್ದ, ಎಲ್ಲ ಟ್ಯಾಬ್ಲೆಟ್ ಕೊಡಿಸ್ತಾ ಇದ್ದ, ಬಟ್ ನಾನ್ ಯಾವ್ದು ತಗೊಂತಾ ಇರ್ಲಿಲ್ಲ. ಇವನ್ ಒಂದಿನಕ್ಕೂ ನೀನ್ ಟ್ಯಾಬ್ಲೆಟ್ ತಗೊಂಡ್ಯಾ, ನಿನಗ್ ಊಟ ಸೇರ್ತಾ ಇದೀಯಾ, ಏನಾದ್ರೂ ಬೇಕಾ ಬೇಡ, ನನ್ನನ್ನು ಯಾವತ್ತೂ ಕೇರ್ ಮಾಡ್ತಿರ್ಲಿಲ್ಲ. ನನಗ್ ಮಗು ಹುಟ್ಟೋದ್ ಇಷ್ಟ ಇರ್ಲಿಲ್ಲ. ನಾಳೆ ದಿನ ಅದು ಹೆಣ್ಮಗು ಆದ್ರೆ ಇವ್ ನನಗ್ ಕೊಡ್ತಿರೋ ಟಾರ್ಚರೇ ಸಾಕು. ನಾನೇನೋ ಗಂಡ ಅಂತ ಎಲ್ಲ ಒಪ್ಕೊಂತೀನಿ, ನನ್ ಮಗುನು ಯಾಕೆ ಅನ್ಭವಿಸ್ಬೇಕು, ನನಗ್ ಆಲ್ರೆಡಿ ನನ್ ಲೈಫ್ ಮುಗ್ದಿದೆ ಅಂತಾನೆ ಅನ್ಕೊಂಡ್ ಜೀವನ ಮಾಡ್ತಿದ್ದೆ. ಅದಕ್ಕೆ ಇನ್ನೊಂದ್ ಯಾಕೆ ಮಗು ಅನ್ನೋ ಆಸೆ ಬೇಡ ಅಂತ ನಾನು ನನ್ ಪ್ರಕಾರ ಟ್ಯಾಬ್ಲೆಟ್ ತಗೊಂಡ್ರೆ ಅಷ್ಟೇ ಮಗು ಹುಟ್ಟುತ್ತೆ ಅಂತ. ನನಗ್ ಅದೆಲ್ಲ ಗೊತ್ತಿರ್ಲಿಲ್ಲ. ಹಂಗಾಗಿ ಟ್ಯಾಬ್ಲೆಟ್ ತಗೊಳೋದ್ ಬೇಡ ಅಂತ ಹೇಳ್ಬಿಟ್ಟು 9 ತಿಂಗಳಲ್ಲಿ ಒಂದಿನಕ್ಕೂ ನೀನ್ ಟ್ಯಾಬ್ಲೆಟ್ ತಗೊಂಡ್ಯಾ, ನೀನ್ ತಿಂದ್ಯಾ, ನೀನ್ ಮಲ್ಕೊಂಡ್ಯಾ, ನನಗ್ ಯಾವತ್ತೂ ವಿಚಾರಿಸ್ಲಿಲ್ಲ ಅವನು. ಸರಿ, ಹಂಗೆ ಆಯ್ತು. 9 month ಆಯ್ತು. ಒಂದಿನ ಅಲ್ಲಿವರೆಗೂ ಅಮ್ಮನ್ ಮನೆಗ್ ಕರ್ಕೊಂಡ್ ಹೋದ್ರು, 5 ನಿಮಿಷ ಇಟ್ಬಿಟ್ಟು ಅಮ್ಮನ್ ಮನೆಯಿಂದ ಹಂಗೆ ವಾಪಸ್ ಕರ್ಕೊಂಡ್ ಬರ್ತಾನೆ. ಆಮೇಲೆ ಒಂದ್ಸಲ ತುಂಬಾ ಹುಷಾರಿಲ್ದಂಗ್ ಆಗ್ಬಿಡುತ್ತೆ, ಇನ್ನು 9 month ಆಗಕ್ಕೂ ಮೊದ್ಲೇನೆ. ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ತಾನೆ. ಅದು ಕಂಪಲ್ಸರಿ ಅವ್ನ್ ಕರ್ಕೊಂಡ್ ಹೋಗೋದು ಲೇಡೀಸ್ ಡಾಕ್ಟ್ರೆ. ಈವನ್ ಬರೀ ಹುಷಾರಿಲ್ಲ ಅಂದ್ರೂ ಲೇಡೀಸ್ ಡಾಕ್ಟ್ರೆ, ಜೆಂಟ್ಸ್ ಹತ್ರ ಏನಂದ್ರು ಕರ್ಕೊಂಡ್ ಹೋಗ್ತಾ ಇರ್ಲಿಲ್ಲ. ನಾನ್ ತುಂಬಾ ಸಲ ಜಗಳ ಮಾಡ್ತಿದ್ದೆ, ನನಗ್ ಅಷ್ಟು ಅನುಮಾನ ಪಡ್ತೀರಾ, ನನ್ನಲ್ಲಿಲ್ಲ ಒಂದ್ ತಪ್ಪು ಹೇಳು. ಹೌದು, ನಿನ್ ಮದ್ವೆಕ್ಕೂ ಮುಂಚೆ ಯಾರನ್ನಾದ್ರೂ ಲವ್ ಮಾಡ್ತಿದ್ದೆ ಅಥವಾ ನೀನ್ ಏನೋ ಇನ್ನೊಂದ್ ಮಾಡ್ತಿದ್ದೆ, ನೀನ್ ಏನಾದ್ರೂ ಹೇಳು, ಒಂದು ನನಗೆ ಹೇಳು. ಹೌದು, ನಾನಿಗ್ ಮಾಡಿದ್ದಕ್ಕೆ ಇವತ್ತು ಇಷ್ಟು ಟಾರ್ಚರ್ ಕೊಡ್ತೇನೆ ಅಂತ ನಾನ್ ಸಮಾಧಾನ ಮಾಡ್ಕೊಂತೀನಿ. ನನ್ ಲೈಫಲ್ಲಿ ನನಗ್ ಬುದ್ಧಿ ಬಂದಂಗಿಂದ ನನ್ ಲೈಫಲ್ಲಿ ಫಸ್ಟ್ ಪರ್ಸನ್ ಮಾತಾಡ್ಸಿರೋದು ನಾನು ಇವನನ್ನೇ, ಮದ್ವೆ ಆಗಿರೋದು ಇವನನ್ನೇ. ನನ್ ಲೈಫಲ್ಲಿ ಯಾರು ಬಂದಿಲ್ಲ, ನಾನು ಯಾರನ್ನೂ ಮಾತಾಡ್ಸಿಲ್ಲ, ಈವನ್ ರಿಲೇಷನ್ ಸಹ ಯಾರನ್ನೂ ಮಾತಾಡ್ಸಿಲ್ಲ. ನಾನು ಅಷ್ಟು ಪ್ರಾಂಪ್ಟ್ ಆಗಿದ್ದೋಳು. ನಾನು ಯಾವಾಗ್ಲೂ ಕೇಳ್ತಿದ್ದೆ, ನನ್ನಲ್ಲಿ ಏನ್ ತಪ್ಪಿದೆ, ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನಗೆ ಇಷ್ಟು ಟಾರ್ಚರ್ ಕೊಡ್ತೀಯಾ ಅಂತ. ಅದಕ್ಕೆ ಅವನ ಹತ್ರ ಇವತ್ತಿಗೂ ಉತ್ತರ ಇಲ್ಲ. ಸರಿ, ತುಂಬಾ ಹುಷಾರಿಲ್ದಂಗ ಆಗುತ್ತೆ, ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ತಾನೆ. ಅವಾಗ ಲೇಡೀಸ್ ಡಾಕ್ಟರ್ ಸಿಗಲ್ಲ, ಜೆಂಟ್ಸೇ ಆ ಟೈಮ್ ಅಲ್ಲಿ ಇರ್ತಾರೆ. ತೋರಿಸ್ಬೇಕಾಗುತ್ತೆ, ಅವ್ರಿಗೆ ತೋರಿಸ್ತಾನೆ. ಅವ್ರು ತುಂಬಾ ಬೈತಾರೆ. ಅವ್ರು ಒಂದೇ ಮತ್ ಕೇಳೋದು, ಈ ಹುಡ್ಗಿ ಹೊರಗಡೆ ಬಿಸ್ಲಿಗ್ ಬಂದು ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾರೆ. ಇಲ್ಲ, ನಾರ್ಮಲ್ ಆಗಿ ನಾ ಎಲ್ಲೂ ಹೊರಗೆ ಹೋಗಿ ಹಂಗಿರಲ್ವಲ್ಲ, ಇವನ್ ಬೆಡ್ರೂಮ್ ಇಂದ ಇವನ್ ಹಾಲ್ ರೂಮಿಗೆ ಕಳ್ಸಲ್ಲ ಅಂದ್ರೆ ನಾನು ಹಾಲ್ ರೂಮ್ ಇಂದ ಹೊರಗ್ ಬಂದ್ ನಾನ್ ಬಿಸಿಲು ತಗೊಳೋದ್ ಹೆಂಗೆ? ಇಲ್ಲ, ಹಂಗೇನಿಲ್ಲ, ಹಂಗೆ ಅಂತ ಡಾಕ್ಟ್ರು ಬೈತಾರೆ. ಅವ್ರು ನೋಡಿದ್ರೆ ಗೊತ್ತಾಗ್ತಿದೆ ಅವ್ರ ಮೈ ಮೇಲೆ ಸೂರ್ಯನ್ ಬೆಳಕನ್ನೋದೇ ಬಿದ್ದಿಲ್ಲ. ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಿಂಗೆಲ್ಲ ಮಾಡಿದ್ರೆ. ಪ್ರೆಗ್ನೆಂಟ್ ಬೇರೆ ಇದಾರೆ. ಇನ್ನ ನೀವು ಡೇ ಟೈಮ್ ಅಲ್ಲೂ 1 hour ವಾಕ್ ಮಾಡಿಸ್ಬೇಕು, ನೈಟ್ ಊಟ ಆದ್ಮೇಲೆ 1 hour ಕಂಪಲ್ಸರಿ ವಾಕ್ ಬೇಕೇ ಬೇಕು ಅವ್ರಿಗೆ ಅಂತ. ಸರಿ ಅಂತ ಏನ್ ಮಾಡ್ತಾರೆ, ನನಗೆ ವಾಕಿಗೆ ಬೆಳಗ್ಗೆ 4:30ಗೆ ತೋರಿಸ್ತಾನೆ. ಆ ಟೈಮಲ್ಲಿ ಯಾರು ಇರಲ್ಲ ರೋಡಲ್ಲಿ ಅಂತ. ಸೂರ್ಯ ಇರಲ್ವಲ್ಲವ? ಅವನಿಗೆ ಅದು ಬೇಡ. ಒಟ್ಟು ಮಾರ್ನಿಂಗ್ ನೈಟ್ ಅಷ್ಟೇ ಅವನ್ ತಲೆಯಲ್ಲಿರೋದು. ಒಟ್ಟು ಅವನ್ ತಲೆಯಲ್ಲಿ ಜನ ಇರಬಾರ್ದು ರೋಡಲ್ಲಿ. 4:30ಗೆ ನನಗೆ ನೀನ್ ಯಾರನ್ನಾದ್ರೂ ನೋಡ್ತೀಯ ಅಂತಲ್ಲ ಅಥವಾ ಬೇರೆ ಯಾರು ನಿನ್ನ ನೋಡ್ತಾರೆ ಅಂತಲ್ಲ? ಎರಡೂ ಹೌದು. ಫಸ್ಟ್ ಮೇನ್ ಬೇರೆಯವ್ರು ಯಾರು ನನ್ನ ನೋಡ್ಬಾರ್ದು. ನಾನಂತೂ ಅವ್ನ್ ಮಾತ್ ಮೀರಿ ಅವ್ನ್ ಬಗ್ಸಿರೋ ಕತ್ತು ನನ್ ಮನೇಲಿ ಬರೋವರ್ಗು ಇವತ್ತಿನವರೆಗೂ ನಾನು ಯಾವತ್ತೂ ಎತ್ತಿಲ್ಲ ಕತ್ತನ್ನ. ಆಮೇಲೆ 4:30ಗೆ ತೋರಿಸ್ತಾನೆ. ನನಗೆ ಅವಾಗ ಆ ಟೈಮಲ್ಲೆಲ್ಲ ನಿದ್ದೆ ಬರೋದೇ ಕಡಿಮೆ. ಬೆಳಗಿನ ಜಾವ ನಿದ್ದೆ ಬರ್ತಿರುತ್ತೆ. ಅವಾಗ ಎದ್ದೇಳ್ಸಿ ನಡಿ ವಾಕ್ ಮಾಡಕ್ ಹೇಳಿದಾರೆ,
ವಾಕ್ ಮಾಡಕ್ ಹೇಳಿದಾರೆ ಅಂತ 4:30 ಇಂದ 5 o'clock ಒಂಚೂರ್ ಬೆಳಕ್ ಬರ್ತಿದೆ ಅನ್ನೋ ತನಕ ಅಷ್ಟೇ. ಯಾವಾಗ ಬೆಳಕ್ ಬರಕ್ ಸ್ಟಾರ್ಟ್ ಆಗುತ್ತೆ ಮನೆ ಒಳಗ್ ಸೇರ್ಸ್ಬಿಡ್ತಾನೆ. ಆಮೇಲೆ ಮತ್ತೆ ನೈಟು ಎಲ್ಲ ಮಲ್ಕೋಬೇಕು. ಮನೇಲೆಲ್ಲ ಹೇಳ್ತಾರೆ ಬೇಡ, ಅವಳು ಗರ್ಭಿಣಿಯರನ್ನ ಸಂಜೆ ಕತ್ಲಾದ್ಮೇಲೆ ಹೊರ ಕರ್ಕೊಂಡ್ ಹೋಗ್ಬಾರ್ದು, ನೀನೇನು ವಾಕ್ ಮಾಡ್ಸಂಗಿದ್ರೆ 6 ಗಂಟೆ ಒಳಗೆ ಮಾಡ್ಸೋ, ಅಷ್ಟ್ರ ಮೇಲೆ ಕರ್ಕೊಂಡ್ ಹೋಗ್ಬೇಡ ಅಂತ. ಇವ್ನು ಯಾರ ಮಾತಿಗೂ ಬೆಲೆ ಕೊಡಲ್ಲ. ರಾತ್ರಿ 11 ಗಂಟೆ ಆಗೋವರ್ಗು ಕಾಯ್ತಾನೆ. 11 ಗಂಟೆ ಕರ್ಕೊಂಡ್ ಬರ್ತಾನೆ ವಾಕಿಗೆ. ಅಪ್ಪಿ ತಪ್ಪಿ ಅವತ್ ನನ್ ಕರ್ಮಕ್ ರೋಡಲ್ಲಿ ಯಾವನಾದ್ರೂ ಒಬ್ಬ 11 ಗಂಟೆಗೆ ಇದ್ದ ಅಂದ್ರೆ ಅವತ್ ನನ್ ವಾಕ್ ಕತೆ ಮುಗೀತು. ವಾಪಸ್ ಮನೆ ಒಳಗ್ ಹೋಗ್ಬೇಕು ನಾನು. ನನ್ನ ಅದೃಷ್ಟಕ್ ರೋಡಲ್ಲಿ ಯಾರು ಇಲ್ಲ ಅಂದ್ರೆ 10 ನಿಮಿಷ ನಾನು ವಾಕ್ ಮಾಡ್ಬೋದಷ್ಟೇ. ಆ ದೇವ್ರ ಹತ್ರ ಅದೇ ಬಿಡ್ಕೊಂಡ್ಬರ್ತಿದ್ದೆ, ದೇವ್ರ ರೋಡಲ್ಲಿ ಯಾರು ಇರ್ಬಾರ್ದಪ್ಪ ಅಂತ ಹೇಳ್ಬಿಟ್ಟು. ನನಗೆ ವಾಕ್ ಬೇಕಿತ್ತು, ನನಗೆ ಕೈ ಕಾಲೆಲ್ಲ ಕಟ್ಟಾಕ್ತಂಗ ಆಗ್ತಾ ಇತ್ತು. ಹಂಗೆ ವಾಕ್ ಮಾಡ್ಸೋನು. ಆಮೇಲೆ ಹಂಗ ಆಗ್ತಾ ಆಗ್ತಾ 9 ಮಂತ್ ಕಂಪ್ಲೀಟ್ ಆಗುತ್ತೆ. ಬೆಳಗ್ಗೆನೆ ಹೊಟ್ಟೆ ನೋವು ಬರುತ್ತೆ. ನಾನು ಆ ಟೈಮಲ್ಲಿ ಅಮ್ಮನ ಮನೆ ಕರ್ಕೊಂಡು ಹೋಗು ಅಂತೇಳಿ ಅಮ್ಮನಿಗೆ ಹೇಳ್ತೀನಿ. ಅಮ್ಮ ತುಂಬಾ ಹೊಟ್ಟೆ ನೋವ್ತಿದೆ ಅಂತ. ಆಕ್ಚುಲಿ ಅವತ್ ನನಗೆ ಚೆಕಪ್ ಡೇಟ್ ಇರುತ್ತೆ, ಅವತ್ತಿನ ದಿನ ಡೆಲಿವರಿ ಆಗುತ್ತೆ ಅಂತ ನಂಗೆ ಗೊತ್ತಿರಲ್ಲ. ಸರಿ ಅಂತೇಳಿ ಅವನು ನಾನು ಅಮ್ಮ 3 ಜನ ಚೆಕಪ್ಗೆ ಅಂತ ಹೋಗ್ತೀವಿ. ಶಿವಮೊಗ್ಗ ಬರ್ತೀವಿ. ಚೆಕಪ್ಗೆ ಅಂತ ಹೋದ್ರೆ ಇಲ್ಲ ಇವತ್ತೇ ಡೆಲಿವರಿ ಆಗುತ್ತೆ, ನೀವು ಅಡ್ಮಿಟ್ ಮಾಡ್ಬೇಕು ಅಂತಾರೆ. ಸರಿ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ 1 ರೂಪಾಯಿ ದುಡ್ಡಿರಲ್ಲ. ಪಪ್ಪ ನಮ್ ಬಗ್ಗೆ ಯಾವ್ದೇ ಕೇರು ತಗೊಂಡಿಲ್ಲ, ಏನೂ ಇಲ್ಲ. ಅಮ್ಮನೂ ಖಾಲಿ ಕೈಯಲ್ಲಿ ಬಂದಿದ್ದಾರೆ. ಇವನಂತೂ ನನ್ ಮದ್ವೆ ಆದಾಗಿಂದ ಖಾಲಿ ಕೈಯೇ. ಇನ್ ನನ್ನ ಹತ್ರ ಎಲ್ಲಿಂದ ಬರ್ಬೇಕು ದುಡ್ಡು? ಇವನು ಪ್ರೈವೇಟ್ ಅಲ್ಲೇ ತೋರಿಸಿದ್ದು ನನಗೆ. 9 ಮಂತ್ ಆಗೋವರೆಗೂ ಪ್ರೈವೇಟ್ ಅಲ್ಲೇ ತೋರಿಸ್ತಾ. ಬಟ್ ಅಮ್ಮ ನಾನ್ ಡೆಲಿವರಿ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತ ಗೌರ್ಮೆಂಟ್ಗೆ ಕರ್ಕೊಂಬಂದ್ರು. ಸರಿ ಇವತ್ತೇ ಡೆಲಿವರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅಡ್ಮಿಟ್ ಮಾಡ್ಕೋತೀನಿ. ನಾನ್ ನಿನಗೆ ಹೇಳ್ತೀನಿ ನೋಡು ಡೆಲಿವರಿ ಎಷ್ಟೊತ್ತಿಗೆ ಆಗುತ್ತೆ. ನಾವು ಹಾಸ್ಪಿಟ್ಲಿಗೆ ಹೋದಾಗ ಮಾರ್ನಿಂಗ್ 11 ಆಗಿರುತ್ತೆ. ನನಗೆ ಸಂಜೆ 6 ಗಂಟೆ ಆದ್ರೂ ಡೆಲಿವರಿ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನಾನು ಟ್ಯಾಬ್ಲೆಟ್ ತಗೊಂಡಿರಲ್ಲ, ಹೊಟ್ಟೆಲಿ ಪಾಪು ತಿರ್ಗಿರಲ್ಲ. ನನಗೆ ಟ್ಯಾಬ್ಲೆಟ್ ತಗೊಳ್ಳೋದು ಇದೆಲ್ಲ ಮೂಮೆಂಟ್ಸ್ ಆಗಕ್ಕೆ ಅಂತೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಅವರು ಡಾಕ್ಟರ್ ಚೆಕ್ ಮಾಡ್ತಾ ಇರ್ತಾರೆ. ಇಲ್ಲ ಮಗು ತಿರ್ಗಿಲ್ಲ, ಹೊಟ್ಟೆಲಿ ಯಾವ ಮೂಮೆಂಟ್ ಅಲ್ಲಿ ಇತ್ತು ಅದೇ ಮೂಮೆಂಟ್ ಅಲ್ಲೇ ಇದೆ ಅಂತ ಹೇಳ್ತಾರೆ. ಸರಿ ಸಂಜೆ 6:30 ಆಗುತ್ತೆ. ಬಟ್ ಟೈಮ್ ಹೇಳ್ತಾರೆ. ಆಮೇಲೆ 6 o'clock ಏನ್ ಹೇಳ್ತಾರೆ, ಇಲ್ಲ ಇನ್ನು ನಾರ್ಮಲ್ ಆಗೋ ಡೌಟ್ ಇದೆ, ಅವ್ರಿಗೆ ಆಪರೇಷನ್ ಮಾಡ್ಬೇಕು ಅಂತಾರೆ. ಸರಿ ಅಂತ ಹೇಳ್ಬಿಟ್ಟು ಆಪರೇಷನ್ ನನಗೆ ಅವಾಗ ನಾನು ಟೈಮ್ ಟು ಟೈಮ್ ಏನು ತಿಂದಿರಲ್ಲ, ಟ್ಯಾಬ್ಲೆಟ್ ತಗೊಂಡಿರ್ತೀವಿ, ರಕ್ತ ಎಲ್ಲ ತುಂಬಾ ಕಮ್ಮಿ ಇರುತ್ತೆ. ಡಾಕ್ಟರ್ ಅವನಿಗೆ ಕರೆದು ಹೇಳ್ತಾರೆ, ನೋಡಿ ಒಂದು ನಿಮ್ ಹೆಂಡತಿನ ಉಳಿಸ್ಬೋದು, ಇಲ್ಲ ನಿಮ್ ಮಗುನ ಉಳಿಸ್ಬೋದು, ನಾವಿಬ್ರು ಉಳಿಸ್ಕೊಡ್ತೀವಿ ಅಂತ ನಾವ್ ಹೇಳಲ್ಲ, ಯಾರಾದ್ರೂ ಉಳಿಬೋದು, ನಿಮಗೆ ಏನ್ ಹೇಳಿ ನೀವೊಂದ್ ಸೈನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅವಾಗ ಇವ್ನು ಹೇಳ್ತಾನಿಲ್ಲ, ನನಗ್ ಮಗು ಹೋದ್ರು ಪರವಾಗಿಲ್ಲ, ನನಗೆ ಇವಳೇ ಇಂಪಾರ್ಟೆಂಟ್, ಇವಳನ್ನ ಉಳಿಸ್ಕೊಡಿ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಹೇಳ್ತೀನಿ, ಅಟ್ಲೀಸ್ಟ್ ಪಾಪು ಆಗೋವರೆಗೂ ಅದ್ರ ಜೊತೆಲಿರು, ಹೋಗ್ಬೇಡ ಅಂತೇಳಿ. ಆಪರೇಷನ್ ರೂಮಲ್ಲಿ ಅವನಿಗೆ ಅಲೋ ಇರಲ್ವಲ್ಲ, ಹೊರಗೆ ವೇಟ್ ಮಾಡ್ತಿರ್ತಾನೆ. ಅದೆಷ್ಟು ದೇವ್ರಗಳಿಗೆ ಬೇಡಿದಿನೋ ಹೆಣ್ಮಗು ಆಗೋದ್ ಬೇಡ ಅಂತೇಳಿ. ನನಗೆ 6 o'clock ಕರ್ಕೊಂಡು ಹೋಗಿದ್ದು 6:20ಗೆ ಮಗು ಆಗುತ್ತೆ. ಅವಾಗ್ಲೂ ಡಾಕ್ಟರ್ ಕೇಳ್ತಾರೆ ಏನ್ ಮಗು ಬೇಕು ಅಂತ. ನಾನು ಅವಾಗ್ಲೂ ಹೇಳೋದು ಅದೇ, ನನಗ್ ಗಂಡ್ ಮಗುನೇ ಬೇಕು ಅಂತ. ಗಂಡ್ ಮಗುನೇ ಆಗುತ್ತೆ. ಪಾಪ ಹುಟ್ಟಿದ ತಕ್ಷಣ ನನಗ್ ಪ್ರಜ್ಞೆ ಹೋಗ್ಬಿಡುತ್ತೆ. ನನಗೆ ಅದ್ರ ನೆಕ್ಸ್ಟ್ ದಿನ ಅವ್ರಿಗೂ ಪ್ರಜ್ಞೆ ಇರೋದಿಲ್ಲ. ಇವನು ಪಾಪನ್ ನೋಡ್ಬಿಟ್ಟು, ಪಾಪು ಆದ ತಕ್ಷಣ ಹೊರ ಕೊಡ್ತಾರಲ್ಲ, ಪಾಪನ್ ನೋಡ್ಬಿಟ್ಟು ವಾಪಸ್ ಬಂದಿದ್ದಾನೆ ಭದ್ರಾವತಿಗೆ. ಅಮ್ಮ ನನ್ ಜೊತೆ ಇದಾರೆ. ವಾಪಸ್ ನನ್ ಡೆಲಿವರಿ ಆಗಿದೆ. ವಾಪಸ್ ಬಂದು ಇಲ್ಲಿ ಫ್ರೆಂಡ್ಗಳ ಜೊತೆ ಎಲ್ಲ ಚೆನ್ನಾಗ್ ಕುಡ್ದು ತಿಂದು ಎಚ್ಚರ ಇಲ್ದಂಗೆ 2 days ಮಲ್ಕೊಂಡಿದ್ದಾನೆ. ಯಾವ ರೋಡ್ ಸೈಡ್ ಮಲ್ಕೊಂಡಿದ್ದ ಅಂತ ಗೊತ್ತಿಲ್ಲ. 2 days. ನಾನು ಮಾರನೇ ಬೆಳಗ್ಗೆ ನನಗೆ ಎಚ್ಚರ ಆಗುತ್ತೆ. ಅವನ್ ದಾರಿನ ಕಾಯ್ತೀನಿ. ನನಗೆ ಆ ವಾರ್ಡಲ್ಲಿ ಇರೋರೆಲ್ಲ ಅವ್ರವ್ರ ಗಂಡಂದ್ರು ಬಂದು ಮಾತಾಡ್ಸ್ಕೊಂಡು ಆ ಮಗು ನೋಡ್ತಾರೆ. ಬಟ್ ಇವ್ನು ಬರೋದೇ ಇಲ್ಲ. ಹಾಸ್ಪಿಟ್ಲಲ್ಲಿ 7 ದಿನ ಇರ್ತೀನಿ. 7 ದಿನನೂ ಇವನ್ ದಾರಿನ ಕಾಯ್ತಾ ಇರ್ತೀನಿ. 1 ದಿನನೂ ಬಂದಿ ನನ್ ಮಗುನ ಇವ್ನು ನೋಡಲ್ಲ. ಆಮೇಲೆ 7ನೇ ದಿನಕ್ಕೆ ಅವರ ಅದ್ಕೆ ನಾದ್ನಿಯರೆಲ್ಲ ಬರ್ತಾರಲ್ಲ, ಅವಾಗ ಹೇಳ್ತೀವಿ ಹಿಂಗ್ 7 ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತಾರಂತೆ ಅಂದಾಗ ಅವ್ರು 7 ದಿನಕ್ಕೆ ಬರ್ತಾನೆ. ಡಿಸ್ಚಾರ್ಜ್ ಮಾಡೋ ದಿನ ಬರ್ತಾನೆ. ಅವಾಗ ಬಂದ್ಬಿಟ್ಟು ಸರಿ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಬರ್ತೀವಿ. ನನಗೆ ನಡೆಯೋ ಪರಿಸ್ಥಿತಿಲೂ ಇರಲ್ಲ. ನಾನು ಅವಾಗ ಆಪರೇಷನ್ ಮಾಡಿಸ್ಕೊಂಡಿದ್ರಿಂದ ಅಮ್ಮನ್ ಮನೆಗ್ ಕಳ್ಸಲ್ಲ. ಸೀದಾ ನಮ್ಮನೆಗ್ ಹೋಗೋಣ ಅಂತ ರೋಡೆಲ್ಲ ಜಗಳ ಮಾಡ್ತಾನೆ. ನಾನು ಎಳೆ ಮಗುನ ಇಟ್ಕೊಂಡು ನಾನು ಈ ಪರಿಸ್ಥಿತಿಲಿ ಹೆಂಗ ಅವ್ನ ಮನೆಗ್ ಹೋಗಕ್ ಸಾಧ್ಯ? ನಮ್ಮಮ್ಮ ಇಲ್ಲಪ್ಪ ನಾವ್ ಹಂಗೆಲ್ಲ ಕಳ್ಸಲ್ಲ, ನಾವ್ ನಮ್ ಮನೆಗೆ ಕರ್ಕೊಂಡ್ ಹೋಗುದು ಅಂತ ಕರ್ಕೊಂಡ್ ಹೋಗ್ತಾರೆ. ಸರಿ ಅಮ್ಮನ್ ಮನೇಲಿ 2 days ಇರ್ತೀನಿ. ಇವ್ನ ಅಮ್ಮನ್ ಮನೇಲಿ ದಿನಾ ಕುಡ್ಕೊಂಡ್ ಬರೋದು, ಅಮ್ಮನ್ ಮನೇಲೂ ಏನಾದ್ರು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡೋದು ಹಂಗೆ ಮಾಡ್ತಿರ್ತಾನೆ. ಒಂದ್ಸಲ ಹಿಂಗೆ ಜಗಳ ಮಾಡ್ತಾ ನನ್ ಪಾಪ ಹೋಗಿ 7 ದಿನ ಹಾಸ್ಪಿಟಲ್ ಇದ್ದಿದ್ದಷ್ಟೇ. ಅಮ್ಮನ್ ಮನೇಲಿ 3 ದಿನ ಬಾಣ್ತನ ಆಗದ್ ನನಗೆ. 3 ದಿನ ಕರ್ಕೊಂಡ್ ಬಂದ್ಬಿಡ್ತಾನ ಮನೆಗೆ.
ನೀನೇ ನನ್ ಮಗುನ್ ನೋಡ್ಕೊಳ್ಳೋದು, ನೀನೇ ನನ್ನ ಹೆಂಡತಿ ನೋಡ್ಕೊಳ್ಳೋದು, ನಾನ್ ಮಾಡ್ಕೊಳ್ಳೋದು ಗೊತ್ತಿದೆ ನನಗೆ, ಹಂಗೆ ಹಿಂಗೆ ಅಂತ. ನನಗೆ ನನ್ ಮಗುನ್ ನೋಡ್ಕೊಳಕ್ಕೂ ಬರಲ್ಲ, ಏನೂ ಬರಲ್ಲ. ಮತ್ತು 2 ದಿನ ಆದ್ಮೇಲೆ ನಾನೇ ರಿಕ್ವೆಸ್ಟ್ ಮಾಡ್ತೀನಿ ನನಗ್ ಮಗು ನೋಡ್ಕೊಳಕ. ನಾನೇ ಕುತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲ್ವಲ್ಲ, ನಾನ್ ಹೆಂಗ್ ನೋಡ್ಕೊಂಡ್ಲಿ ಮಗುನ? ನೋಡು, ನನ್ ಮಗು ನೋಡ್ಕೊಳಕ್ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ದಿನ ನಮ್ ಮಗು ತಾನೇ, ಇದು ಸ್ವಲ್ಪ ದೊಡ್ಡಕ್ಕಾಗ ತನಕ ಸಮಾಧಾನವಾಗಿರೋ ಅಮ್ಮನ ಮನೇಲಿ ಇರೋಣ ಅಂತ ಸರಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇಡೀ ರಾತ್ರಿ ಪಾಪು ಅಳ್ತಿರುತ್ತೆ, ಅವನಿಗೂ ಡಿಸ್ಟರ್ಬ್ ಆಗ್ತಿರುತ್ತಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಅಮ್ಮನ ಮನೆ ಕರ್ಕೊ ಬರ್ತಾನೆ. ಪಾಪುಗೆ ಇನ್ನು 1 ಮಂತ್ ತುಂಬಿರಲ್ಲ. ನಮ್ಮಪ್ಪಂದು ನಮ್ಮಮ್ಮಂದು ಜಗಳ ಇನ್ನು ತುಂಬಾ, ನಮ್ದು ಜಗಳ ನಡೀತಿದ್ರು, ಇನ್ನು ನಮ್ಮಮ್ಮನ ಜಗಳ ನಿಂತಿರಲ್ಲ. ಇವ್ರ ಜಗಳ ಇನ್ನು ತುಂಬಾ ಜೋರ್ ನಡೀತಿರತ್ತೆ. ಅವತ್ತೊಂದಿನ ನಮ್ಮಮ್ಮ ನನಗೆ ಹೇಳ್ತಾರೆ, ನೋಡು ನಿಮ್ಮಪ್ಪ ದಿನದಿಂದ ದಿನಕ್ಕೆ ಬುದ್ಧಿ ಕಲಿತಿಲ್ಲ, ನಾನು ಈ ತರ ಇದ್ರೆ ನಾನಂತೂ ಬದುಕಿರಲ್ಲ, ನಾನೇ ಏನಾದ್ರು ಮಾಡ್ಕೊಂತೀನಿ, ಏನ್ ಮಾಡ್ಬೇಕು ಹೇಳು ಅಂತ. ಸರ್ 1 ನಿಮಿಷ ಹೇಳಪ್ಪ. 2 ನಿಮಿಷ ಬಂದೆ, 2 ನಿಮಿಷ ಬಂದೆ. ಆಮೇಲೆ ಅವ್ರಂಗಂತ ಹೇಳ್ತಾರೆ, ನಮ್ಮಮ್ಮ ನನಗೊಂದಿನ ಕರ್ದಿ ಹೇಳ್ತಾರೆ, ನೋಡು ಹಿಂಗೆಲ್ಲ ಒಂದ್ ದಿನದಿಂದ ದಿನಕ್ಕೆ ನಿಮ್ಮಪ್ಪ ಏನು ಚೇಂಜ್ ಆಗ್ತಾ ಇಲ್ಲ, ನಾನು ಇಷ್ಟು ಅಂತ ಸಹಿಸ್ಕೊಳಕ್ ಆಗುತ್ತೆ. ಈಗ ನಿಮ್ ದಾರಿ ನೀವ್ ನೋಡ್ಕೊಂಡಿದ್ರ, ಅವಳ ದಾರಿ ಅವಳಿಗೆ ನೋಡ್ಕೊಂಡಿದ್ದಾಳೆ, ನಿನ್ ದಾರಿ ನೀನ್ ನೋಡ್ಕೊಂಡಿದ್ಯಾ, ನಾನು ನಿಮ್ಮಪ್ಪನ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ನನಗೆ ಅವಾಗ ನನ್ ಪಾಪ ಹುಟ್ಟಿ ಇನ್ನೂ 1 ಮಂತು ಆಗಿರಲ್ಲ, ನಾನ್ ಡೆಲಿವರಿಗೆ ಅಂತ ಅಮ್ಮನ ಮನೇಲಿ ಇರ್ತೀನಿ. ಹಂಗಂತ ಹೇಳ್ದಾಗ ನಾನು ಏನ್ ಹೇಳ್ಲಿ, ನನಗ್ ನೋಡ್ಕೊಳಕೋಸ್ಕರ ನಿನ್ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಇರು ಅಂತ ಹೇಳ, ಅಥವಾ ನೀನ್ ಹೋಗು ಅಂತ ಹೇಳ, ನನಗ್ ಗೊತ್ತಿರಲ್ಲ. ನಾನು ಹೋಗು ಅಂದ್ಬಿಡ್ತೀನಿ. ಆಯ್ತಮ್ಮ, ನಿನಗೆ ಎಲ್ಲಿ ನೆಮ್ಮದಿನೋ ಅಲ್ಲಿರೋ, ನೆಮ್ಮದಿ ಆಗಿರೋ, ಮತ್ತೆ ಏನು ಸಾಯೋ ನಿರ್ಧಾರ ಎಲ್ಲ ಮಾಡ್ಬೇಡ, ಹೋಗು ಅಂತ ಹೇಳ್ತೀನಿ. ನನ್ 1 ತಿಂಗಳು ಮಗುನ ಬಿಟ್ಟು ನಮ್ಮಮ್ಮನ ಹೋಗ್ಬಿಡ್ತಾರೆ. ಆಗ ಮತ್ತು ನಾನೊಬ್ಳೆ. ಆಗ ಆ ಟೈಮಲ್ಲಿ ನಮ್ಮಪ್ಪ ಇರಲ್ಲ, ಮೈಸೂರು ಹೋಗಿರ್ತಾರೆ, ನೈಟ್ ಟ್ರೈನಿಗೆ ಬರ್ತಾರೆ. ಬಂದು ಕೇಳ್ತಾರೆ, ಅಮ್ಮ ಇಲ್ಲಿ ಅಂತ. ಇಲ್ಲ ಅಮ್ಮ, ಆಲ್ರೆಡಿ ಮನೆ ಸಾಮಾನೆಲ್ಲ ತುಂಬ್ಕೊಂಡು ಹೋಗಿರ್ತಾರೆ ನಮ್ಮಮ್ಮ, ಏನು ಬಿಟ್ಟು ಹೋಗಿರಲ್ಲ. ಇಲ್ಲ ಅಮ್ಮ ಹಿಂಗ ಹೋದ್ರು ಅಂದಾಗ ನಮ್ಮಪ್ಪನ್ ಕನ್ಫರ್ಮ್ ಅವ್ರ ಜೊತೆನೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ನಮ್ಮಪ್ಪ ಒಂದ್ ಕಡೆ ಕುಡ್ಕೊಂಬಂದ್ ಜಗಳ, ನನ್ ಮನೆಯವ್ನು ಒಂದ್ ಕಡೆ ಕುಡ್ಕೊಂಬಂದ್ ಜಗಳ. ನಾನಿಂದ ಈ 15 ದಿನದೇ ಮಗುನ್ ಹಿಡ್ಕೊಂಡು ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿರಲ್ಲ. ಆಮೇಲೆ ನಾನು ನಮ್ಮಪ್ಪನ ಏನ್ ಸಮಾಧಾನ ಹೇಳಿ, ನಾನು ನಿನ್ ಹೆಂಡ್ತಿನ ಇನ್ನೊಬ್ಳ ಜೊತೆ ಕಳ್ಸ್ಕೊಟ್ಟಿದೀನಿ ಅಂತ ನಾನ್ ಸಮಾಧಾನ ಮಾಡಕ್ ಸಾಧ್ಯನಾ? ನಾನೇನು ಹೇಳಲ್ಲ. ಆಮೇಲೆ ನಮ್ಮಪ್ಪ ಎಲ್ಲಾರ ಹತ್ರನೂ ಸ್ಟಾರ್ಟ್ ಮಾಡ್ಕೊಂತಾರೆ, ಓ ನನ್ನ ಹೆಂಡತಿ ಅವನ್ ಜೊತೆನ ಓಡೋಗಿದ್ದಾಳೆ, ನನ್ನ ಹೆಂಡತಿ ಅವನ್ ಜೊತೆನ ಓಡೋಗಿದ್ದಾಳೆ ಅಂತ ಹೇಳ್ಕೊಂಡ್ ಬರ್ತಾರೆ. ಅಷ್ಟೊತ್ತಿಗೆ ಅದಕ್ಕೆ ಇವನು ಅದನ್ನ ಸ್ಟಾರ್ಟ್ ಮಾಡ್ಕೊಂತಾನೆ, ನಿಮ್ಮಮ್ಮನಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಾ, ನಿನಗ್ ಬಿಟ್ಟೋಗೋ ಅಂತದ್ ಬೇಕಿತ್ತಾ, ನಿನ್ನ ನಿಂತ ಪರಿಸ್ಥಿತಿಯಲ್ಲಿ ಬಿಟ್ಟೋಗಿದಾರಲ್ಲ, ಹಂಗೆ ಹಿಂಗೆ ಅಂತ ಇವನು ಅದಕ್ ಜೊತೆ ಸ್ಟಾರ್ಟ್ ಮಾಡ್ಕೊಂತಾರೆ. ಅವ್ರೊಂಥರ ಸ್ಟಾರ್ಟ್ ಮಾಡ್ಕೊಂಡ್ರೆ ಇವ್ರೊಂಥರ ಸ್ಟಾರ್ಟ್ ಮಾಡ್ಕೊಂತಾರೆ. ಸರಿ ಆಯ್ತು, ನಿಮ್ಮಮ್ಮನೆ ಹೋದ್ಮೇಲೆ ನಿನಗಿಲ್ ಬಾಣ್ತನ ಮಾಡೋರು ಯಾರಿದ್ದಾರೆ, ಬೇಡ ನಡಿ, ಹೋಗೋಣ ನಡಿ ಅಂತ ಹೇಳ್ತಾನೆ ಅಲ್ಲಿ ಅವ್ರ ಮನೆಗೆ. ನನಗೂ ಬೇರೆ ಆಪ್ಷನ್ ಇರಲ್ಲ, ಇನ್ನೇನ್ ಮಾಡುದು ಸರಿ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಡ್ತೀನಿ. ಇಲ್ಲಿ ಬಂದ್ಮೇಲೆ ಪಾಪುಗೆ 1 ತಿಂಗಳಾಗಿರುತ್ತೆ ಅಷ್ಟೇ. ಈಗ ನನಗೆ ಇಷ್ಟು ದಿನ ನಾನು ನಿನ್ ಮದ್ವೆ ಆಗಿ 1 ವರ್ಷ ತನಕ ನಾನು ಏನು ಬೇಡ ಅಂತ ನಾನು ನಿನ್ನ ಹತ್ರ 1 ರೂಪಾಯಿ ಕೇಳಿಲ್ಲ. ಈಗ ಮಗುಗ್ ಬೇಕಲ್ಲ, ಮಗು ಖರ್ಚಿಗೆ ನಾನು ಯಾರ ಹತ್ರ ಕೇಳಲಿ? ಈ ಕಡೆ ಕೇಳಕ್ ಅಮ್ಮ ಇಲ್ಲ, ಅಪ್ಪನ ಪರಿಸ್ಥಿತಿ ಆತರ ಆಗಿದೆ, ನಿನ್ ಪರಿಸ್ಥಿತಿ ಹಿಂಗಿದೆ, ನನ್ನ ಹತ್ರ 1 ರೂಪಾಯಿ ಇಲ್ಲ, ನಾನ್ ಏನ್ ಮಾಡ್ಲಿ? ಸರಿ, ಅವಾಗ ನಾನ್ ಆಪರೇಷನ್ ಮಗು ಆದ್ಮೇಲೂ ಅಷ್ಟೇ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾನೆ, ನಾನು ಯಾವ ಟ್ಯಾಬ್ಲೆಟ್ ತಗೊಳಲ್ಲ. ಏನಾಗುತ್ತೋ ಆಗ್ಲಿ, ಕೊನೆ ಪಕ್ಷ ನಾವ್ ಸಾಯ್ಬೋದು, ಅದ್ ಬಿಟ್ರೆ ಇನ್ನೇನಾಗುತ್ತೆ ಅನ್ನೋ ಬಂಡ ಇರೋದ್ರಲ್ಲಿ ನಾನ್ ಸುಮ್ನೆ ಇರ್ತೀನಿ. ಆದ್ರೆ ಮಗುಗೇನು ಕಮ್ಮಿ ಮಾಡಿರಲ್ಲ, ಅವ್ನಿಗೆ ಹೆಂಗ್ ನೋಡ್ಕೋಬೇಕು ಹಂಗ್ ನೋಡ್ಕೊಂತಿರ್ತೀನಿ. ಆಮೇಲೆ ಇನ್ನೊಂದು 5 ನಿಮಿಷ ಇದೆ ತಾಯಿ. ಓಕೆ. ಆಮೇಲೆ ಅವರು ಏನ್ ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋದಾಗ, ಅಂದ್ರೆ ನಿಮ್ ತಾಯಿ ಅವ್ರಿಂದ ಹೋದ್ರು? ಹೌದು, ಅವ್ರ ಜೊತೆ ಬಂದ್ಬಿಟ್ರು. ತಂದೆ ಹುಡ್ಕೋ ಪ್ರಯತ್ನ ಮಾಡ್ಲಿಲ್ವಾ ಅಂತ? ಅವ್ರಿಗೆ ಕನ್ಫರ್ಮ್ ಗೊತ್ತಿತ್ತು ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ಳನ್ನ ಮತ್ತೆ ಕರ್ಕೊ ಬರೋದ್ ಯಾಕೆ, ನಾನು ಇನ್ನೊಬ್ಳ ಜೊತೆ ಇರ್ತೀನಿ ಅಂತ ಇವ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋದೆ. ನಾನು ಹೇಳ್ದೆ, ನೀನ್ ಏನು ದುಡಿಯಲ್ಲಪ್ಪ, ನಾನೇ ಹೂವ ಕಟ್ಟಿ ಜೀವನ ಮಾಡ್ತೀನಿ ಅಂತ. ನನ್ನ ಮಗುಗ್ ಇನ್ನೂ 1 ತಿಂಗಳು ತುಂಬಿರ್ಲಿಲ್ಲ. ಅಲ್ಲಿ ನಮ್ಮನೆ ಅಕ್ಕಪಕ್ಕ ಹೂವ ತಗೋಬರಕ್ ಹೇಳ್ತಿದ್ರು. ನಾನು ಆಪರೇಷನ್ ಆದಲ್ಲೂ ಕುತ್ಕೊಂಡು ದಿನಕ್ ಬರ್ತಾ ಇದ್ದಿದ್ 2 ರೂಪಾಯಿಗೆ ಹೂವ ಕಟ್ತಾ ಇದ್ದೆ.
ಆ 2 ರೂಪಾಯಿ ಯಾಕೆ ಬೇಕು ಅಂದ್ರೆ ಮಗು ಹಾಲಿಗೆ ಬೇಕಿತ್ತು. ಹಾಲಿನವರಿಗೆ ವರ್ತನೆ ಮಾಡಿದೆ, ನನಗೆ ಆ ದುಡ್ಡು ಕೊಡ್ಬೇಡಿ, ಹಾಲವರಿಗೆ ಕೊಟ್ಬಿಡಿ ಅಂತ. ದಿನಾ ಬೆಳಗ್ಗೆ 1 ಲೋಟ ಹಾಲು ತಗೊಂತಿದ್ದೆ ಅಷ್ಟೇ. ಮಗು ಕಷ್ಟ ಸುಖ ಅವ್ನು ಇವತ್ತಿನವರೆಗೂ ಏನು ನೋಡಿಲ್ಲ. ಆಮೇಲೆ ನಾನ್ ಡಿಸೈಡ್ ಮಾಡ್ದೆ, ನಾನ್ ಇಷ್ಟು ಸಹಿಸ್ಕೊಂಡು ಯಾಕಿರ್ಬೇಕು, ಸಹಿಸ್ಕೊಂಡು ನಾನು ಇಷ್ಟಿಂದಲ್ಲಿ ನಾನು ಏನು ಮಾಡ್ದೆ, ನಾನು ಏನು ಮಾಡಿಲ್ಲ. ಬಿಲ್ಲ ಇವ್ನಿಗೆ ಇನ್ನೂ ನಾನ್ ಟೈಮ್ ಕೊಡ್ತಾನೆ ಆದ್ರೆ ಇವ್ನೇನು ಚೇಂಜ್ ಆಗಲ್ಲ ಅನ್ಬಿಟ್ಟು ನನ್ ಮಗನಿಗೋಸ್ಕರ ನಾನಾದ್ರೂ ಹೊರಗೆ ಹೋಗಿ ದುಡಿಬೇಕು ಅನ್ಬಿಟ್ಟು, ಆಗ ನನ್ ಪಾಪು 3 ಮಂತ್ ಆಗಿರುತ್ತೆ. ಅಷ್ಟೊತ್ತಿಗೆ ನಾನು ಅವನಿಂದ ಬಂದ್ಬಿಡ್ತೀನಿ ಹೊರಗೆ, ಮನೆ ಬಿಟ್ಬಿಟ್ಟು. ಇಲ್ಲಪ್ಪ ನೀನ್ ನೋಡ್ಕೊಂಡು ನಾನ್ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲಿ ಬಂದಿರ್ತಾರಲ್ಲ. ಹೇಳ್ಬಿಟ್ಟೆ ಬರ್ತೀರಾ? ಹೌದು ಹೇಳ್ತೀನಿ. ಬಟ್ ಅವ್ನ್ ಹೇಳ್ತಾನೆ ಹಂಗೆ ನಾನ್ ಇವಾಗ ಕೆಲ್ಸಕ್ ಹೋಗ್ತೀನಿ, ಅವಾಗ ಕೆಲ್ಸಕ್ ಹೋಗ್ತೀನಿ, ಹೋಗ್ತೀನಿ ಅಂತ ಹೇಳಿರ್ತೀನಿ. ಬಟ್ ಪರ್ಟಿಕ್ಯುಲರ್ ಇವತ್ತೇ ಹೋಗ್ತೀನಿ ಅಂತ ಹಂಗ ಹೇಳಿರಲ್ಲ. ನಂದಾರಿ ನಾನ್ ನೋಡ್ಕೊಂತೀನಪ್ಪ, ನನ್ ಮಗು ನಾನ್ ಸಾಕ್ಬೇಕಲ್ಲ ಇಷ್ಟ ದಿನ ಅಂತ, ನಿಂದು ನೋಡ್ಕೊಂಡ್ ಕುತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನ್ ಮನೆ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬರ್ತೀನಿ. ಅಮ್ಮ ಇರ್ತಾರಲ್ಲ ಅದೇ ಜಾಗಕ್ಕೆ ಕರ್ಕೊಂಡ್ ಬರ್ತೀನಿ. ಬಟ್ ಕರ್ಕೊಂಡ್ ಬಂದ್ಮೇಲೆ ಇವನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗತ್ತೆ ನಮ್ಮ ಅಮ್ಮನಿಗೆ. ಅಯ್ಯೋ ಈ ಮಗು ನೋಡ್ಕೋಬೇಕು, ನನಗೆ ಆ ಕೆಲ್ಸ, ನನಗೆ ಈ ಕೆಲ್ಸ ಅಂತ ಅನ್ಬಿಟ್ಟು. ಸರಿ ನನ್ ಕೈಲಿ ನೋಡ್ಕೊಳಕ್ ಆಗಲ್ಲ ಅಂತ ಮಗನ್ ತಗೊಂಡೋಗಿ ನಮ್ಮ ಮನೆಯವ್ರ ಅಕ್ಕನ ಮನೇಲೆ ಮೈಸೂರಲ್ಲಿ ಬಿಡ್ತೀನಿ. ಎಷ್ಟು ವರ್ಷ, ಒಂದು 10 years ನನಗೂ ನನ್ ಮಗನ್ಗೂ ಯಾವ್ದೇ ರೀತಿ ಒಂದು 2 years ಒಬ್ರಿಗೊಬ್ರು ನೋಡಿರಲ್ಲ. ಪಾಪನ ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ. ಆಮೇಲೆ ಅವರು ಫೋನ್ ಮಾಡ್ತಾರೆ, ಮಗನ್ ಸ್ಕೂಲ್ ಸೇರಿಸ್ಬೇಕು, ನೀನ್ ದುಡ್ಡು ಕೊಟ್ರೆ ಪ್ರೈವೇಟಿಗೆ ಸೇರಿಸ್ತೀವಿ, ಇಲ್ಲ ಗೌರ್ಮೆಂಟಿಗೆ ಸೇರಿಸ್ತೀವಿ ಅಂತ. ಅವರು ಇರೋ ಅಂತವ್ರೇನಲ್ಲ. ಇಲ್ಲ ನನ್ ಮಗನಿಗೆ ನಾನು ಓದಿಸ್ತೀನಿ, ನಾನು ಇಲ್ಲಿ ಬಂದು ಶಿವಮೊಗ್ಗದಲ್ಲಿ ಒಂದ್ ಕೆಲ್ಸಕ್ಕೆ ಸೇರ್ಕೊಂತೀನಿ, ಇಲ್ಲ ನಾನು ಓದಿಸ್ತೀನಿ ಅಂತ ತಿಂಗಳ ನನ್ ಮಗನಿಗೆ. ಬೆಂಗಳೂರಾ? ಇಲ್ಲ ಶಿವಮೊಗ್ಗನೇ. ನಾನೇ ನನ್ ಮಗನ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವರ್ಷ ಇಷ್ಟು ದುಡ್ಡು ಅಂತ ಹಾಕ್ತೀನಿ. ನನ್ ಮಗನಿಗೆ ಅಲ್ಲೇ ಅವ್ರು ಓದಿಸ್ತಾ ಇರ್ತಾರೆ, ಇಲ್ಲಿ ನಾನ್ ಕೆಲ್ಸ ಮಾಡ್ತಾ ಇರ್ತೀನಿ. ನಾನ್ ಅಮ್ಮನ ಮನೇಲೂ ಫ್ರೀ ಆಗಿರಲ್ಲ, ಬರೋ ದುಡ್ಡಲ್ಲಿ ಅಮ್ಮನಿಗೂ ಕೊಟ್ಕೊಂಡು ನಾಳೆ ದಿನ ಅವರು ಬಂದು ನನ್ ಮಗಳು ಭಾರವಾಗಿದ್ದಾಳೆ ಅಂತ ಅವರು ಹೇಳ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ದುಡ್ಡು ಕೊಟ್ಕೊಂಡು ಮಗನಿಗೆ ಎಷ್ಟು ಕಳಿಸ್ಬೇಕು ಅಂತ ಕಳಿಸ್ತಿರ್ತೀನಿ. ಹೊರಗಡೆ ಹೋದ್ಮೇಲೆ ಈಗಿರೋ ಪ್ರಾಬ್ಲಮ್ಗಿಂತ ಇನ್ನೊಂದು ಬೇರೆ ಪ್ರಾಬ್ಲಮ್ ಬರುತ್ತೆ. ಹೊರಗಡೆ ಒಬ್ಳು ಹುಡುಗಿ ಕೆಲ್ಸಕ್ ಹೋದ್ಮೇಲೆ ಎಲ್ಲಾನು ಅವ್ರು ಹೇಳ್ದಂಗ್ ಕೇಳಕ್ ರೆಡಿ ಇರ್ಬೇಕು. ಬಟ್ ನಾನ್ ಯಾರು ಕೇಳ್ದಂಗು ಕೇಳಕ್ಕೆ ನಾನ್ ರೆಡಿ ಇರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅದೇ ರೀಸನ್ಗೆ ಬರೀ ಆ ಆಫೀಸ್ ಚೇಂಜ್ ಮಾಡ್ದೆ, ಈ ಆಫೀಸ್ ಚೇಂಜ್ ಮಾಡ್ದೆ, ಅದನ್ನೇ ಮಾಡ್ತಾ ಇರ್ತೀನಿ. ಅವ್ರು ಹೇಳೋ ತರ ಒಪ್ಕೊಳಕ್ ನಾನ್ ರೆಡಿ ಇರಲ್ಲ, ನಾನು ಮಾಡೋ ತರ ಕೆಲ್ಸ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಯಾರಿಗೂ ಕಮಿಟ್ ಆಗಕ್ ನಾಳೆ ದಿನ ನನಗೆ ಏನ್ ಭಯ ಅಂದ್ರೆ, ಇಷ್ಟು ವರ್ಷ ನಾನ್ ಸರಿ ಇಲ್ಲ ಅಂತ ಹೇಳಿದಾಗ ಅದು ಸುಳ್ಳು ಅಂತ ನನಗ್ ಸಮಾಧಾನ ಇತ್ತು. ಇವತ್ ನಾನ್ ತಪ್ಪೆಜ್ಜೆ ಇಟ್ಟಾಗ ಅವ್ನು ಹೇಳಿದ್ದೆ ನಿಜ ಆಗ್ಬಿಡುತ್ತಲ್ಲ. ಹೌದು, ನಾನ್ ಸರಿ ಇಲ್ದಿರೋದಕ್ಕೆ ನನಗೆ ಹಿಂಸೆ ಕೊಟ್ಟ ಅನ್ನೋದು ಆಗ್ಬಿಡುತ್ತಲ್ಲ. ಅದು ಯಾವತ್ತೂ ಆಗ್ಬಾರ್ದು. ಅದೇನೇ ಕಷ್ಟ ಬರ್ಲಿ ನನ್ ಮಗನ್ ನಾನ್ ಸಾಕ್ಬೇಕು ಅಂತ. ಇವನ್ ಕಾಂಟ್ಯಾಕ್ಟೇ ಬಿಟ್ಬಿಡುತ್ತೆ ನನಗೆ, ನಮ್ಮ ಮನೆಯವ್ರ ಕಾಂಟ್ಯಾಕ್ಟೇ. ಆಮೇಲೆ ಸ್ವಲ್ಪ ದಿನ ಒಂದ್ 6 ತಿಂಗಳು ಬಿಟ್ಟು ಒಂದ್ ಕಾಲ್ ಬರುತ್ತೆ, ನಿಮ್ ಮನೆಯವರು ಬ್ರಿಡ್ಜ್ ಮೇಲಿಂದ ಬಿದ್ದು ಸೊಂಟ ಕಾಲು ಮುರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಗ ನೋಡಕ್ ಹೋಗ್ತೀನಿ ಅವನನ್ನ. ಹಾಸಿಗೆ ಮೇಲೆ, ಇದೇ ಶಿವಮೊಗ್ಗ ಹಾಸ್ಪಿಟಲ್ ಹಾಕಿರ್ತಾರೆ, ಹಾಸಿಗೆ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ಸೊಂಟ ಏನು ಬ್ಯಾಲೆನ್ಸ್ ಇಲ್ಲ, ಒದ್ದಾಡ್ತಾ ಇರ್ತಾನೆ. ಇಲ್ಲ ನನ್ ಕೈಲಿ ಆಗ್ತಾ ಇಲ್ಲ ಸ್ಮಿತಾ, ಹಂಗೆ ಹಿಂಗೆ ಅಂತ. ನನಗದೇನೋ ಆ ಕ್ಷಣ ಒಂದ್ ಕಣ್ಣೀರು ಬರಲ್ಲ ಒಂದನಿ ಅವನ್ ಮೇಲೆ. ಆ ಲೆವೆಲ್ಗೆ ನನ್ ಕಣ್ಣೀರೆಲ್ಲ ಅವ್ನಿರೋ ಜೊತೆಲಿ ಇರುವಾಗ್ಲೇ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದಿದ್ದೆ. ಆಮೇಲೆ ನಾನು ಹೇಳ್ತೀನಿ, ನನಗೆ ಅವ್ನಿಗೆ ಏನ್ ಬೇಕೋ ನಾನು ಬೇಕಾದ್ರೆ ದುಡ್ಡು ಹೆಲ್ಪ್ ಮಾಡ್ತೀನಿ, ಬಟ್ ಬಂದು ಇಟ್ಕೊಂಡ್ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ಬೇಡಿ. ನನಗ್ ಒಂದಿನ ಆಫೀಸ್ ರಜಾ ಹಾಕಿದ್ರೆ ನನಗೆ ಕೆಲಸದಿಂದ ತೆಗಿತಾರೆ. ನನಗೆ ಇವನ್ ಬಗ್ಗೆ ಯೋಚನೆ ಇಲ್ಲ, ನನ್ ಮಗನೇ ಓದಿಸ್ಬೇಕು ನಾನು, ನನ್ ಮಗನ್ ಫ್ಯೂಚರ್ ಇಂಪಾರ್ಟೆಂಟ್. ನಾನ್ ಇಷ್ಟು ಹೆಲ್ಪ್ ಮಾಡ್ಬೋದು ಅಷ್ಟೇ, ನೀವ್ ಹೆಂಡ್ತಿಯಾಗಿ ಬಂದು ನೋಡ್ಕೊಳ್ಳಿ ಅಂತದೆಲ್ಲ ನನಗೆ ಹೇಳ್ಬೇಡಿ ಅಂತ ಹೇಳ್ತೀನಿ. ಆಮೇಲೆ ಸರಿ ಅಂತ ಅವ್ರ ಅಕ್ಕೋರೆ ನೋಡ್ಕೊಳ್ತಾರೆ. ಈಗ ಅವನಿಗೆ ಸೊಂಟಕ್ಕೆ ಕಾಲಿಗೆಲ್ಲ ರಾಡ್ ಹಾಕಿದ್ದಾರೆ. ಈಗ ಅವನು ಭದ್ರಾವತಿಯಲ್ಲಿದ್ದಾನೆ, ನಾನು ಶಿವಮೊಗ್ಗದಲ್ಲಿದ್ದೀನಿ. ನನ್ ಮಗ ಹಂಗೆ ಈಗ ನಾನೇ ಓದಿಸ್ಕೊಂಡು ನಾನೇ ನೋಡ್ಕೊಂಡು ನಾನೇ ಇಟ್ಕೊಂಡಿದೀನಿ. ಈಗ ಯಾವಾಗಾದ್ರೂ ಅಪರೂಪ ಭದ್ರಾವತಿಗೆ ಹೋದ್ರೆ ಹೋಗ್ತೀನಿ, ಏನಾದ್ರು ಫಂಕ್ಷನ್ಸ್ ಇರುವಾಗ ಹೋಗ್ತೀನಿ. ನನ್ ಕೈಯಲ್ಲಿ ಏನ್ ದುಡ್ಡಿದೆಯೋ ಅವನಿಗೆ ಕೊಟ್ಬಿಟ್ಟು ಅವನಿಗೆ ನೋಡ್ಕೊಂಡು ಬರ್ತೀನಿ. ಡೈಲಿ ಫೋನ್ ಮಾತಾಡ್ತೀರಾ ಹಸ್ಬೆಂಡ್ ಜೊತೆನಾ? ಅವನಿಗೆ ನಾನೇ 2-3 ಸಲ ಫೋನ್ ಕೊಟ್ರು ಎಮರ್ಜೆನ್ಸಿ ಫೋನ್ ಬೇಕಾಗತ್ತೆ ಅಂತ. ಅದನ್ನ ಮಾರನೇ ದಿನನೇ ಅಡ ಇಟ್ಟು ಮಾರನೇ ದಿನನೇ ಕುಡಿತಾನೆ. ಅವನಿಗೆ ನನ್ ಮಗನ್ ಜೊತೆ ಮಾತಾಡ್ಬೇಕು ಅನ್ನೋ ಫೀಲ್ ಇಲ್ಲ. ಈಗ ಮನೇಲಿ ಯಾರು ನೋಡ್ಕೊಳ್ಳೋರಿಲ್ಲ, ಅವ್ರ ಅಕ್ಕ ತಂಗಿಯವ್ರೆ ಯಾರಾದ್ರೂ ಅಡ್ಗೆ ತಗೊಂಬಂದ್ ಕೊಡೋದು ನೋಡ್ಕೊಳ್ಳೋದು ಮಾಡ್ತಾರೆ. ವಿತೌಟ್ ಇದು ಅವನಿಗೆ ನಡಿಯಕ್ಕೆಲ್ಲ ಏನೂ ಬರಲ್ಲ. ನಾನೇ ಆಮೇಲೆ ಹಾಸ್ಪಿಟ್ಲದ್ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಡವೆ ಎಲ್ಲ ಮಾರ್ಬಿಟ್ಟು ಅವನಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡಿಸ್ದೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇಂದ ಈಗ ಸ್ವಲ್ಪ ಕೋಲ್ ಸಪೋರ್ಟ್ ಇಟ್ಕೊಂಡು ನಡೀತಾನಷ್ಟೇ.
ಅವನಿಗೇನ್ ಬಹಳ ಏಜ್ ಆಗಿಲ್ಲ, ನನ್ಕಿಂತ 2 ವರ್ಷ ದೊಡ್ಡವ ಅಷ್ಟೇ. ಈಗ ನಂಗೆ 35 ಅಂದ್ರೆ ಈಗ ಅವನಿಗೆ 37 ಇರುತ್ತೆ. ಬಟ್ ಈಗ್ಲೇ ನಾನು ಅವನಿಗೆ ಏನು ಮಾಡದೆ ಬಂದೆ. ಬಟ್ ನನಗೆ ಆ ದೇವ್ರು ಅವನಿಗೆ ಏನು ಕೊಡ್ಬೇಕು ಅದು ಕೊಟ್ಟಿದೆ. ಕರ್ಮ ಯಾರನ್ನು ಬಿಡಲ್ಲವ. ಈಗ ನಾನು ನನ್ನ ಮಗ ಇಬ್ರೇ ಜೀವನ ಮಾಡ್ಕೊಂಡು ಇದೀವಿ. ಮಗ ಏನು ಓದ್ತಿರೋದು? ಫಸ್ಟ್ PUC. ಯಾಕವ ಹುಷಾರಿಲ್ವಾ? 3 ದಿನದಿಂದ ಹುಷಾರಿಲ್ಲ. ಮಗ ನಿಮ್ ಜೊತೆ ಚೆನ್ನಾಗಿದ್ದಾನ? ಚೆನ್ನಾಗಿದ್ದಾನೆ. ಬಟ್ ಈಗ ಒಂದೊಂದ್ಸಲ ಅನ್ಸುತ್ತೆ ನಾನ್ ಲೈಫ್ ಲಾಂಗ್ ಒಬ್ಳೇ ಇರಕ್ ಸಾಧ್ಯನಾ ಅಂತ. ನಾನು ಒಬ್ಳೇ ಇರ್ಬೇಕಲ್ಲ ಲೈಫ್ ಲಾಂಗು. ಏನ್ ಮಾಡ್ಬೇಕು ಇದೊಂದಕ್ ನನಗೇನಾದ್ರೂ ಹೇಳಿ. ಮತ್ತೆ ಆತನ ಬಳಿ ಹೋಗೋ ಯೋಚನೆ ಇಲ್ಲ? ಬಳಿ ಯೋಚನೆ ಅವ್ರ ಬಳಿ, ನಮ್ಮನೆಯವ್ರ ಬಳಿನ ಸಾಧ್ಯನೇ ಇಲ್ಲ. ಅವ್ನ್ ನನಗ್ ಏನೇ ಮಾಡಿದ್ರು ಸಹಿಸ್ಕೊಳ್ತಿದ್ದೆ. ಅವ್ನ್ ನನ್ ನಂಬಿಕೆಗೆ ಮೋಸ ಮಾಡಿದಾನೆ. ಅವನ ಆಸ್ತಿ ಅಂತಸ್ತು ನೋಡ್ಕೊಂಡು ಹೋಗಿಲ್ಲ, ಬರೀ ಅವ್ನ ಪ್ರೀತಿ ನಂಬ್ಕೊಂಡು ಹೋದವಳು ನಾನು. ಅಟ್ಲೀಸ್ಟ್ ನಾನು ಇಷ್ಟೇ ಹಿಂಸೆ ಕೊಟ್ಟಿದ್ದಾಳ, ನನ್ ತಪ್ಪಿ ಇಂಥದೊಂದ್ ತಪ್ಪೇ ಇರ್ಲಿ, ನಾನ್ ಸಾಯೋವರೆಗೂ ಅವ್ನ ಏನ್ ಹಿಂಸೆ ಕೊಟ್ಟು ತರ್ಕೊಳಕ್ ಮತ್ತೂ ರೆಡಿ ಇದೀನಿ ನಾನು. ನಂದು ಅಲ್ದೇ ಇರೋ ತಪ್ಪಿಗೆ ನಾನ್ ಶಿಕ್ಷೆ ಅನ್ಭವಿಸದ್ನಲ್ಲ. ನಿನ್ ತಪ್ಪಿಲ್ವಾ? ಅಲ್ಲ, ಅವ್ನ್ ಡೌಟ್ ಬರೋದಕ್ಕೆ ನಂದು ಏನು ತಪ್ಪೇ ಇಲ್ವಲ್ಲ. ಇವತ್ತಿಗೆ ನೀನು ಒಬ್ಬ ಒಳ್ಳೆ ತಾಯಿ ಆಗಿರ್ಬೋದು, ಒಬ್ಬ ಮಗಳಾಗಿ ನಿನ್ನಂತ ಹೆಣ್ಣು ಮಗಳು ಯಾವ ಮನೆಗೂ ಇರಬಾರ್ದು. ಅಂದ್ರೆ ನಿನ್ನ ತಂದೆಯ ಕುರಿತಾಗಿ ಅದೆಷ್ಟೇ ವಿಚಾರಗಳಿರ್ಲವ, ಮನೆಯಿಂದ ಹಿಂಗ್ ಹೊರಟು ಬರೋ ಬುದ್ಧಿ ಸಮಾಜಕ್ಕೆ ಕೊಡ್ಬೇಕಾ ನಿನ್ನಿಂದ ನಾನು? ಅಂದ್ರೆ ನೀವ್ ಹೇಳಿದ ತಪ್ಪ ಇಲ್ಲ. ಮನೆಯಿಂದ ಯಾರನ್ನೋ ಒಬ್ಬನ್ ಪ್ರೀತಿಸಿ ಅಪ್ಪ ಅಮ್ಮ ಜಗಳ ಆಡ್ತಾರೆ ಅಂದ್ಕೊಂಡು ಎಲ್ಲಾ ಹೆಣ್ಮಕ್ಳು ಮನೆ ಬಿಟ್ಟು ಹೋದ್ರೆ ಸಮಾಜದ ಕತೆ ಏನು? ಹೌದು, ಅದು ತಪ್ಪೇ, ಅದು ಒಪ್ಕೊಳ್ತೀನಿ. ಆಯ್ಕೆನೆ ಹೊಲಸ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ, ಹೌದು, ಬೇವಿನ ಬೀಜ ಬಿತ್ಬಿಟ್ಟು ಮಾವಿನ ಹಣ್ಣು ಹುಟ್ಲಿ ಅಂದ್ರೆ ಹೆಂಗ್ ಹುಟ್ಟುತ್ತೆ? ಬಿತ್ತಿರೋದು ಬೇವಿನ ಬೀಜ, ಬೇವಿನ ಮರನೇ ಹುಟ್ಟೋದು. ಹೌದು. ಅಂಡ್ ಇವತ್ತು ನೀನು ನಿನ್ನ ಬದುಕಿನ ಅಂದ್ರೆ ಒಬ್ಬರೇ ಇರಬೇಕಾ ಅಥವಾ ಇನ್ನೂ ಏನ? ತಾಯಿ, ನಾನು ಹೇಳ್ತೀನಿ, ನೀನು ನೋಡಿರೋ ಬದುಕು ಇನ್ನೂ ಅರ್ಧ ಮಾತ್ರ. ನಿನ್ನ ಇನ್ನ ಅರ್ಧ ಅದು ನಿಮ್ಮ ತಂದೆ, ನಿಮ್ಮ ತಾಯಿ ಅವರೆಲ್ಲ ಒಪ್ಪಿಬಿಟ್ರು ಅಥವಾ ಸಮಾಜ ಇದನ್ನ ಕೇಳದೇ ಇರ್ಬೋದು. ಬಟ್ ವಾಟ್ ಎವರ್ ಇಟ್ ಈಸ್, ನೀನು ನಿನ್ನ ಗಂಡನಿಂದ ಏನು ಅನುಭವಿಸಿದೆ? ಯಾವುದೋ ಒಂದು ಹಂತದಲ್ಲಿ ನಿನ್ನ ತಂದೆ ನೀನು ಹೊರಗಡೆ ಬಂದಾಗ ನಿನ್ನ ತಂದೆಗೆ ಒಬ್ರು ಏನು ಅಂದಿರಲ್ವಾ? ಖಂಡಿತ ಅಂದಿರ್ತಾರೆ. ಹೌದು, ಅಂದಿರ್ತಾರೆ. ನಿಮ್ಮ ಕತೆಗಳು 1000 ಇರಲಿ ಒಳಗಡೆ, ಆದ್ರೂ ಒಬ್ಬ ತಂದೆ ದುಡಿತಾ ಇದ್ರು, ತಂದ ಹಾಕ್ತಾ ಇದ್ರು, ಕುಡಿತಾ ಇದ್ರು, ಅದೇನೋ ಜಗಳ ಆಡ್ತಾ ಇದ್ರು, ಅದಕ್ಕೆ ನೀವು ಬೇರೆ ಏನೋ ದಾರಿ ಮಾಡಬಹುದಿತ್ತು. ಆದರೆ ಬಂದು ಮದುವೆ ಆಗದೇನೆ ನೀವು ಆತನ ಜೊತೆ ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಂಡು, ಅಂಡ್ ಈತ ಎಷ್ಟು ಕಟುಕ ಅಂತ ಗೊತ್ತಾದಾಗಲೂ ಆಮೇಲೆ ಅಲ್ಲೇ ತಡೆದುಕೊಳ್ಳುವ ಅಥವಾ ಅದನ್ನ ಸಹಿಸಿಕೊಳ್ಳುವ ಬುದ್ಧಿ ತೋರಿದ್ ನೀವೇ ಅಲ್ವನವ? ಹೌದು, ಮನೆಗೆ ಬಂದಿದ್ರೆ ಮತ್ತೆ ನನಗೆ ಇನ್ನೂ ಅಪ್ಪ ಅಮ್ಮಂಗೆ ಹರ್ಟ್ ಮಾಡ್ದಂಗ. ಹಾಗೆ ಅಂದ್ಕೊಳ್ತೀರಾ? ಇವನ್ ಮದುವೆ ಮನೆ ಬಿಟ್ಟು ಓಡೋಗಿ ಮದುವೆ ಆಗೋದು ಕಡಿಮೆ ಹರ್ಟ್ ಅಂತ ನೀವ್ಯಾಕೆ ಅಂದ್ಕೊಳ್ತೀರಾ? ಅದಕ್ಕೂ ಮೀರಿ ಇನ್ನೇನು ಇರ್ಲಿಲ್ವೇ ಅಲ್ಲಿ ಕಳ್ಕೊಳ್ಳೋಕೆ? ಅಲ್ಲ, ಈಗ ನಾವೇ ನೋಡ್ಕೊಂಡು ಸೆಲೆಕ್ಟ್ ಮಾಡಿದ್ ಹೋದ್ಮೇಲೆ ಕಷ್ಟನ ಸುಖನೋ ನಾವೇ ಅನ್ಭವಿಸ್ಬೇಕಲ್ವಾ? ನೋ, ಇವತ್ತು ನಿನ್ನ ಕಥೆಯಿಂದ ಸಮಾಜಕ್ಕೆ ಗೊತ್ತಾಗಬೇಕು. ಅಕಸ್ಮಾತ್ ನಾನು ಕೊಳತೋಗಿರೋ ಟಮಾಟೆ ಹಣ್ಣ ಗೊತ್ತಿಲ್ಲದೆ ಕೊಳತೋಗಿರೋ ತರಕಾರಿನ ಮನೆಗೆ ತಂದಿದ್ದೀನಿ ಅಂದಾಗ, ಅಯ್ಯೋ ತಂದ್ಬಿಟ್ಟಿದ್ದೀನಿ ದುಡ್ಡು ಕೊಟ್ಟು, ಅದು ಹುಳ ಆಗಿದ್ರು ಪರವಾಗಿಲ್ಲ ಸಾರ್ಗೆ ಹಾಕೋಣ ಅಂತ ಹಾಕ್ತೀರಾ? ಇಲ್ಲ. ಬದುಕು ಹಾಗೆ ಆಗಬೇಕು. ಗೊತ್ತಿದ್ದೋ ಗೊತ್ತಿಲ್ದೇನೋ ಒಬ್ಬ ಹೊಲಸು, ಒಬ್ಬ ನೀಚನನ್ನ ಕಟ್ಕೊಂಡಿದ್ದೀವಿ ಅಂತ ಗೊತ್ತಾದಾಗ ಅಟ್ಲೀಸ್ಟ್ ಆಗ್ಲಾದ್ರೂ ಎಚ್ಚೆತ್ಕೊಳ್ಬೇಕು. ಇವತ್ತೇನು ಕೆಲಸ ಮಾಡ್ಕೊಂಡು ಇವತ್ತೇನು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೋ ಇದನ್ನ ಅವತ್ತೇ ನಿರ್ಧಾರ ಮಾಡಿಬಿಟ್ಟಿದ್ರೆ ಇವತ್ತು ನಾನು ಒಂಟಿಯಾಗಿರೋ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ವಲ್ಲ? ಹೌದು.
ಆ್ಯಂಡ್ ಇವತ್ತು ನೀವು ಇನ್ಯಾರದೇ ಬದುಕಲು ಹೋದರೂ ಕೂಡ ನಿಮ್ಮ ಜೀವನ ನಿಮ್ಮ ಮಗನಿಂದ ಉದ್ಧಾರವಾಗಬಹುದು ಅಥವಾ ಆಗಬಹುದು, ಅಷ್ಟು ಬಿಟ್ಟರೆ ಇನ್ಯಾರ್ದೋ ಜೀವನದಲ್ಲಿ ನೀವು ಕೇವಲ ಒಂದು ಆಪ್ಷನ್ ಆಗಿ ಉಳ್ಕೊಳ್ತೀರ ಅಷ್ಟೇ. ಈಗ ಮಗನೇ ಅಪ್ಪ ಅಮ್ಮ ಗಂಡ ಎಲ್ಲವನ್ನೂ ನೀವು ಆ ಮಗನ ಪ್ರೀತಿಯಿಂದಲೇ ಪಡ್ಕೊಳ್ಬೇಕು. ಈಗ ನಾವು ಒಂಟಿಯಾಗಿ ಇರಬೇಕಾ ಅಥವಾ ನಾನು ಇದು ಯಾರು ಮಾಡ್ಕೊಂಡಿದ್ದು? ನಾನೇ ಮಾಡ್ಕೊಂಡಾಗಿರೋದ್ರಿಂದ ಇನ್ಯಾರ್ದೋ ಜೀವನದಲ್ಲಿ ಅಬ್ಬಬ್ಬಾ ಅಂದರೆ ನಿಮಗೆ ಒಂದು ಹಂತದ, ಈಗ ನಿನಗೊಬ್ಬೊಳ್ಳೆ ಗಂಡ ಆಗ್ಬಿಡ್ಬೋದು, ಬಟ್ ನಿನ್ನ ಮಗನಿಗೋದು ಈಗ ನೀನೇ ಹೇಳಿದೆ, ನಿನ್ನ ತಾಯಿಯ ಸ್ನೇಹಿತ ಅಥವಾ ಆತನ ಪ್ರೇಮಿ, ಆಕೆಯ ಪ್ರೇಮಿ ಇದ್ನಲ್ಲ, ಆತನ ತಂದೆ ಅಂತ ಒಪ್ಕೊಳ್ಳೋಕೆ ನೀನು ತಯಾರಿಲ್ಲ, ಹೌದಲ್ಲ? ಹೌದು. ನಿನ್ನ ಮಗನಿಗೂ ಕೂಡ ನಿನ್ನ ಆಯ್ಕೆಯನ್ನು ಒಪ್ಕೊಳ್ಬೇಕು ಏನಿಲ್ವಲ್ಲ? ಇಲ್ಲ. ಹೌದು. ಹಾಗಾಗಿ ಇಲ್ಲಿ ನಾನೊಬ್ಬ ಮಗಳಾಗಿ ಸೋತೆ, ಹೆಂಡತಿಯಾಗಿ ಆಯ್ಕೆಯಲ್ಲಿ ಸೋತೆ, ಈಗ ತಾಯಿಯಾಗಿದ್ದೀನಿ, ಈಗಲೂ ಮತ್ತು ನಾನು ಅದೇ ತಪ್ಪು ಮಾಡೋದು ಬೇಡ. ನಿನ್ನ ಮಗ, ಯಾಕಂದರೆ ನೀವೀಗ 35 ಅಂದಾಗ ನಮಗೆ ಕೆಲವು ಆಕಾಂಕ್ಷೆಗಳು, ಯಾಕಂದರೆ ನಿಮ್ಮ ಸ್ನೇಹಿತೆಯರು ಅಥವಾ ನಿಮ್ಮ ಜೊತೆ ಇರೋರು ಅವ್ರ ಗಂಡ ಮಕ್ಕಳ ಜೊತೆ ಚೆನ್ನಾಗಿರಬೇಕಾದ್ರೆ ನಮ್ಗೆ ಅನಿಸುತ್ತೆ. ಆದರೆ ಅವ್ರ ಹಿನ್ನೆಲೆ ಏನು, ನಿನ್ನ ಹಿನ್ನೆಲೆ ಏನು ನೋಡ್ಕೊಳ್ಬೇಕು. ಈ ಸಮಯದಲ್ಲಿ ದಯವಿಟ್ಟು ನೀನು ಅನುಭವಿಸಿರೋ ಕಷ್ಟ ನನಗೆ ಖಂಡಿತ ಅದು ಗೌರವ ಇದೆಯವ ಅಥವಾ ನನಗದ್ರ ಬಗ್ಗೆ ಕಾರುಣ್ಯ ಇದೆ, ಆದರೆ ನಿನ್ನ ಕತೆ ಕೇಳ್ತಾ ಇರೋ ಜನ ಅಂದ್ಕೊಳ್ತಾರೆ, ಅಲ್ಲ ಅವನು ಹೊಡೆದ್ರು, ಸೌದೆ ತಗೊಂಡು ಹೊಡೆದ್ರು, ಅಷ್ಟು ನೀಚನಾಗಿದ್ರು, ನಾನು ಅಲ್ಲೇ ಇರ್ತೀನಿ ಇನ್ನೋ, ಅದು ನಿನ್ನ ಪತಿವ್ರತೆತನ ಖಂಡಿತ ಅಲ್ಲ, ಅದು ಮೂರ್ಖತನ ಅದು. ಅಂಡ್ ನೀವು ಹೇಳ್ತಿದ್ದೀರಿ ಆಯ್ಕೆ ಮಾಡಿದ್ಮೇಲೆ ಎಂಥದ್ದು ಬದುಕಬೇಕಲ್ವ? ಚಿಕ್ಕ ಪುಟ್ಟದ್ದಾದರೆ ಸರಿ ಮಾಡ್ಬೋದವ, ಅವನಿಗೇನೋ ಕೈ ಇಲ್ಲ ಕಾಲಿಲ್ಲ, ಪಾಪ ಕುಂಟ, ಅವನಿಗೆ ಬೇರೆ ಗಂಡಸರ ಥರ ಎಲ್ಲ ಕೆಲಸಗಳನ್ನು ಮಾಡ್ಲಿಕ್ಕಾಗಲ್ಲ ಅಂದಾಗ ಅಂಥ ವಿಚಾರದಲ್ಲಿ ಸಂಭಾಳಿಸಬೇಕೊಳ್ಬೇಕೆ ಹೊರತು ಅವನೊಬ್ಬ ನೀಚ, ಅವನ ಮನುಷ್ಯತ್ವನೇ ಇಲ್ಲ ಅಂದಾಗ ಅಂಥದ್ರಲ್ಲಿ ಏನು ಸಂಭಾಳಿಸ್ಕೊಳ್ಳೋದು? ಒಂದಲ್ಲ ಒಂದಿನ ಮುಂದೆ ಸರಿ ಹೋಗ್ತಾನೆ. ಸಮಾಜ ಹೇಳಿರುವುದು ಕುರುಡ್ನೋ ಕುಂಟ್ನೋ ಎಂಥವನಾದರೂ ಸಹಿಸ್ಕೊಳ್ಳಿ ಅಂತ, ಒಬ್ಬ ನೀಚನನ್ನಲ್ಲ. ಆ್ಯಂಡ್ ಯಾವಾಗ ನೀವು ಮನೆ ಬಿಟ್ಟು ಆತನ ಜೊತೆ ಬಂದು ಇನ್ನೂ ತಾಳಿ ಕಟ್ಟಿಲ್ಲದೇ ಇದ್ದಾಗಲೇ ಎಲ್ಲೋ ಹೊರಗಡೆ ಶೌಚಾಲಯಕ್ಕೆ ಹೋಗಿದ್ದನ್ನು ನೋಡಿ ಸೌದೆ ತಗೊಂಡು ನಿನಗೆ ಪ್ರಾಣಿ ಹೊಡೆದಾಗಲೇ ನೀವು ನಿರ್ಧಾರಕ್ಕೆ ಬರಬೇಕಿತ್ತು. ಅದು ನಿಮ್ಮ ಭವಿಷ್ಯವನ್ನೇ ಸಂಪೂರ್ಣವಾಗಿ ಹೇಳ್ತಾ ಇತ್ತು. ನಿನ್ನ ಮದುವೆ ಅಥವಾ ನಿನ್ನ ಆ ಹೊಸ ಜೀವನದ ಆರಂಭದಲ್ಲೇ ಆ ಬುದ್ಧಿ ನಿನಗೆ ಕಂಡಾಗಲೇ ಎಚ್ಚೆತ್ಕೊಳ್ಬೇಕಿತ್ತು. ಇವತ್ತು ನೀವು ಅದೆಷ್ಟೇ ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನು, ನಿನ್ನ ಮಗನನ್ನು ಬೆಳೆಸಿದ್ರು ಕೂಡ ಮತ್ತೆ ಅವರ ತಂದೆ ಅಥವಾ ನಿನ್ನ ಗಂಡ ಅವರ ವಿಚಾರವಾಗಿ ನಿನ್ನ ಮಗನಿಗೊಂದು ಕಳಂಕ ಹಾಗೆ ಉಳ್ಕೊಂಡ್ಬಿಡುತ್ತಲ್ಲವ? ಹೌದು. ಹಾಗಾಗಿ ಈಗ ಮತ್ತಿನ್ನೇನೋ ಉದ್ದೇಶ ಅಥವಾ ಇನ್ನೇನೋ ಯೋಚನೆ ಬೇಡ. ನಿನ್ನ ಮಗ ನಿನ್ನ ಜೊತೆ ಚೆನ್ನಾಗಿ ಇರೋ ಥರ ನೀನು ಅವನಿಗೆ ಸಂಸ್ಕಾರ ಶಿಕ್ಷಣ ಕೊಟ್ಟುಕೊಂಡು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು, ಈಗ ಇನ್ನೇನೋ, ಯಾಕಂದರೆ ಇನ್ನೇನೋ ನೋಡ್ಲಿಕ್ಕೆ ಹೋಗಿ ಮಗನ ನಂಬಿಕೆನೂ ಕಳ್ಕೊಳ್ಳೋದು ಬೇಡ. ಅದಕ್ಕೆ ನಮ್ಮ ಪುರಾಣಗಳಲ್ಲಿ ಅಥವಾ ನಮ್ಮ ಹಿರಿಯರು ಹೇಳ್ತಾರವ, ಮಗಳು ಅಥವಾ ಒಂದು ಹೆಣ್ಮಗಳು ಮದುವೆ ಆಗೋವರೆಗೂ ತಂದೆಯ ಆಶ್ರಯ, ಮದುವೆ ಆದಮೇಲೆ ಗಂಡನ ಆಶ್ರಯ, ವಯಸ್ಸಾದ ಮೇಲೆ ಮಕ್ಕಳ ಆಶ್ರಯ. ಅಂದರೆ ಒಬ್ಬ ಹೆಣ್ಣಿನ ಬದುಕಲ್ಲಿ 3 ಜನ ಗಂಡಸರು ಆಕೆಗೆ ಆಶ್ರಯ ಕೊಡ್ತಾರೆ. ಚಿಕ್ಕವರಿದ್ದಾಗ ತಂದೆ, ಮದುವೆ ಆದಮೇಲೆ ಗಂಡ, ವಯಸ್ಸಾದ ಮೇಲೆ ಮಗ. ಈಗ ವಯಸ್ಸು 35 ಇರ್ಬೋದು, ಆದರೆ ವಯಸ್ಸಾಗಿರೋರು ಮಾತ್ರ ಸಾಯ್ತಾರೆ, 35 ಇರೋರು ಸಾಯಲ್ಲ ಅಂತ ಏನಿಲ್ಲ. ಹೌದಲ್ಲವಾ? ಹಾಗಾಗಿ ಈಗ ಮಗನನ್ನು ನೀನು ವಿಶ್ವಾಸಕ್ಕೆ ತಗೊಂಡು ಮಗನಿಗೆ ಏನಾಗೋಯ್ತು ಬಿಟ್ಬಿಡು, ಸಮಾಜ ಏನಾದರೂ ಅನ್ನಲಿ, ನಾನು ನಿನಗೆ ಅದನ್ನು ನೆನಪು ಮಾಡಲಿಕ್ಕೆ ಹೇಳಿದೆ ಹೊರತು ನೀನು ಏನೂ ಬದುಕೋಕೆ ಯೋಗ್ಯಳಲ್ಲ ಅಂತ ಏನಿಲ್ಲ. ನೀವು ಅದರಿಂದ ತಿದ್ದುಕೊಂಡಿದ್ದೀರಿ, ಈಗ ಮಗನ ಸಾಕಿದ್ದೀರಿ, ಎಂದೋ ಒಂದು ದಿವಸ ಇಲ್ಲ ನಾನು ಈ ರಾಕ್ಷಸನ ಜೊತೆ ಒದ್ದಾಟ ಮಾಡೋದಕ್ಕಿಂತ ಮಗನ ಭವಿಷ್ಯವನ್ನು ರೂಪಿಸೋದೇ ನನ್ನ ಧರ್ಮ ಅಂದ್ಕೊಂಡು ಬಂದ್ರಲ್ಲ, ಅದು ನಿಮ್ಮ ದೊಡ್ಡತನ. ಬಟ್ ಆ ನಿರ್ಧಾರಕ್ಕೆ ನಿಲ್ಬೇಕಲ್ಲ. ಈಗ ನೀವು ಶಿಕ್ಷಣ ಏನೋ ಕೊಟ್ರಿ, ಆದರೆ ಒಬ್ಬ ತಾಯಿಯ ಈ ಮಧ್ಯದಲ್ಲಿ ನೀವು ಒಬ್ಬ ತಾಯಿಯಾಗಿ ತೆಗೆದುಕೊಳ್ಳೋ ಇನ್ನೊಂದು ಬೇರೆ ಬೇರೆ ಹೆಜ್ಜೆ ನಿನ್ನ ಮಗನ ನಾಳೆಗಳನ್ನು ಹಾಳು ಮಾಡಿಬಿಡುತ್ತೆ. ನನಗೆ ಯಾವುದೇ ಆಸೆ, ನನ್ಗೆ ಅರ್ಥ ಆಯ್ತು. ಆದ್ರೆ ಇಲ್ಲಿ ನೋಡವ, ಯಾವುದೇ ಆದ್ರೂ ಅಷ್ಟೇ ಒಂದು ಹೆಣ್ಣಿನ ವಿಚಾರ
ಈಗ ನೀನು ಯಾರದೇ ಬದುಕಲ್ಲಿ ಹೋದ್ರೂ ಅದೊಂದರ ಆರಂಭ ಶುರುವಿನಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹೌದು. ಆನಂತರ ಅವತ್ತು ರಾತ್ರಿ ನೀನು ನಂಬಿ ಹೋದ ಆ ಪುಂಡ, ಆ ನೀಚ ನಿನ್ನನ್ನು ಕೆಟ್ಟದಾಗಿ ಬಳಸ್ಕೊಂಡು ಮತ್ತೆ ಅದೇ ರಾತ್ರಿ ಅದೇ ನಶೆಯಲ್ಲಿ ಹೇಳ್ದ ನಿನ್ನ ತಾಯಿಗೆ ಯಾವನ ಜೊತೆ ಸಂಬಂಧ ಇದೆ ಅಂತ. ಹೌದು. ಅಂದರೆ ನೀನವನಿಗೆ ಅವರಿಗೆ ಯಾವುದಕ್ಕೆ ಉಪಯೋಗವೋ ಆ ಕೆಲಸ ಮುಗಿದ ತಕ್ಷಣ ಅವರ ರಾಕ್ಷಸತನ ಆಚೆ ಬರುತ್ತೆ. ಹೌದು. ನಿನ್ನ ಜೊತೆ ಈಗ ಧರ್ಮದಲ್ಲಿರೋನು ನಿನ್ನ ಮಗ ಮಾತ್ರ. ಹಾಗಾಗಿ ಆ ಧರ್ಮವನ್ನು ನೀನು ಉಳಿಸ್ಕೊಳ್ಳೋದು ಅನಿವಾರ್ಯ, ಮತ್ತು ಅದೊಂದು ಕರ್ತವ್ಯ ಕೂಡ. ಈ ಸಮಯದಲ್ಲಿ ದಯವಿಟ್ಟು ತಾಯಿ ಈಗ ಆರೋಗ್ಯ ಚೆನ್ನಾಗಿ ನೋಡಿಕೊಂಡು ಸ್ವಲ್ಪ ದೇಹದಲ್ಲಿ ಶಕ್ತಿ ಇದ್ದಾಗಲೇ ದುಡಿದು ಸ್ವಲ್ಪ ಉಳಿತಾಯ ಸೇವಿಂಗ್ಸ್ ಅಂತ ಮಾಡಿಕೊಂಡು ಜೀವನ ಒಂಚೂರು ತಿನ್ನೋಕೆ ಮಲಗೋಕೆ ಮಗನ ಪ್ರೀತಿ ಇಷ್ಟು ನೋಡಿಕೊಂಡು ಹೋಗವ. ಈ ಹೊರಗಿನೋದು ಬೇಕು ಅಂತ ಅನಿಸುತ್ತೆ, ಅದೆಲ್ಲ ಕ್ಷಣಿಕ, ಅದು ಹೌದಲ್ಲವಾ? ನಂಗೆ ಅನಿಸೋ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದನ್ನು ಸ್ವಲ್ಪ ಭಾವನಾತ್ಮಕತೆಯಿಂದ ಎಮೋಷ್ನಲ್ ಆಗಿ ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಗೊಂಡ್ರೆ ಅದೊಂದು 10-15 ನಿಮಿಷದ ಕೆಲಸ, ಅದಾದ್ಮೇಲೆ ಬದುಕು ಏನಪ್ಪ ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಂಡಲ್ಲ. ಹೌದು. ಬೇಡ, ಈಗ ನಿನ್ನ ಮಗನ ಜೊತೆ ಸಂತೋಷವಾಗಿರು, ಆರೋಗ್ಯ ಚೆನ್ನಾಗಿ ನೋಡ್ಕೋ. ಅದೇನೇ ಪರಿಸ್ಥಿತಿ ಬರಲಿ, ಯಾರು ಕಾಲು ಮುರ್ಕೊಂಡು ಬಿದ್ದಿದ್ದಾನಲ್ಲ ಅದು ಸೇತುವೆಯಿಂದ ಬಿದ್ದಿದ್ದಲ್ಲ, ಆತ ಕರ್ಮದ ಅಥವಾ ಪಾಪದ ತುದಿಯಿಂದ ಬಿದ್ದಿರೋದು. ಹೌದು. ಅದು ಈ ಕಡೆ ಬದುಕೋಕ್ಕೂ ಬಿಡಲ್ಲ, ಈ ಕಡೆ ಸಾಯೋಕ್ಕೂ ಬಿಡಲ್ಲ. ಈ ಕ್ಷಣದಲ್ಲಿ ಆತನಿಗೆ ಸ್ಪಷ್ಟವಾಗಿ ಅರಿವಾಗ್ತಾ ಇದೆ ತಾನು ಯಾಕೆ ಈ ಸ್ಥಿತಿಲಿದ್ದೀನಿ ಅಂತ. ಈ ಕಥೆಯನ್ನು ಅಥವಾ ಇದನ್ನು ನೋಡಿದಾಗ ಜನಕ್ಕೆ ಗೊತ್ತಾಗಲಿ ಈ ಜಗತ್ತಲ್ಲಿ ಕರ್ಮ ಅಂತ ಒಂದು ಇದೆ. ನೀನು ತೋಳಲ್ಲಿ ಶಕ್ತಿ ಇದೆ ಎಂದುಕೊಂಡು ಯಾವುದೋ ಹೆಣ್ಮಗಳನ್ನು ಅಥವಾ ಯಾರೋ ಅಸಹಾಯಕರ ಮೇಲೆ ಅವ್ರ ಕೈಲಿ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಕೊಂಡು ನೀನು ಅವ್ರಿಗೆ ಈಗ ದೌರ್ಜನ್ಯ ಮಾಡೋದಾದರೆ ಮುಂದೆ ನೀನೊಂದು ನರಕ ಅನುಭವಿಸೋದಕ್ಕೆ ತಯಾರಾಗಿರಬೇಕು. ಹೌದು. ಇವಾಗ ಕಣ್ಣೀರ್ ಆಗ್ತಾನೆ, ನನಗೆ ಬದುಕಕ್ಕೂ ಆಗ್ತಾ ಇಲ್ಲ, ಸಾಯಕ್ಕೂ ಆಗ್ತಾ ಇಲ್ಲ ಅಂತ. ಅದಿನ್ನೂ ತುಂಬಾ ಇದೆ. ನಾನು ನಿನ್ಗೊಂದು ಪದ ಬಳಸ್ತೆ, ನೀನು ನೋಡಿರೋದು ಇನ್ನೂ ಅರ್ಧ. ಇನ್ನರ್ಧ ನಿನ್ನ ಜೀವನದಲ್ಲಿ ನೀನು ಸಂತೋಷ ನೋಡ್ತೀಯ, ಆತ ಇನ್ನರ್ಧ ನರಕವನ್ನು ನೋಡ್ತಾನೆ. ಇಷ್ಟು ದಿನ ನೀನೇನು ನೋಡಿದೆ, ಇನ್ನು ಮುಂದೆ ಆತ ಅದನ್ನು ನೋಡ್ತಾನೆ. ನಿನಗೊಬ್ಬ ಮನುಷ್ಯನಾಗಿ ಅವನ ನರಕ ಕೊಟ್ಟ, ಆದರೆ ಅವನಿಗೆ ಮನುಷ್ಯ ರೂಪದಲ್ಲಿಲ್ಲ, ಅದು ಕಾಲ. ಆದರೂ ಅದು ಸರಿಯಾಗಿ ನಿಂತ್ಕೊಂಡಾಗ ಈತ ನಿಲ್ಲಿಕ್ಕಾಗಲ್ಲ. ಈಗ ನಾನು ಹೇಳೋದು ಆತನ ವಿಚಾರದಲ್ಲಿ ನಿನಗೊಂದು ಕರುಣೆ ಇದ್ದರೆ ಫೈನ್, ನೀವು ಹಣಕಾಸಿನ ರೀತಿಯಲ್ಲಿ ಏನಾದರೂ ಮಾಡ್ಬೋದಾ ಮಾಡಿ, ಅಷ್ಟೇ. ಮಾಡಲೇಬೇಕು ಅಂತಲೂ ನಾನೇನು ಧರ್ಮವನ್ನು ಅಲ್ಲಿ ಹೇರೋದಿಲ್ಲ. ಈಗ ನಿನ್ನ ಜವಾಬ್ದಾರಿ, ನಿನ್ನ ಆರೋಗ್ಯ, ನಿನ್ನ ಬದುಕು, ಮಗನ ಬದುಕು, ಮಗನ ಶಿಕ್ಷಣ. ನೋಡವ, ನೀನು ಆ ಕಾಲು ಮುರ್ಕೊಂಡು ಬಿದ್ದಿರೋನ್ನ ಏನೋ ಹಣದಿಂದ ಒಂದಷ್ಟು ವಿಚಾರಗಳನ್ನು, ಕಾಲನ್ನು ಅಥವಾ ಇನ್ನೇನೋ ಹಣದಿಂದ ಸರಿ ಮಾಡೋದು ಒಂದಷ್ಟು ವಿಚಾರ ಮಾತ್ರ. ಬಟ್ ನೀವು ಏನು ಸರಿ ಮಾಡಿದ್ರೂ ಕರ್ಮದ ಮುಂದೆ ನೀನು ನಿಲ್ಲೋಕ್ಕಾಗಲ್ಲ. ಹೌದು. ನೀವು ದೊಡ್ಡ ಆಸ್ಪತ್ರೆ ತೋರಿಸ್ಬೋದು, ಏನೇ ಮಾಡ್ಬೋದು, ಆದರೆ ಅದು ಗಳಿಗೆ ಕೂಡು ಬಂದಾಗ ಹಳೆವು ಕರ್ಮಗಳೆಲ್ಲ ಬಾಯಿ ತೆರೆದು ನಿಂತ್ಕೊಂಡಾಗ ನಿನ್ನ ಹಣ ಅಲ್ಲಿ ಕೆಲಸ ಮಾಡಲ್ಲ. ಹೌದು. ಈಗ ನಿನ್ನ ಗಂಡನ ಬದುಕಿಗೆ ಉದಾಹರಣೆ, ಆ ದೇಹದಿಂದ ಅದು ಮುಕ್ತಿ ಒಂದು ದಿನ ಶೀಘ್ರವೇ ಬರುತ್ತೆ. ಅದು ನೀವು ಸಾವು ಅಂತ ಕರಿತೀರಲ್ಲ, ವಾಟ್ ಎವರ್ ಇಟ್ ಈಸ್. ಈಗ ನಾನು ನಿಮ್ಗೆ ಹೇಳೋದು, ಅಲ್ಲಿನ ವಿಚಾರವಾಗಿ ಒಂದು ಹೆಣ್ಮಗಳಾಗಿ, ಒಂದು ಹೆಂಡತಿಯಾಗಿ ಏನು ಮಾಡಬೇಕು ನೀವು ಅದನ್ನು ಮಾಡಿದ್ದೀರಿ. ಈಗ ಮಗನ ಬದುಕನ್ನು ಕೊಂಚ ನೋಡಿ, ಅವರು ಮಗನನ್ನು ಸರಿದಾರಿಗೆ ತಂದು ಅವನನ್ನು ಸ್ವಲ್ಪ ಪ್ರೀತಿಯಿಂದ ವಿಶ್ವಾಸಕ್ಕಿಟ್ಟುಕೊಂಡು, ಇಷ್ಟು ದಿನ ನಿನ್ನ ಗಂಡನಿಂದ ಅಥವಾ ಯಾವುದೋ ಈ ವ್ಯಕ್ತಿಗಳಿಂದ ನೆಮ್ಮದಿ ಕಳ್ಕೊಂಡ ನಿನ್ನ ಬದುಕು ಮಗನಿಂದ ಆ ಸತ್ತು ಹೋಗಿರೋ ಜೀವಕ್ಕೆ ಮತ್ತೆ ನಿನ್ನ ಬದುಕಿಗೆ ಸಂತೋಷ ಅನ್ನೋದು ಬರುತ್ತೆ. ಬಟ್ ಇಲ್ಲಿ ಮಧ್ಯೆ ಇನ್ನೆಲ್ಲೋ ಏನೋ ಮಾಡ್ಲಿಕ್ಕೆ ಹೋಗಿ ಎಡವಟ್ಟು ಮಾಡಿಕೊಳ್ಬೇಡ. ನನಗೆ ಅರ್ಥ ಆಗುತ್ತೆ ನೀನು ಏನು ಹೇಳಲಿಕ್ಕೆ ಬಂದೆ ಅಂತಲೂ ನನಗೆ ಅರ್ಥ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಇನ್ನೊಂದು ಸ್ವಲ್ಪ ಓದಂಗೆ ನೀನು ಹೆಂಗಾಗಲ್ಲ, ಹೋಗ್ತಾ ಹೋಗ್ತಾ ಮುದುಕಿ ಆಗ್ತೀಯ. ಆಗ ಮಗನ ನೀನು ಎಂತೋಳು ಅಂತ ನನಗೆ ಗೊತ್ತು, ಅವನು ಹೆಂಡತಿ ಬಂದಾಗ ನಿನ್ನ ವ್ಯಕ್ತಿತ್ವ ಇಟ್ಕೊಂಡು ಆಟ ಆಡಿಸೋದು ಬೇಡ. ಈಗ
ಪ್ರೀತಿನ ಸ್ನೇಹಿತರು ಮಾಡ್ಕೋ, ಸಂತೋಷವಾಗಿರು, ಖುಷಿಯಿಂದ ಇರು. ಆದರೆ ಯಾವುದೋ ಒಂದು ವಿಚಾರವನ್ನು ಮೀರಿ ನಾನು ಹೋಗಬಾರ್ದು. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಹೌದು. ಆ ವಿಚಾರಗಳಿಗೆ ನಾವು ಕೈ ಹಾಕೋದು ಬೇಡ. ಸಂತೋಷವನ್ನು ಒಬ್ಬ ಸ್ನೇಹಿತನನ್ನು ನೀವೀಗ ಕೆಲಸದ ಜಾಗದಲ್ಲಿ ಪರಿಚಯ ಮಾಡ್ಕೊಂಡ್ರಿ, ಖುಷಿಯಿಂದ ಮಾತಾಡ್ತಿದ್ದೀರಿ, ಅವನು ತನ್ನ ಮಿತಿಯನ್ನು ಮೀರಲಿ. ಬಟ್ ನಾನು ಮಿತಿಯನ್ನು ಮೀರೋಕೆ ತಯಾರಿಲ್ಲ ಅಂದರೆ, ನೀವೇ ಹೇಳಿದ್ರಲ್ವ, ನನ್ನ ಕೆಲಸದ ಜಾಗದಲ್ಲಿ ಆ ಥರ ಕಿರುಕುಳ ಕೊಡ್ತಿದ್ರು, ಅದಕ್ಕೆ ನಾನು ಕೆಲಸನೇ ಚೇಂಜ್ ಮಾಡಿದೆ. ಅದು ನಿನ್ನ ವ್ಯಕ್ತಿತ್ವ. ನೀನು ಅಷ್ಟು ಗಟ್ಟಿಯಾಗಿದ್ರೆ ಯಾರೂ ಏನೂ ಮಾಡ್ಲಿಕ್ಕಾಗಲ್ಲ. ನಿನ್ನ ಯಾರೋ ಒಬ್ಬ ಸ್ನೇಹಿತನ ಮಾಡಿಕೊಂಡೆ, ಪ್ರೀತಿಯಿಂದ ಮಾತಾಡದೆ ನಿನ್ಗಲ್ಲಿ ಸಂತೋಷ ಸಿಗ್ತಾ, ಫೈನ್, ಜಗತ್ತೇನಾದರೂ ಅನ್ನಲಿ. ಆದರೆ ಸತಿ ಧರ್ಮ, ಪತಿ ಎಲ್ಲೋ ಬಿದ್ದಿರ್ಬೋದು, ಆದರೆ ಸತಿಯಾಗಿ ನಿನ್ನ ಧರ್ಮವನ್ನು ನೀನು ಮೀರಬಾರ್ದು. ಹೌದಲ್ವಾ? ನಗ್ತಾ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಿದ್ದೀಯ, ಮಗನನ್ನ ನಾನು ಹೇಳ್ತೀನಿ, ನಿನ್ನ ಬದುಕಿಲ್ ದೊಡ್ಡ ಆಸ್ತಿ ಅಂದರೆ ಮಗ. ಅದನ್ನು ಉಳಿಸ್ಕೊ. ವಯಸ್ಸಾದ ಕಾಲದಲ್ಲಿ ನಿನಗೆ ಯಾವ ನರಳಾಟವೂ ಇಲ್ಲದೆ ನಿನ್ನ ಮಗ ನಿನ್ನನ್ನು ನೋಡಿಕೊಳ್ಳುವಂತಾಗಲಿ. ಈ ಸಮಯದಲ್ಲಿ ಇನ್ಯಾರ್ದೋ ಬದುಕಂತೆ ನಾನು ಇರಬೇಕು ಅಂದುಕೊಂಡು ಆತುರದಲ್ಲಿ ಸುಖದಲ್ಲಿ ತೆಗೆದುಕೊಂಡ ಒಂದೊಂದಷ್ಟು ನಿರ್ಧಾರಗಳು ಒಂದು ಸುಖ ತೀರಿದ ನಂತರ ಬದುಕು ಬಣ್ಣ ಮಾಸಿದ ಮೇಲೆ ಅನ್ನಂಗೆ ಆಗ್ಬಿಡುತ್ತೆ. ಬೇಡವಾ? ಆ ಯೋಚನೆ ಬೇಡ. ಪ್ರೀತಿನೇ ಮಾತಾಡು, ಖುಷಿ ಪಡು, ಸ್ನೇಹಿತರನ್ನು ಮಾಡ್ಕೋ. ಆದರೆ ನಿನ್ನ ಮಿತಿ, ಈಗ ನಿನ್ನ ಗಂಡ ಹೇಗೆ ಮಿತಿ ಮೀರಿ ಹೋದಾಗ ಕಾಲ ಮಲಗಿಸಿದೆಯೋ ಈಗ ಅವನು ಹೊಡೆದು, ನೀನು ಈಗ ನನ್ನ ಮಾತು ಮೀರಿಯೂ ನೀನು ಹೋಗ್ಬೋದು, ಬಟ್ ಕರ್ಮ ಬಿಡಲ್ಲ. ಇಲ್ಲ, ನಾನು ಯಾವ ಮಗನಿಗೋಸ್ಕರ ಅಂತ ಹೊರಗೆ ಬಂದು ಅವನಿಗೆ ತೊಂದರೆ ಆಗುತ್ತೆ ಅಂದ್ರೆ ನಾನು ಯಾವ ಕೆಲಸನೂ ಮಾಡಲ್ಲ. ಯಾಕಂದ್ರೆ ನಾಳೆ ದಿನ ಅವನ ಬದುಕಲ್ಲಿ ಯಾವುದೋ ಒಂದು ಹೆಣ್ಮಗಳು ಬರ್ಬೇಕಂದ್ರೆ, ಅಯ್ಯೋ ಇವ್ರ ತಾಯಿ ಹೆಂಗಪ್ಪ ಅಂತ ನೋಡ್ತಾರೆ. ಹೌದು. ಇದು ಈ ಸಮಾಜ, ಸಂಸಾರ, ಇದು ಯಾವುದು ಇಂಡಿವಿಜುವಲ್ ಒಬ್ಬರು ಹೆಂಗೆ ಬೇಕಾದರೂ ಇರ್ಬೋದು ಅನ್ನೋದಲ್ಲ. ಇದು ಒಬ್ಬರು ಮಾಡೋ ಕೆಲಸ. ಇದು ಒಂದಕ್ಕೊಂದು ಸಂಬಂಧ ಇದೆ. ಇಲ್ಲಿ ತಂದೆ ಏನೋ ತಪ್ಪು ಮಾಡಿದ್ರೆ ಅದು ಮಗನಿಗೂ ಆಗುತ್ತೆ, ಮಗ ಏನೋ ಸಾಧನೆ ಮಾಡಿದ್ರು ಅಪ್ಪ ಅಮ್ಮನ ಹೆಸರು ಹೇಳ್ತಾರೆ, ಯಾವುದೋ ರೋದನೆ ಆದರೂ ಅಪ್ಪ ಅಮ್ಮನ ಹೆಸರು ಹೇಳ್ತಾರೆ. ಹೌದು, ಒಂದಕ್ಕೊಂದು ಲಿಂಕ್ ಇದೆ. ಅದಕ್ಕೆ ಇದನ್ನ ಸಂಸಾರ ಬಂಧ ಅಂತ ಕರೆಯೋದು. ಲಿಂಕೇ ಇಲ್ಲ ಅಂದರೆ ಸನ್ಯಾಸಿಗಳು ಅಂತಾರೆ. ಅವ್ರ ಸನ್ಯಾಸಿಗಳು ಏನು ಮಾಡಿದ್ರು ಅಳೋಕೆ ಯಾರೂ ಇರಲ್ಲ ಅಲ್ಲಿ. ಹೌದು. ಹಾಗಾಗಿ ಸಂಸಾರಿಗಳಾಗಿ ಈ ಬಂಧನಕ್ಕೆ ಸಿಗಾಕೊಂಡ ಮೇಲೆ ಕೆಲವೊಂದನ್ನು ನಾವು ತ್ಯಾಗ ಮಾಡಬೇಕಾಗುತ್ತೆ. ನನಗೆ ಬಹಳ ಸಂತೋಷ ಅಂದರೆ ಏನು ತಾಯಿ ಅಂದರೆ, ಒಬ್ಬ ಗಂಡ ನೀಚನಾದರೂ ಈ ನೆಲದ ಹೆಣ್ಣಿನ ಶಕ್ತಿ ಅದು. ಆದರೆ ಅದೇ ಸಹಿಸುವಿಕೆ ತೀರಾ ಮಿತಿ ಮೀರಿದಾಗ ಅದು ಎಡ್ಡತನವಾಗ್ಬಿಡುತ್ತೆ. ಹೌದು. ನಾನು ಇವತ್ತಿಗೂ ನನಗೋಸ್ಕರ ಬಂದಿಲ್ಲ, ನಾನು ಬಂದಿರೋದು ನನ್ನ ಮಗನಿಗೋಸ್ಕರ. ನನಗೆ ಅದೊಂದು ಸಮಾಧಾನ ಇದೆ. ಹಂಗೆ ಇರವ. ಈಗ ದೇವರು ಮೆಚ್ಚುತ್ತಾನೆ. ನೋಡುದಲ್ಲ, ನಿನ್ನ ಗಂಡ, ನಿನ್ನ ಮಗ ಯಾರೇ ಆಗಿರ್ಲವ, ಈಗ ನಿನ್ನ ತಾಯಿ ಕೂಡ ಅಷ್ಟೇ. ಇವತ್ತು ಆಕೆ ಗಂಡನನ್ನು ಬಿಟ್ಟಿದ್ದಾರೆ ಅಥವಾ ಗಂಡನನ್ನು ಬಿಟ್ಟು ಬಂದಿದ್ದಾರೆ, ಆಕೆದು ಇನ್ನು ಏನೋ ಸ್ವಲ್ಪ ಬಾಕಿ ಇದೆ. ನಾನು ಅದನ್ನು ಬಿಡಿಸಿ ಹೇಳಲ್ಲ. ಆದರೆ ನನ್ನ ಗಂಡ ಕುಡುಕ, ಸರಿ ಇಲ್ಲ ಅಂದರೆ ನಾನು ಹಾಗೆ ತ್ಯಜಿಸಿ ಹೋಗ್ಲಿಕ್ಕೆ ಒಂದು ಮಿತಿ ಅಂತ ಒಂದು ಸಮಯ ಅಂತ ಇರುತ್ತೆ. ಹೌದು. ಅದು ತೀರಾ ಮಾಗಿ ಅಲ್ಲಿಗೆ ಬಂದು ನಾನು ಬಿಟ್ಟು ಹೋಗ್ತೀನಿ ಅಂದರೆ ಅದು ಧರ್ಮ ಅಲ್ಲ. ನಮಗವ್ರು ಕೊಡೋ ಶಿಕ್ಷೆಯಲ್ಲಿ ಇದು ಒಂದು ಕಾರಣ ಆಗಿತ್ತಲ್ಲ. ನನಗೊಂದಷ್ಟು ಹೇಳೋ ಟಾರ್ಚರ್ಗಳಲ್ಲಿ ನಿಮ್ಮಮ್ಮ ಇಂಥವ್ರು ಅಂತ ಅದು ಒಂದು ರೀಸನ್ ಆಗ್ಬಿಟ್ಟು. ನಿನ್ನ ಅಮ್ಮನ ಹೆಸರು ಹೇಳಿ ನಿನ್ ಗಂಡ ಹೇಗೆ ನಿನ್ ಕಿರುಕುಳ ಕೊಟ್ನೋ, ನಾಳೆ ನಿನ್ನ ಹೆಸರು ಹೇಳಿ ನಿನ್ನ ಸೊಸೆ ನಿನ್ನ ಮಗನಿಗೆ ಕಿರುಕುಳ ಕೊಡೋದು ಬೇಡ. ಬೇಡ ಬೇಡ. ಹೌದಲ್ವಾ? ಇವತ್ತಿಗೂ ನಾನು ಇಷ್ಟೆಲ್ಲ ಆದ್ರೂ ಬದುಕಿರೋದು ಅವನಿಗೋಸ್ಕರ. ಅದು ನಿಮ್ಮಂತ ತಾಯಿದಿರು ವೈಯಕ್ತಿಕವಾಗಿ ಅವರು ಯಾವುದೋ ಸಮಯಕ್ಕೋ ಕಾಲದ ಮಿತಿಗೋ ಸಿಕ್ಕಿ ಕೆಟ್ಟವಳಾಗಿ ಏನು ತಪ್ಪು ಮಾಡಿರ್ಬೋದು. ಆದರೆ ಮಕ್ಕಳು ಅಂತ ಬಂದಾಗ ಒಂದು ಹೆಣ್ಣು ತನ್ನೆಲ್ಲ ಕೆಟ್ಟ ಗುಣಗಳನ್ನು ತ್ಯಜಿಸಿ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ಲಿಕ್ಕೆ ನಿಂತುಕೊಳ್ತಾಳೆ. ಅದು ತಾಯಿ. ಈಗ ನೀನು ಆ ಸ್ಥಾನದಲ್ಲಿ ಇದ್ದೀಯವ. ಭಾಳ ಅದ್ಭುತ. ನಿನ್ನ ಕತೆ ತುಂಬ ನಮಗೆ ಪಾಠ ಕಲಿಸ್ತು. ಹೆಣ್ಣುಮಕ್ಕಳೆಲ್ಲ ನೋಡ್ತಾ ಇರೋರು ಹೊರಗಡೆ ಕಾಲು ತೆಗೆದು ಅಪ್ಪನ ಮನೆಯಿಂದ ಬರಬೇಕಾದ್ರೆ ಯಾರಿಂದೆಲ್ಲಾದ್ರೂ ಯೋಚನೆ ಮಾಡಿ. ಹೌದು, ಖಂಡಿತ ಯೋಚನೆ ಮಾಡಬೇಕು. ಹಂಗೂ ಬಂದು ಏನೋ ಆಯ್ತು,
ಬರಲೇಬಾರ್ದು. ಇದು ನನ್ನ ಸಂದೇಶ. ಹಂಗೂ ಏನು ಕೆಟ್ಟು ಬುದ್ಧಿ ಬಂದುಬಿಟ್ರಿ ಅಂದಾಗ, ಇಲ್ಲಿ ಹೊಲಸು ಅಂತ ಗೊತ್ತಾದಾಗ ತಂದೆ ಮನೆಗೆ ಹೋಗ್ರಿ. ಅವರೇ ನಿಮ್ಮನ್ನು ಕೊಲ್ಲಲ್ಲ, 1-2 ಡೇಟ್ ಹೊಡಿಬೋದು ಅಷ್ಟೇ. ಹೌದು. ಅಯ್ಯೋ ನಮ್ಮ ಅಪ್ಪ ಅಮ್ಮ ಗೌರವ ಹಾಳಾಗುತ್ತೆ ಅಂದ್ಕೊಂಡು ನೀವೇ ಯಾಕೆ ನರಕ ಅನುಭವಿಸ್ಬೇಕು? ನಿಮ್ಮ ಅಪ್ಪ ಅಮ್ಮ ಹಂಗಾಗಿದ್ರೆ ನಿಮ್ಮನ್ನ ಮರ್ಯಾದೆಗೋಸ್ಕರ ಕೊಲ್ಬೇಕಿತ್ತಲ್ಲ. ಅವರೇ ಬಾಣಿದಾನ ಮಾಡೋಕೆ ತಯಾರಿದ್ರು, ಎಲ್ಲವನ್ನೂ ಅವರೇ ಮಾಡಿದ್ರಲ್ಲ. ಅದಕ್ಕೆ ತಾಯಿ ಹೇಳೋದು, ನಮ್ಮನೆ ಪರಿಸ್ಥಿತಿಗಳು ಹೊರಗಡೆ ಯಾಕೆ ಗೊತ್ತಾಗಬಾರ್ದು ಅಂದರೆ, ಅದನ್ನ ಇಟ್ಕೊಂಡು ನಿನಗೆ ಕಿರುಕುಳ. ಈಗ ಅದಕ್ಕೆ ನಿಮ್ಮದು ಮನೆ ಬೀದಿ ಜಗಳ ಇವನಿಗೆ ಗೊತ್ತಾಗಿದ್ಕೆ ತಾನೇ ನೀನು ಮೈನಸ್ ಪಾಯಿಂಟ್ ಇಟ್ಕೊಂಡ ನೀನು ಹಿಂದೆ ಸುತ್ತದ. ಹೌದು. ಇರಲಿ, ತೊಂದರೆ ಇಲ್ಲ. ಈಗ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳವ. ಸಾಧ್ಯವಾದ್ರೆ ಆಗ ಫೋನ್ ಮಾಡಿ ಮಾತಾಡು. ಆಯ್ತು, ಮಾಡ್ತೀನಿ. ನಿನ್ನ ಕಾರ್ಯಕ್ರಮ ನೋಡಿಲ್ಲ. ನನಗೆ ಫಸ್ಟ್ ಟೈಮ್ ಯಾರೋ ಒಬ್ರು ಫೋನ್ ಮಾಡಿಬಿಟ್ಟು, ನನ್ನ ಕಾರ್ಯಕ್ರಮ ನೋಡಿಲ್ಲ ಸರ್. ನಾನು ಸುಮ್ಮನೆ ಹಂಗೆ ಕೇಳಿಸ್ಕೊ, ಯಪ್ಪ ಏನ್ ಅವ್ರಿಗೆ ಇಂಡೈರೆಕ್ಟ್ ಆಗಿ ಎಲ್ಲ ಮಾತಾಡ್ಲಿಕ್ಕೆ ಬರಲ್ಲ. ಸುಮ್ಮನೆ ನಿಮ್ ಕಾರ್ಯಕ್ರಮ ನೋಡಿದೀನಿ, ನಾನು ನಿಮ್ ಫ್ಯಾನ್ ಅಂತೆಲ್ಲ ಹೇಳ್ಕೊಂಡು ಏನಾದ್ರು ಕ್ವಶನ್ ಕೇಳಿದ್ರೆ ಇದೇ ಫಸ್ಟ್ ಕೇಳಿದ್ದು. ನಾನು ನೋಡಿಲ್ಲ ಸರ್, ನಾನು ಕೇಳಿಲ್ಲ ಸರ್, ನಿಮ್ಮ ಹೆಸರು ಗೊತ್ತಿಲ್ಲ. ನನಗೆ ಬಟ್ಟೆಲ್ಲಿ ಸುತ್ಕೊಂಡು ಹೊಡೆದಂಗಿತ್ತು. ನಾನು ನೋಡಿ ನಿಮ್ಮ ಹೆಸರೇ ಗೊತ್ತಿಲ್ಲ, ಶಬ್ಬಾಷ್ ಅಂದ್ಕೊಂಡು. ಗೊತ್ತಿರ್ಬೇಕು ಅಂತ ಅಹಂಕಾರ ಖಂಡಿತ ಅಲ್ಲ, ನನಗೊಂದೊಂದು ಜೋಕ್ ಕಾಣುತ್ತೆ ಅಷ್ಟೇ. ಹೇಳಿದ್ರಲ್ಲ ಶ್ರೀನಿವಾಸ್ ಅಂತ ಹೆಸರು ಬಂತಲ್ಲ, ಅದೊಂದು ಸೇವ್ ಮಾಡ್ಕೊಂಡಿದ್ದೆ. ಬಟ್ ನಿಮ್ ಹೆಸರೇ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಯ್ಯೋ, ನನ್ನ ಹೆಸರೇ. ಸಂತೋಷ, ಸೇವ್ ಮಾಡ್ಕೊಂಡಿರಿ. ಎಂದಾದ್ರೂ ನಿಮ್ಮ ನೋವನ್ನು ಹಂಚಿಕೊಳ್ಬೇಕು ಅಂದಾಗ ನಮ್ಮನ್ನ ನೆನಪು ಮಾಡ್ಕೊಳ್ಳಿ. ಖಂಡಿತ ಸರ್, ಖಂಡಿತ. ನಿನ್ನ ಬದುಕು ಚೆನ್ನಾಗಿರ್ಲವ. ನಿನ್ನ ಮಗನಿಗೂ ಭಗವಂತ ಒಳ್ಳೆ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಡೆಸಿ, ಒಬ್ಬ ತಾಯಿಯಾಗಿ ನೀನು ಆತನಿಗೋಸ್ಕರ ಏನೇನು ತ್ಯಾಗ ಮಾಡಿ ನರಕ ಅನುಭವಿಸಿದ್ದೀಯೋ ಅದೆಲ್ಲದಕ್ಕೂ ಫಲ ಎಂಬಂತೆ ನಿನ್ನ ಮಗ ನಿನ್ನ ಬದುಕಿಗೆ, ನಿನ್ನ ಮನೆಗೆ ಬೆಳಕಾಗಲಿ. ಇದು ನನ್ನ ಹಾರೈಕೆ. ಶುಭವಾಗಲಿ ತಾಯಿ. ಥ್ಯಾಂಕ್ ಯು. ನೋಡಿ ಕತೆ ಹೇಗಿರ್ತವೆ. ವಾಸುದೇವ, ಏನು ಹೇಳೋದು ಇದಕ್ಕೆ? ಬಟ್ ಸಿಂಪಲಾಗಿ ಹೇಳಬೇಕಂದ್ರೆ, ದಯವಿಟ್ಟು ಹೆಣ್ಮಕ್ಳು ಯಾರೋ ಕಾಲೇಜ್ ಹತ್ರ ಮಾತಾಡಿಸ್ತವನೆ, ಯಾರೋ ಪ್ರೀತಿ ತೋರಿಸ್ತವನೆ ಅಂದ್ಕೊಂಡು, ಅದು ಉಲ್ಲಾಸದ ಮಳೆ ಅಂದುಕೊಂಡು ಅದರಿಂದ ಹೋಗಿ ಬೇಡ. ದಯವಿಟ್ಟು ಹೆಣ್ಮಕ್ಳು ಆ ತಪ್ಪು ಮಾಡಬೇಡಿ. ನಿಮಗೇನೇ ಅವ್ರ ಮೇಲೆ ಪ್ರೀತಿ ಇದ್ದರೂ ಒಪ್ಪಿಸಿ ಮದುವೆ ಆಗಿ. ಇಲ್ವಾ, ಹೆತ್ತೋರಿಗಿಂತ ದೊಡ್ಡವರಲ್ಲ. ಹೆತ್ತೋರು ಕಣ್ ತಪ್ಪಿಸಿ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ, ರಾತ್ರಿ ಬ್ಯಾಗ್ ತಗೊಂಡು ಬಂದುಬಿಡು ಅನ್ನೋರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಹೆತ್ತೋರು ಸ್ವಲ್ಪ ಯಾವುದೋ ವಿಚಾರಕ್ಕೆ ಅವ್ರು ಕೆಟ್ಟವರಾಗಿ ಕಾಣ್ಬೋದು. ದಯವಿಟ್ಟು ಆ ತಪ್ಪು ಮಾಡಬೇಡಿ. ಸ್ನೇಹಿತರೆ, ನಾವೇನೋ ನನ್ನಂಥ ಯುವಕರಿಗೆ ಹೇಳ್ತಾ ಇದ್ದೀನಿ, ಒಂದು ಹೆಣ್ಮಕ್ಳನ್ನು ಹೊರಗೆ ಅವ್ರ ಮನೆಯಿಂದ ಕರ್ಕೊಂಡು ಬರಬೇಕಾದ್ರೆ ನಿಮ್ಮ ಮನೆ ಅಕ್ಕ ತಂಗಿದಿರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಹಂಗೆ ಕರ್ಕೊಂಡು ಬಂದಾಗ ನ್ಯಾಯಯುತವಾಗಿ ನೀವು ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಬೋದು. ಅವರ ಅಪ್ಪ ಅಮ್ಮಂಗಾಗಿರೋ ನೋವನ್ನು ನೀವು ತುಂಬಬೋದಾ? ಇಲ್ಲ. ದಯವಿಟ್ಟು ನನ್ನ ಸಂದೇಶ ನೋಡ್ತಾ ಇರೋ ಸಹೋದರ ಸಹೋದರಿಯರಿಗೆ, ತಂಗಿ ಅಕ್ಕನ ಸಮಾನರಾದವರಿಗೆ ಹೇಳ್ತಾ ಇದ್ದೀನಿ, ಕಷ್ಟಪಟ್ಟು ಸಾಕಿದ್ದಾರೆ ನಿಮ್ಮನ್ನು. ಸಿನಿಮಾಪ್ಪ ಕುಡಿತಾರೋ ಏನು ಮಾಡ್ತಾರೋ, ಒಂದು ಸ್ವಲ್ಪ ಕಾಯಿರಿ. ಅಯ್ಯೋ ನನ್ನ ಮಗಳಿಗೆ ಮದುವೆ ಮಾಡಿಲ್ವಲ್ಲ ಅಂದ್ಕೊಂಡು ನಿಮ್ಮ ಮಾತನ್ನು ಕೇಳಿ ನೀವೊಂದು ಕೆಲಸ ಮಾಡಿ, ದುಡೀರಿ. ಕುಡುಕ ಅಪ್ಪ ಅಂದ ತಕ್ಷಣ ನಾವು ಯಾರು ನಿನ್ಬೇಕು ಅವರಿಂದ ಹೋದರೆ ಹೆಂಗೆ ಅನುಭವಿಸ್ಬೇಕಾಗುತ್ತೆ. ಇರಲಿ, ಯಾವ ಅಪ್ಪ ಅಮ್ಮಂಗೂ ನೋವು ಕೊಡ್ಬೇಡ್ರಪ್ಪ. ಶುಭವಾಗಲಿ.